Namaste, good evening, ಎಲ್ರಿಗೂ. We will be discussing a new chapter, hydrocarbon. First, we will discuss about the synopsis, that is important points related to CET, and then we will solve multiple choice questions on the same topic. Okay. So hydrocarbon ಅಂದ್ರೆ ಏನು ಆಗಿದ್ರೆ ನಾವು okay. Sorry. Is it audible? I hope it is audible to you. Okay. Hello, good evening to all. Welcome to Sankalp Learning. I am Vijay Shri. We are going to discuss a new chapter, that is hydrocarbon of your first PUC. So, ಆಮೇಲೆ ನಾವು ಏನು ಒಂದಷ್ಟು MCQ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ ಇದ್ರ ಮೇಲೆ, ಈ ಚಾಪ್ಟರ್ ಮೇಲೆ. ಇವತ್ತು ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೋಡೋಣ. CET ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡೋಣ ಕ್ವಿಕ್ ಆಗಿ. ಸೊ ವಾಟ್ ಆರ್ ಹೈಡ್ರೋಕಾರ್ಬನ್ಸ್? ಹೆಸರಲ್ಲೇ ಇದೆ, ಹೈಡ್ರೋಕಾರ್ಬನ್ಸ್ ಅಂದ್ರೆ ಆಸ್ ದ ನೇಮ್ ಇಟ್ ಸೆಲ್ಫ್ ಇಸ್ ಇಂಡಿಕೇಟಿಂಗ್ ಕಂಪೌಂಡ್ಸ್ ಮೇಡ್ ಅಪ್ ಆಫ್ ಹೈಡ್ರೋಜನ್ ಅಂಡ್ ಕಾರ್ಬನ್. ಮೇನ್ ಆಗಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ಇಂದ ಮಾಡಿರುವಂತ ಕಂಪೌಂಡ್ ಅಂತ. ಸೊ ನಾವು ಹೈಡ್ರೋಕಾರ್ಬನ್ ಇಲ್ಲದೆ ನಮ್ಮ ದಿನವನ್ನ ಒಂದಿನೂ ಸ್ಟಾರ್ಟ್ ಮಾಡಕ್ ಆಗಲ್ಲ, ಅಷ್ಟು ಇಂಪಾರ್ಟೆಂಟ್ ಇದೆ. ಹೈಡ್ರೋಕಾರ್ಬನ್ಸ್ ಪ್ಲೇಸ್ ಅ ವೈಟಲ್ ರೋಲ್ ಇನ್ ಅವರ್ ಡೈಲಿ ಲೈಫ್. So what are those hydrocarbons? Let us study the chemistry of hydrocarbons. So hydrocarbons andre hydrocarbons are composed of carbon and hydrogen mainly. So important fuels like petrol, kerosene, coal, gas, CNG andre compressed natural gas, LPG andre liquefied petroleum gas. These are all come under hydrocarbon category only. ಇಲ್ಲಿ ನೋಡಿ ನಿಮ್ಗೆ ಡೈ ಕಾಣಿಸ್ತಾ ಇದೆ, ಬಣ್ಣಗಳು, ಆಮೇಲೆ ನೆಪ್ತಲಿನ್ ಬಾಲ್ಸ್. ಸೊ ಬಟ್ಟೆನೆಲ್ಲ ಯಾವ್ದಾದ್ರು ಕೀಟಗಳು ಇವದ್ರಿಂದ ರಕ್ಷಣೆ ಮಾಡಿಟ್ಕೊಳ್ಲಿಕ್ಕೆ ನ್ಯಾಪ್ತಲಿನ್ ಬಾಲ್ಸ್ ಅನ್ನ ಯೂಸ್ ಮಾಡ್ತೀವಿ ಅಲ್ವಾ. ಸೊ ದಿಸ್ ಇಸ್ ಆಲ್ಸೋ ಹೈಡ್ರೋಕಾರ್ಬನ್. ಇಲ್ಲಿ ನೋಡಿ, this nail polish remover, this is also a hydrocarbon. This is LPG, motor oil, asphalt, rain boots, lighter, ಇವೆಲ್ಲ ನೋಡಿ ಹೈಡ್ರೋಕಾರ್ಬನ್ಸ್ ಅಲ್ಲೇ ಬರುತ್ತೆ. ಸೊ ಇದೆಲ್ಲ ಪಿಕ್ಚರ್ಸ್. Hydrocarbons plays a vital role in our daily life. Okay, then classification of hydrocarbon. Hydrocarbon ಅನ್ನ ಯಾವ ರೀತಿ ಕ್ಲಾಸಿಫೈ ಮಾಡಬಹುದು? ಹೈಡ್ರೋಕಾರ್ಬನ್ ಅಂದ್ರೆ ಕಾರ್ಬನ್ ಚೈನ್ ಆಧಾರದ ಮೇಲೆ ಹೈಡ್ರೋಕಾರ್ಬನ್ ಅನ್ನ ಎರಡು ರೀತಿ ಕ್ಲಾಸಿಫೈ ಮಾಡಬಹುದು. ಎಸೈಕ್ಲಿಕ್ ಆರ್ ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂಡ್ ಕಾರ್ಬೋಸೈಕ್ಲಿಕ್ ಆರ್ ಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್ ಅಂತ. ಸೊ ಎಸೈಕ್ಲಿಕ್ ಆರ್ ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಅಲ್ಲಿ ಕಾರ್ಬನ್ ಕಾರ್ಬನ್ ಓಪನ್ ಚೈನ್ ಇರುತ್ತೆ. ಕಾರ್ಬೋಸೈಕ್ಲಿಕ್ ಆರ್ ಸೈಕ್ಲಿಕ್ ಹೈಡ್ರೋಕಾರ್ಬನ್ ಅಲ್ಲಿ ಕಾರ್ಬನ್ದು ರಿಂಗ್ ಸ್ಟ್ರಕ್ಚರ್ ಇರುತ್ತೆ ಅಥವಾ ಕ್ಲೋಸ್ಡ್ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಸೊ acyclic or aliphatic hydrocarbons can be divided into alkanes, alkenes and alkynes. Carbocyclic or cyclic hydrocarbons can be divided into alicyclic hydrocarbon and aromatic hydrocarbon. Again, alicyclic hydrocarbons can be divided into cycloalkanes, cycloalkenes and cycloalkanes. So ಈ ರೀತಿ ಕ್ಯಾಟಗರೈಸ್ ಮಾಡಿದ್ದಾರೆ ಹೈಡ್ರೋಕಾರ್ಬನ್ಸ್ ಅನ್ನ. ಸೊ ನಾವು ಈ ಚಾಪ್ಟರ್ ಅಲ್ಲಿ ನಾವು ಮೇನ್ ಆಗಿ ಅಲ್ಕೇನ್ಸ್ ಬಗ್ಗೆ ನೋಡೋಣ, ಅಲ್ಕಿನ್ಸ್ ಬಗ್ಗೆ ನೋಡೋಣ, ಆಮೇಲೆ ಅಲ್ಕೈನ್ಸ್ ಬಗ್ಗೆ ನೋಡೋಣ, ಆಮೇಲೆ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ,
ಓಕೆ, ನೆಕ್ಸ್ಟ್. ಸೊ ಅಲ್ಕೇನ್ಸ್ ಅಂದ್ರೆ ಏನು? ಇವನ್ನ ಪ್ಯಾರಾಫಿನ್ಸ್ ಅಂತಾನೂ ಕರೀತಾರೆ. ಜನರಲ್ ಫಾರ್ಮುಲಾ CnH2n+2. N ಅಂದ್ರೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ಅ ಚೈನ್. ಸೊ ಹೈಡ್ರೋಜನ್ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಈ ರೀತಿ ಇರುತ್ತೆ. ಅಲ್ಕಿನ್ ಇಸ್ ಹೋಮೋಲೋಗಸ್ ಸೀರೀಸ್ ಆಗಿರೋದ್ರಿಂದ ಒಂದು ಜನರಲ್ ಫಾರ್ಮುಲಾದಿಂದ ನಾವು ಅಲ್ಕೇನ್ಸ್ ಅನ್ನ ರೆಪ್ರೆಸೆಂಟ್ ಮಾಡಬಹುದು. ಸೊ ಕಾರ್ಬನ್ ಹೈಬ್ರಿಡೈಸೇಷನ್ ಯಾವ್ದಿರುತ್ತೆ ಹಾಗಿದ್ರೆ? sp3 ಹೈಬ್ರಿಡೈಸೇಷನ್ ಇರುತ್ತೆ. ಅಂದ್ರೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇರುತ್ತೆ ಅಲ್ಕೇನ್ಸ್ ಅಲ್ಲಿ. ಕಾರ್ಬನ್ ಕಾರ್ಬನ್ ಬಾಂಡ್ ಲೆಂತ್ ಎಷ್ಟಿರುತ್ತೆ ಅಂದ್ರೆ 1.154 ಆಮ್ಸ್ಟ್ರಾಂಗ್ ಇರುತ್ತೆ. ಓಕೆ, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಲೆಂತ್ ಆಗಿರುತ್ತೆ. ಆಮೇಲೆ ಕೆಮಿಕಲಿ ಅನ್ರಿಯಾಕ್ಟಿವ್ ಅಂತ ಹೇಳ್ಬೋದು. ಓಕೆ, ಯಾವುದು? ಅಲ್ಕೇನ್ಸ್. ಆಮೇಲೆ ದೇ ಶೋ ಚೇನ್ ಐಸೋಮರಿಸಮ್, ಪೊಸಿಷನ್ ಐಸೋಮರಿಸಮ್ ಅಂಡ್ ಆಪ್ಟಿಕಲ್ ಐಸೋಮರಿಸಮ್ ಕೂಡ ಎಕ್ಸಿಬಿಟ್ ಮಾಡುತ್ತೆ. ಯಾವುದು? ಅಲ್ಕೇನ್ಸ್. ಹೆಪ್ಟೇನ್ಸ್. ಹೆಪ್ಟೇನ್ ಅನ್ನೋ ಒಂದು ಮಾಲಿಕ್ಯೂಲ್ 9 ಐಸೋಮರ್ ಅನ್ನ ತೋರಿಸುತ್ತೆ. ಐಸೋಮರ್ ಅಂದ್ರೆ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಸ್ಟ್ರಕ್ಚರ್ or different spatial arrangement of the atoms or group of atom. ಸೊ ಐಸೋಮೆರಿಸಮ್ ಅಂತ ಒಂದು ಸಪರೇಟ್ ಟಾಪಿಕ್ ಬರುತ್ತೆ. ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಹೋಗೋದು ಬೇಡ. ಆಕ್ಟೇನ್ ಅಲ್ಲಿ 18 ಐಸೋಮರ್ ಇರುತ್ತೆ, ಡೆಕೇನ್ ಅಲ್ಲಿ 75 ಐಸೋಮರ್ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್. ಸೊ ಜನರಲ್ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಅಲ್ಕೇನ್ಸ್. ಅಲ್ಕೇನ್ ಅನ್ನ ಯಾವ ಯಾವ ಮೆಥಡ್ ಇಂದ ಲ್ಯಾಬೋರೇಟರಿಲಿ ಪ್ರಿಪೇರ್ ಮಾಡಬಹುದು ಅಂತ ಕ್ವಿಕ್ ಆಗಿ ನೋಡೋಣ. ಫ್ರಮ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಅಲ್ಕೀನ್ಸ್ ಅಥವಾ ಅಲ್ಕೈನ್ಸ್ ಅಂತ ಬರುತ್ತೆ. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಅಥವಾ ಟ್ರಿಬಲ್ ಬಾಂಡ್ ಅನ್ನು ಹೊಂದಿರುವಂತಹ ಹೈಡ್ರೋಕಾರ್ಬನ್ ಅನ್ನ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ನೋಡಿ, ಜಸ್ಟ್ ಅ ಮಿನಿಟ್. ಓಕೆ, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಹಾಗಿದ್ರೆ? ಬೈ ಹೈಡ್ರೋಜಿನೇಷನ್ ಇನ್ ದ ಪ್ರೆಸೆನ್ಸ್ ಆಫ್ ಪ್ಲಾಟಿನಮ್, ಪ್ಯಾಲಾಡಿಯಂ ಆರ್ ನಿಕೆಲ್ ಕ್ಯಾಟಲಿಸ್ಟ್. ಓಕೆ, ಈ ಮೂರನ್ನ ಕ್ಯಾಟಲಿಸ್ಟ್ ಆಗಿ ಬಳಸ್ತಾರೆ. ಯಾವುದು? ಪ್ಲಾಟಿನಮ್ ಅಥವಾ ಪ್ಯಾಲಾಡಿಯಂ ಅಥವಾ ನಿಕೆಲ್ಸ್ ಯೂಸ್ಡ್ ಆಸ್ ಅ ಕ್ಯಾಟಲಿಸ್ಟ್. ಸೊ ಜನರಲ್ ಕೆಮಿಕಲ್ ಇಕ್ವೇಶನ್ ಯಾವ ರೀತಿ ಇರುತ್ತೆ ನೋಡಿ. ದಿಸ್ ಇಸ್ ಅ ಅಲ್ಕೀನ್. ಓಕೆ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ ಅಂದ್ರೆ ಅಲ್ಕೀನ್ ಅಂತ ಅರ್ಥ ಅಲ್ವಾ? ಅಲ್ಕೀನಿಗೆ ಹೈಡ್ರೋಜನ್ ಅನ್ನ ಅಡಿಷನ್ ಮಾಡಿದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ನಿಕೆಲ್ ಕ್ಯಾಟಲಿಸ್ಟ್ ಅಂಡ್ ಹೀಟೆಡ್ ಇಟ್ ವಿಲ್ ಫಾರ್ಮ್ ಅಲ್ಕೇನ್ಸ್. ಸೊ ರೆಸ್ಪೆಕ್ಟಿವ್ ಅಲ್ಕೇನ್ಸ್ ಫಾರ್ಮ್ ಆಗುತ್ತೆ. ಡಬಲ್ ಬಾಂಡ್ ಗೆಟ್ ಕನ್ವರ್ಟೆಡ್ ಇಂಟು ಸಿಂಗಲ್ ಬಾಂಡ್. ಆರ್ ಅಂದ್ರೆ ಏನು ಹಾಗಿದ್ರೆ? ಇಲ್ಲಿ ಆರ್ ರೆಫರ್ಸ್ ಟು ಹೈಡ್ರೋಜನ್ ಆರ್ ಅಲ್ಕೈಲ್ ಗ್ರೂಪ್ ಅಂತ. ಓಕೆ, ಎಕ್ಸಾಂಪಲ್ ನೋಡಿ, ಪರ್ಟಿಕ್ಯುಲರ್ ಎಕ್ಸಾಂಪಲ್ ಇಲ್ಲಿ ಈಥೀನ್ ಕೊಟ್ಟಿದ್ದಾರೆ. ಸೊ ಈಥೇನಿಗೆ ಹೈಡ್ರೋಜನ್ ಅನ್ನ ಆಡ್ ಮಾಡಿದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ನಿಕೆಲ್ ಕ್ಯಾಟಲಿಸ್ಟ್ ಅಂಡ್ ವೆನ್ ಇಟ್ ಈಸ್ ಹೀಟೆಡ್ ಇಟ್ ವಿಲ್ ಫಾರ್ಮ್ ಈಥೇನ್. ಸೊ ಈಥೇನ್ ಇದ್ದದ್ದು ಈಥೇನ್ ಆಗಿ ಕನ್ವರ್ಟ್ ಆಯ್ತು ಅಡಿಷನ್ ರಿಯಾಕ್ಷನ್ ಆಗಿ. ಪ್ರೋಪೈನ್. ಪ್ರೋಪೈನ್ ಅಂದ್ರೆ ಅಲ್ಕೈನ್ ಅಲ್ಲಿ ಬರುತ್ತೆ ಅಲ್ವಾ? ಸೊ ಅಲ್ಕೈನ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್ ವಿತ್ ಹೈಡ್ರೋಜನ್ ಇಟ್ ವಿಲ್ ಫಾರ್ಮ್ ಫಸ್ಟ್ ಅಲ್ಕೀನ್ಸ್ ಬರುತ್ತೆ, ಆಮೇಲೆ ಅಲ್ಕೇನ್ಸ್ ಬರುತ್ತೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ತಗೊಂಡಿದ್ದಾರೆ ಯಾವ್ದನ್ನ? ಪ್ರೋಪೈನ್ ಅನ್ನ ತಗೊಂಡಿದ್ದಾರೆ. ಪ್ರೋಪೈನ್ ಈಸ್ ಹೀಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ನಿಕೆಲ್ ಕ್ಯಾಟಲಿಸ್ಟ್. ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರೋಪೀನ್ ಅಂದ್ರೆ ಅಲ್ಕೀನ್ ಆಗುತ್ತೆ ಫಸ್ಟ್. ಫರ್ದರ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ನಿಕೆಲ್ ಕ್ಯಾಟಲಿಸ್ಟ್ and heated, then it will form propane. Okay, please don't draw anything over the screen. Okay, I am requesting you, please don't draw anything over the screen. Okay, next. ಆಮೇಲೆ ಯಾವ ಮೆಥಡ್ ಇಂದ ಅಲ್ಕೇನ್ ಅನ್ನ ಪ್ರಿಪೇರ್ ಮಾಡಬಹುದು ಅಂತ? ಫ್ರಮ್ ಅಲ್ಕೈಲ್ ಹೆಲೈಡ್ಸ್. ಅಂದ್ರೆ ಹೆಲೈಡ್ಸ್ ಅಂದ್ರೆ ಅಲ್ಕೇನ್ಗೆ ಹ್ಯಾಲೋಜಿನ್ ಅಟ್ಯಾಚ್ ಆಗಿರುತ್ತೆ ಅಂತ. ಹ್ಯಾಲೋಜಿನ್ಸ್ ಅಂದ್ರೆ ಯಾವ್ಯಾವ್ದು? ಬ್ರೋಮಿನ್, ಕ್ಲೋರಿನ್, ಅಯೋಡಿನ್, ಫ್ಲೋರಿನ್ ಇವೆಲ್ಲ ಅಲ್ಕೇನ್ಗೆ ಅಟ್ಯಾಚ್ ಆಗಿದ್ರೆ ಅಲ್ಕೈಲ್ ಹೆಲೈಡ್ಸ್ ಅಂತ ಕರೀತಾರೆ ಅದನ್ನ. ಸೊ ಆನ್ ರಿಡಕ್ಷನ್ ವಿತ್ ಜಿಂಕ್ ಅಂಡ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಇಲ್ಲಿ ಕ್ಲೋರೋಮೀಥೇನ್ ತಗೊಂಡಿದ್ದಾರೆ. ಕ್ಲೋರೋಮೀಥೇನ್ ಅನ್ನ ಅಲ್ಕೈಲ್ ಹೆಲೈಡ್ ಆಗಿ ತಗೊಂಡಿದ್ದಾರೆ.
addition ಇಲ್ಲಿ ನೋಡಿ reduction ಆಗುತ್ತೆ with zinc. Here it will form methane and HCl is formed byproduct. ಇಲ್ಲಿ ಮತ್ತೆ ಕ್ಲೋರೋ ಈಥೇನ್ ತಗೊಂಡಿದ್ದಾರೆ. ಇದನ್ನ ಹೈಡ್ರೋಜನ್ ಜೊತೆ ಟ್ರೀಟ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಅಂಡ್ ಆಸಿಡ್ ಮೀಡಿಯಂ ಅಲ್ಲಿ ಟ್ರೀಟ್ ಮಾಡಿದಾಗ ಇಟ್ ವಿಲ್ ಫಾರ್ಮ್ ಪ್ರೋಪೇನ್ ಅಂಡ್ HCl is a ಬೈ ಪ್ರಾಡಕ್ಟ್. ಸೊ ಇದೆಲ್ಲ ಎಕ್ಸಾಂಪಲ್ ಇದೆ. ಆಮೇಲೆ ಫ್ರಮ್ ಅಲ್ಕೈಲ್ ಹ್ಯಾಲೈಡ್ಸ್ ಬೈ ವುಡ್ಸ್ ರಿಯಾಕ್ಷನ್. ಸೊ ವುಡ್ಸ್ ರಿಯಾಕ್ಷನ್ ಇಂದ ಕೂಡ ಅಲ್ಕೇನ್ ಅನ್ನ ಪ್ರಿಪೇರ್ ಮಾಡಬಹುದು. ಸೊ ಏನಾಗತ್ತೆ ಹಂಗಿದ್ರೆ ವುಡ್ಸ್ ರಿಯಾಕ್ಷನ್ ಅಲ್ಲಿ ರಿಯಾಕ್ಷನ್ ಆಫ್ ಅಲ್ಕೈಲ್ ಹ್ಯಾಲೈಡ್ ವಿತ್ ಸೋಡಿಯಂ in a dry ether useful only for the preparation of symmetrical alkanes. Symmetrical alkanes ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಈ ಒಂದು ಮೆಥಡ್ ಅನ್ನ ಬಳಸ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಬ್ರೋಮೋ ಈಥೇನ್ ಇದೆ. ಬ್ರೋಮೋ ಈಥೇನ್ is treated with sodium and ಇಲ್ಲಿ ನೋಡಿ ಬ್ರೋಮೋ ಈಥೇನ್ ಇದೆ, ಮತ್ತೊಂದು ಬ್ರೋಮೋ ಈಥೇನ್ ಇದೆ. ಸೊ ಎರಡು ಬ್ರೋಮೋ ಈಥೇನ್ ಇದೆ ಮತ್ತೆ ಸೋಡಿಯಂ ಇದೆ ಇಲ್ಲಿ ನೋಡಿ. ಆಮೇಲೆ ವೆನ್ ಇಟ್ ಈಸ್ ಟ್ರೀಟೆಡ್ ವಿತ್ ಡ್ರೈ ಈಥರ್ ಜೊತೆ ರಿಯಾಕ್ಷನ್ ಮಾಡಿದಾಗ ಇಲ್ಲಿ ಬ್ಯೂಟೇನ್ ಬರುತ್ತೆ. ಹಿಯರ್ ಯು ಕ್ಯಾನ್ ಸಿ ಬ್ಯೂಟೇನ್. ಇಲ್ಲಿ ನೋಡಿ ಈ ಬ್ರೋಮಿನ್ ಎಲಿಮಿನೇಟ್ ಆಯ್ತು ಈ ಬ್ರೋಮೋ ಈಥೇನ್ ಮಾಲಿಕ್ಯೂಲ್ ಇಂದ. ಇಲ್ಲಿ ಈ ಬ್ರೋಮಿನ್ ರಿಮೂವ್ ಆಯ್ತು. ಆಮೇಲೆ ಈ ಈಥೇನು ಮತ್ತೆ ಈಥೇನು ಕಪಲಿಂಗ್ ಆಗಿ ಬ್ಯೂಟೇನ್ ಆಯ್ತು. ಇನ್ ದಿಸ್ ವೇ ಸಿಮೆಟ್ರಿಕಲ್ ಅಲ್ಕೇನ್ ಇಸ್ ಫಾರ್ಮ್ಡ್. ಓಕೆ, ಸಿಮೆಟ್ರಿಕಲ್ ಅಂದ್ರೆ ಇಲ್ಲಿ ನೋಡಿ this alkyl group and this alkyl group both are same alva. So that's why symmetrical alkane is formed. ಇಲ್ಲಿ ಮತ್ತೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಬ್ರೋಮೋಪ್ರೋಪೇನ್ ಪ್ಲಸ್ ಸೋಡಿಯಂ ಪ್ಲಸ್ ಅಗೇನ್ ಬ್ರೋಮೋಪ್ರೋಪೇನ್. 2 molecules of bromopropane it will give n-hexane ಅಂತ ಒಂದು ಮಾಲಿಕ್ಯೂಲ್ ಅನ್ನ ಕೊಡುತ್ತೆ. ಇದನ್ನ ಯಾವ್ದ್ರ ಜೊತೆ ಟ್ರೀಟ್ ಮಾಡಬೇಕು ಡ್ರೈ ಈಥರ್ ಜೊತೆ ಟ್ರೀಟ್ ಮಾಡಬೇಕು. ಅದೇ ರೀತಿ ಬ್ರೋಮೋಪ್ರೋಪೇನ್ ಮತ್ತೆ ಬ್ರೋಮೋ ಈಥೇನ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ ಬೈ ಕಾರ್ಬಾಕ್ಸಿಲೇಷನ್ ವಿತ್ ಬೈ ಡಿಕಾರ್ಬಾಕ್ಸಿಲೇಷನ್ ವಿತ್ ಸೋಡಾ ಲೈಮ್. ಸೋಡಾ ಲೈಮ್ ಅಂದ್ರೆ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂಡ್ ಕ್ಯಾಲ್ಸಿಯಂ ಆಕ್ಸೈಡ್. ಸೊ ಸೋಡಾ ಲೈಮ್ ಅಂತ ಕರಿತೀವಿ. ಮಿಕ್ಸ್ಚರ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂಡ್ ಕ್ಯಾಲ್ಸಿಯಂ ಆಕ್ಸೈಡ್ ಮಿಕ್ಸ್ಚರ್ ಅನ್ನ ಸೋಡಾ ಲೈಮ್ ಅಂತ ಕರಿತೇವೆ. ಓಕೆ, ಸೊ ಇಲ್ಲಿ ನೋಡಿ ಸೋಡಿಯಂ ಅಸಿಟೇಟ್ ಫಾರ್ಮ್ ಆಗಿದೆ. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಇದೆಯಲ್ಲ, ಹಾಗಿದ್ರೆ ಏನು ಸೋಡಿಯಂ ಅಸಿಟೇಟ್ ಎಲ್ಲಿಂದ ಬಂತು? ಫಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನೇ ತಗೊಳ್ತೀವಿ ಫಸ್ಟ್ ಸ್ಟೆಪ್ ಅಲ್ಲಿ. CH3COOH ಅಂತ ಒಂದು ಅಸಿಟಿಕ್ ಆಸಿಡ್ ಅನ್ನ ಸ್ಟ್ರಾಂಗ್ ಬೇಸ್ NaOH ಜೊತೆ ಟ್ರೀಟ್ ಮಾಡಿದಾಗ ಇಟ್ ವಿಲ್ ಫಾರ್ಮ್ CH3COONA ಅಂತ ಒಂದು ಮಾಲಿಕ್ಯೂಲ್ ಅನ್ನ ಫಾರ್ಮ್ ಮಾಡುತ್ತೆ ಅಥವಾ ಒಂದು ಕಂಪೌಂಡ್ ಅನ್ನ ಫಾರ್ಮ್ ಮಾಡುತ್ತೆ. ಅದಕ್ಕೆ ಸೋಡಿಯಂ ಅಸಿಟೇಟ್ ಅಂತ ಕರಿತೇವೆ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಈ ರೀತಿ ರಿಯಾಕ್ಷನ್ ಆಗುತ್ತೆ. ದಸ್ ಫಾರ್ಮ್ಡ್ ಸೋಡಿಯಂ ಅಸಿಟೇಟ್ ರಿಯಾಕ್ಟ್ಸ್ ವಿತ್ sodium hydroxide in the presence of calcium oxide and when it is heated it will form methane ಮತ್ತೆ sodium carbonate is a byproduct. ಸೊ ಇದು ನೆನ್ಪಿಟ್ಕೋಬೇಕು. ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದ ಇಲ್ಲಿ ಡಿಕಾರ್ಬಾಕ್ಸಿಲೇಷನ್ ಆಗುತ್ತೆ ಅಂದ್ರೆ ಇಲ್ಲಿ CO ಏನಾಗುತ್ತೆ ರಿಮೂವ್ ಆಗುತ್ತೆ. ಡಿಕಾರ್ಬಾಕ್ಸಿಲೇಷನ್ ಅಂದ್ರೆ ರಿಮೂವಲ್ ಆಫ್ ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಂತ ಹೇಳ್ತೇವೆ. ಓಕೆ, ಬೈ ಕೋಲ್ಬೇಸ್ ಇಲೆಕ್ಟ್ರೋಲಿಟಿಕ್ ಮೆಥಡ್ ಅಂತ. ಸೊ ಇದು ಇಂಪಾರ್ಟೆಂಟ್ ಮೆಥಡ್. ಇದನ್ನ ಅಲ್ಕೇನ್ ಅನ್ನ ಪ್ರಿಪರೇಷನ್ ಮಾಡ್ಬೇಕಾದ್ರೆ ದಿಸ್ ಇಸ್ ದ ಮೆಥಡ್ ಆಫ್ ಇಲೆಕ್ಟ್ರೋಲಿಸಿಸ್. ಇಲೆಕ್ಟ್ರೋಲಿಸಿಸ್ ಮೆಥಡ್ ಇಂದ ಇಲ್ಲಿ ಅಲ್ಕೇನ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಇಲೆಕ್ಟ್ರೋಲಿಸಿಸ್ ಆಫ್ ವಾಟ್ ಆಗಿದ್ರೆ ಇಲೆಕ್ಟ್ರೋಲಿಸಿಸ್ ಆಫ್ an aqueous solution of sodium or potassium salt of carboxylic acid alkane containing even number of carbon atom is formed at anode. ಸೊ ಇಲೆಕ್ಟ್ರೋಲಿಸಿಸ್ ಪ್ರೊಸೆಸ್ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೇನೆ. ಸೊ ಅದರಲ್ಲಿ ಯಾವ್ಯಾವ್ದನ್ನ ಇಲೆಕ್ಟ್ರೋಲಿಸಿಸ್ ಮಾಡ್ತಾರೆ? aqueous solution of sodium or potassium salt of carboxylic acid ಮಾಡ್ತಾರೆ. ಅಂದ್ರೆ CH3COONA or CH3COO potassium. potassium salt ಅಥವಾ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನ ತಗೊಳ್ತಾರೆ. ಆಮೇಲೆ ಅಲ್ಕೇನ್ ಕಂಟೈನಿಂಗ್ ಇವನ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇಸ್ ಫಾರ್ಮ್ಡ್ ಅಟ್ ಆನೋಡ್. ಆನೋಡ್ ಇಲೆಕ್ಟ್ರೋಡ್ ಕಡೆ ನಮ್ಗೆ ಅಲ್ಕೇನ್ ಸಿಗತ್ತೆ. ಓಕೆ, ಸೊ ಇಲ್ಲಿ ನೋಡಿ ಒಂದು ಜನರಲ್ ರಿಯಾಕ್ಷನ್ ಅನ್ನ ತಗೊಂಡಿದ್ದಾರೆ.
ನಾಟ್ ಅ ಜನರಲ್ ರಿಯಾಕ್ಷನ್, ಒಂದು ರಿಯಾಕ್ಷನ್ ಅನ್ನ ತಗೊಂಡಿದ್ದಾರೆ. ಇಟ್ ಈಸ್ ಸೋಡಿಯಂ ಅಸಿಟೇಟ್ ಅಲ್ವಾ. ಸೋಡಿಯಂ ಅಸಿಟೇಟ್ ರಿಯಾಕ್ಟ್ಸ್ ವಿತ್ ವಾಟರ್, ಇಟ್ ಅಂಡರ್ಗೋ ಇಲೆಕ್ಟ್ರೋಲಿಸಿಸ್. ಅಂದ್ರೆ ಈ ಸೋಡಿಯಂ ಅಸಿಟೇಟ್ ಅನ್ನ ವಾಟರ್ ಜೊತೆ ಸ್ಟರ್ ಮಾಡಿ ಇಲೆಕ್ಟ್ರೋಲಿಸಿಸ್ ಅನ್ನ ಮಾಡಿದಾಗ ಏನಾಗುತ್ತೆ, ನಮ್ಗೆ ಈಥೇನ್ ಸಿಗತ್ತೆ. ಓಕೆ, ಸೊ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಕೂಡ ಫಾರ್ಮ್ ಆಗುತ್ತೆ. ಸೊ ಆನೋಡ್ ರಿಯಾಕ್ಷನ್ ಏನಾಗುತ್ತೆ ಆಗಿದ್ರೆ, ಆನೋಡ್ ಅಲ್ಲಿ ಆಕ್ಸಿಡೇಷನ್ ಆಗತ್ತಲ್ವಾ. ಯೂಶುವಲಿ ಅಟ್ ಆನೋಡ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್ ಅಟ್ ಆನೋಡ್. ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಇಲ್ಲಿ ನೋಡಿ, CH3COO ಮೈನಸ್ ಇರುತ್ತೆ ಅಲ್ವಾ, ದಿಸ್ ಪಾರ್ಟ್. ಸೊ ಈ ಪಾರ್ಟ್ ಏನಾಗುತ್ತೆ, ಎರಡು ಇಲೆಕ್ಟ್ರಾನ್ ರಿಮೂವ್ ಆಗಿ ಈ ಪಾರ್ಟ್ ಇಂದ ಇಟ್ ವಿಲ್ ಫಾರ್ಮ್ ದಿಸ್ ಇಂಟರ್ಮೀಡಿಯೇಟ್. ದೆನ್ ಫೈನಲಿ ಇಟ್ ವಿಲ್ ಫಾರ್ಮ್ ದಿಸ್ ರೆಡಿಕಲ್, ಮೀಥೈಲ್ ರೆಡಿಕಲ್ ಫಾರ್ಮ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಆಮೇಲೆ ಈ ಮಿಥೈಲ್ ರೆಡಿಕಲ್ ಎರಡು ಮಾಲಿಕ್ಯೂಲ್ಸ್ ಇರುತ್ತಲ್ಲ, ದೇರ್ ಆರ್ 2 molecules ಆಫ್ ಮಿಥೈಲ್ ರೆಡಿಕಲ್, ದೇ ಜಾಯಿನ್ ಟು ಫಾರ್ಮ್ ಈಥೇನ್. ಸೊ ಎರಡು ಜಾಯಿನ್ ಆಗಿ ಈಥೇನ್ ಮಾಲಿಕ್ಯೂಲ್ ಫಾರ್ಮ್ ಆಗುತ್ತೆ. ಎಲ್ಲಿ, ಆನೋಡ್ ಕಡೆ. ಸೊ ಆನೋಡ್ ಅಲ್ಲಿ ಈಥೇನ್ ಫಾರ್ಮ್ ಆಗತ್ತೆ ಅಥವಾ ರೆಸ್ಪೆಕ್ಟಿವ್ ಅಲ್ಕೇನ್ ಫಾರ್ಮ್ ಆಗತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಆಕ್ಸಿಡೇಷನ್ ಆಗತ್ತೆ ಆನೋಡ್ ಕಡೆ. ಓಕೆ, ಕ್ಯಾಥೋಡ್ ಅಲ್ಲಿ ಏನಾಗುತ್ತೆ ಅಂದಿದ್ರೆ, ಅಟ್ ಕ್ಯಾಥೋಡ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್. ಸೊ ವಾಟರ್ ಇದ್ದಿದ್ದು ಏನಾಗುತ್ತೆ, ಹೈಡ್ರಾಕ್ಸಿಲ್ ಅಯಾನ್ ಆಗುತ್ತೆ, ಮತ್ತೆ 2H+ ಅಯಾನ್ಸ್ ರಿಲೀಸ್ ಆಗುತ್ತೆ. ಆಮೇಲೆ ದಿಸ್ H+ ions accept electrons and hydrogen gas is released at cathode. So ಇದು anode ಮತ್ತೆ cathode reaction ಆಗೋದು. Okay, so coal based electrolysis method is important. Okay, physical properties ಏನು ಆಗಿದ್ರೆ ಅಲ್ಕೇನ್ಸ್ ಅಂತ ನೋಡೋಣ. ದೇ ಆರ್ ನಾನ್ ಪೋಲಾರ್. ನಾನ್ ಪೋಲಾರ್ ಅಂದ್ರೆ ವಾಟರ್ ಅಲ್ಲಿ ಡಿಸಾಲ್ವ್ ಆಗಲ್ಲ ಅಂತ. ದೇ ಆರ್ ನಾಟ್ ಪೋಲಾರ್ ಸಾಲ್ವೆಂಟ್ಸ್, ದೇ ಆರ್ ನಾನ್ ಪೋಲಾರ್ ಇನ್ ನೇಚರ್. They dissolve only in organic compounds. Organic compounds ಅಂದ್ರೆ ಬೆಂಜಿನ್ ಅಲ್ಲಿ ಡಿಸಾಲ್ವ್ ಆಗುತ್ತೆ, ಅಥವಾ ಯಾವ್ದ್ರಲ್ಲಿ ಕಾರ್ಬನ್ ಟೆಟ್ರಾ ಕ್ಲೋರೈಡ್ ಅನ್ನ ಸಾಲ್ವೆಂಟ್ ಆಗಿ ತಗೊಂಡಾಗ ಅದ್ರಲ್ಲಿ ಡಿಸಾಲ್ವ್ ಆಗುತ್ತೆ. ವಾಟರ್ ಅಲ್ಲಿ ಡಿಸಾಲ್ವ್ ಆಗಲ್ಲ. ವಾಟರ್ ಇಸ್ ಅ ಇನ್ಆರ್ಗ್ಯಾನಿಕ್ ಕಂಪೌಂಡ್ ಅಲ್ವಾ. ಸೊ ದೇ ಆರ್ ನಾನ್ ಪೋಲಾರ್ ಇನ್ ನೇಚರ್, ಅಂಡ್ ಡ್ಯೂ ಟು ಕೋವೆಲೆಂಟ್ ನೇಚರ್ ಆಫ್ ಕಾರ್ಬನ್ ಕಾರ್ಬನ್ ಬಾಂಡ್ ಅಂಡ್ ಕಾರ್ಬನ್ ಹೈಡ್ರೋಜನ್ ಬಾಂಡ್, ಕಾರ್ಬನ್ ಕಾರ್ಬನ್ ಬಾಂಡ್ ಎನರ್ಜಿ ಎಷ್ಟಿರುತ್ತೆ, 83 kJ/mol ಇರುತ್ತೆ. ಕಾರ್ಬನ್ ಹೈಡ್ರೋಜನ್ ಬಾಂಡ್ ಎನರ್ಜಿ ಎಷ್ಟಿರುತ್ತೆ, 99 kJ/mol ಇರುತ್ತೆ. ಓಕೆ, ಸೊ ಕಾರ್ಬನ್ ಒನ್ ಮೆಂಬರ್ ಇಂದ 4ನೇ ಮೆಂಬರ್ ವರೆಗೆ, ಅಂದ್ರೆ ಮೀಥೇನ್ ಇಂದ ಬ್ಯೂಟೇನ್ ವರೆಗೆ ಅಲ್ಕೇನ್ಸ್ ಗೇಷಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಆಮೇಲೆ ಪೆಂಟೇನ್ ಇಂದ ನೆಕ್ಸ್ಟ್ ಮೆಂಬರ್ಡ್ ಅಲ್ಕೇನ್ಸ್ ಏನಿರುತ್ತೆ, ಅಪ್ ಟು 17 ಮೆಂಬರ್ಸ್ ಕಲರ್ಲೆಸ್ ಮತ್ತೆ ಓಡರ್ಲೆಸ್ ಇರುತ್ತೆ. ಕಲರ್ ಇರೋದಿಲ್ಲ ಮತ್ತೆ ಸ್ಮೆಲ್ ಇರೋದಿಲ್ಲ. ಓಕೆ, ದೇ ಆರ್ ಇನ್ ಲಿಕ್ವಿಡ್ ಸ್ಟೇಟ್. ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಆಮೇಲೆ 17th ಮೆಂಬರ್ ಗಿಂತ ನೆಕ್ಸ್ಟ್ ಮೆಂಬರ್ ಯಾವ ಸ್ಟೇಟ್ ಅಲ್ಲಿ ಇರುತ್ತೆ, ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಅಂದ್ರೆ C1 to C4 ಮೆಂಬರ್ಸ್ ಆರ್ ಇನ್ ಗೇಷಿಯಸ್ ಸ್ಟೇಟ್, C5 to C17 ಮೆಂಬರ್ಸ್ ಆರ್ ಇನ್ ಲಿಕ್ವಿಡ್ ಸ್ಟೇಟ್, ನೆಕ್ಸ್ಟ್ ಮೆಂಬರ್ಸ್ ಆರ್ ಇನ್ ಸಾಲಿಡ್ ಸ್ಟೇಟ್. ಸಾಲ್ಯುಬಿಲಿಟಿ ಅಂದ್ರೆ ಆಲ್ರೆಡಿ ಹೇಳಿದಾಗೆ ಲೈಕ್ ಡಿಸಾಲ್ವ್ಸ್ ಲೈಕ್ ಅನ್ನೋ ಒಂದು ಪ್ರಾಪರ್ಟಿ ಗೊತ್ತಿದೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಾಗ. ಏನು ಲೈಕ್ ಡಿಸಾಲ್ವ್ಸ್ ಲೈಕ್ ಅಂದ್ರೆ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಆರ್ಗ್ಯಾನಿಕ್ ಕಂಪೌಂಡ್ ಅಲ್ಲಿ ಡಿಸಾಲ್ವ್ ಆಗುತ್ತೆ, ಅಥವಾ ಆರ್ಗ್ಯಾನಿಕ್ ಕಂಪೌಂಡ್ಸ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಲ್ಲಿ ಡಿಸಾಲ್ವ್ ಆಗುತ್ತೆ, ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಇನ್ಆರ್ಗ್ಯಾನಿಕ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗುತ್ತೆ ಅಂತ. ಇದು ಯಾವುದು ಅಲ್ಕೇನ್ಸ್ ನಾನ್ ಪೋಲಾರ್ ಇರೋದ್ರಿಂದ ಆರ್ಗ್ಯಾನಿಕ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗುತ್ತೆ, ಇನ್ಆರ್ಗ್ಯಾನಿಕ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗಲ್ಲ. ಸೊ polar compounds dissolve in polar solvents, non-polar compounds dissolve in non-polar ಅಂತಾನು ಹೇಳ್ಬೋದು. ಓಕೆ, ಈ ಆಂಗಲ್ ಇಂದಾನು ಹೇಳ್ಬೋದು. ಬಾಯ್ಲಿಂಗ್ ಪಾಯಿಂಟ್ ಯಾವ ರೀತಿ ಇರುತ್ತೆ ಹಂಗಿದ್ರೆ, ಲೋ ಬಾಯ್ಲಿಂಗ್ ಪಾಯಿಂಟ್ ಡ್ಯೂ ಟು ನಾನ್ ಪೋಲಾರ್ ಇನ್ ನೇಚರ್. ಬಾಯ್ಲಿಂಗ್ ಪಾಯಿಂಟ್ ತುಂಬಾ ಕಡಿಮೆ ಇರುತ್ತೆ. ಓಕೆ, ರೂಮ್ ಟೆಂಪರೇಚರ್ ಅಲ್ಲೇ ಗೇಷಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ ಯೂಶುವಲಿ. ನಿಮ್ಗೆ ಗೊತ್ತಿದೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕೇಳ್ತೀವಿ. ಯಾವುದು ಕುಕಿಂಗ್ ಫ್ಯೂಯಲ್, ಮನೆಯಲ್ಲಿ ಗ್ಯಾಸ್ ಅನ್ನು ಬಳಸ್ತೀವಲ್ಲ, LPG ಅಂತ ಕರಿತೇವೆ. ಸೊ LPG ಇಸ್ ಅ ಮಿಕ್ಸ್ಚರ್ ಆಫ್ ವಾಟ್ ದಟ್ ಈಸ್ ಪ್ರೋಪೇನ್ ಅಂಡ್ ಬ್ಯೂಟೇನ್ ಅನ್ನ ಮಿಕ್ಸ್ಚರ್ ಆಗಿರುತ್ತೆ LPG ಅಂದ್ರೆ. ಸೊ ದೇ ಆರ್ at the room temperature only, they are in gaseous state. Okay,
ದಟ್ ಮೀನ್ಸ್ ದೇ ಆರ್ ಲೋ ಬಾಯ್ಲಿಂಗ್ ಪಾಯಿಂಟ್ ಅಂತ. ಆಮೇಲೆ ಕೆಮಿಕಲ್ ಪ್ರಾಪರ್ಟೀಸ್ ಏನು ಆಗಿದ್ರೆ ಅಲ್ಕೇನ್ಸ್ ಅಂತ ನೋಡೋಣ. ಕೆಮಿಕಲ್ ಪ್ರಾಪರ್ಟೀಸ್, ಅಲ್ಕೇನ್ಸ್ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಹೈಡ್ರೋಜನ್ ಪ್ಲೇಸ್ ಅಲ್ಲಿ ಬೇರೆ ಯಾವ್ದಾದ್ರು ಒಂದು ಆಟಮ್ಸ್ ಅಥವಾ ಗ್ರೂಪ್ ಆಫ್ ಆಟಮ್ಸ್ ಬಂದು ಕೂರೋದು ಹೈಡ್ರೋಜನ್ ಜಾಗದಲ್ಲಿ. ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಯಾವ್ಯಾವ ಸಬ್ಸ್ಟಿಟ್ಯೂಷನ್ ಆಗತ್ತೆ, ಹ್ಯಾಲೋಜಿನ್ಸ್ ಬಂದು ಹೈಡ್ರೋಜನ್ ಅನ್ನ ರಿಪ್ಲೇಸ್ ಮಾಡಿದ್ರೆ ಹ್ಯಾಲೋಜಿನೇಷನ್ ಅಂತ ಕರಿತೇವೆ. ನೈಟ್ರೋ ಗ್ರೂಪ್ NO2 ಗ್ರೂಪ್ ಹೈಡ್ರೋಜನ್ ಅನ್ನ ರಿಪ್ಲೇಸ್ ಮಾಡಿದ್ರೆ ನೈಟ್ರೇಷನ್ ಅಂತ ಕರಿತೇವೆ. ಸಲ್ಫೋನೇಷನ್ SO2 ಗ್ರೂಪ್ ಬಂದು ಹೈಡ್ರೋಜನ್ ಅನ್ನ ರಿಪ್ಲೇಸ್ ಮಾಡಿದ್ರೆ ಸಲ್ಫೋನೇಷನ್ ಅಂತ ಕರಿತೇವೆ. ಸೊ ಹ್ಯಾಲೋಜಿನ್ ಎಕ್ಸಾಂಪಲ್ ಅನ್ನ ನೋಡಿ, ಕ್ಲೋರಿನೇಷನ್, ಪರ್ಟಿಕ್ಯುಲರ್ಲಿ ಕ್ಲೋರಿನೇಷನ್ ಎಕ್ಸಾಂಪಲ್ ಆಫ್ ಕ್ಲೋರಿನೇಷನ್ ಆಫ್ ಮೀಥೇನ್ ಅನ್ನ ನೋಡೋಣ. ಇಲ್ಲಿ ಮೀಥೇನ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಮಾಲಿಕ್ಯೂಲ್, ಇಟ್ ವಿಲ್ ಫಾರ್ಮ್ ಇನ್ ದ ಫಸ್ಟ್ ಸ್ಟೆಪ್ ಕ್ಲೋರೋಮೀಥೇನ್ ಆಗುತ್ತೆ, HCl ರಿಲೀಸ್ ಆಗುತ್ತೆ. ಆಮೇಲೆ ಈ ರೀತಿ ಮೀಥೈಲ್ ಕ್ಲೋರೈಡ್ ಆಗಿದ್ದು ಫರ್ದರ್ ಇಟ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಮಾಲಿಕ್ಯೂಲ್, ಇಟ್ ವಿಲ್ ಫಾರ್ಮ್ ಡೈಕ್ಲೋರೋಮೀಥೇನ್, ಅಗೇನ್ HCl ಇಸ್ ರಿಲೀಸ್ಡ್. ಆಮೇಲೆ ಈ ಡೈಕ್ಲೋರೋಮೀಥೇನ್ ಏನ್ ಮಾಡುತ್ತೆ, ಫರ್ದರ್ ಇಟ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್, ಇಟ್ ವಿಲ್ ಫಾರ್ಮ್ ಟ್ರೈಕ್ಲೋರೋಮೀಥೇನ್, again HCl is formed. Again this trichloromethane further reacts with chlorine molecule, it will form carbon tetrachloride as a final product. This is the halogenation of methane. So rate of reaction of alkane with halogen ಅಂದ್ರೆ ನೋಡಿ, ಫ್ಲೋರಿನ್ ಜೊತೆ ಫಾಸ್ಟ್ ಆಗಿ ರಿಯಾಕ್ಷನ್ ಆಗುತ್ತೆ, ದ್ಯಾನ್ ಕ್ಲೋರಿನ್, ದ್ಯಾನ್ ಬ್ರೋಮಿನ್, ದ್ಯಾನ್ ಅಯೋಡಿನ್. ಓಕೆ, ಸೊ ಈ ಆರ್ಡರ್ ಗೊತ್ತಿರ್ಬೇಕು. ಆಮೇಲೆ ರೇಟ್ ಆಫ್ ರಿಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನ್ ಇನ್ ಅಲ್ಕೇನ್ ಅಂದ್ರೆ ಯಾವ ಹೈಡ್ರೋಜನ್ ರಿಪ್ಲೇಸ್ಮೆಂಟ್ ಆಗತ್ತೆ. ಓಕೆ, ಯಾವ ಒಂದು ಕಾರ್ಬನ್ಗೆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಬಂದು ರಿಪ್ಲೇಸ್ ಮಾಡುತ್ತೆ ಹೈಡ್ರೋಜನ್ ಅನ್ನ ಅಂದ್ರೆ ಟರ್ಷರಿ ಕಾರ್ಬನ್ ಅಲ್ಲಿ ಹೈಡ್ರೋಜನ್ ಬೇಗ ಸಬ್ಸ್ಟಿಟ್ಯೂಟ್ ಆಗುತ್ತೆ ದ್ಯಾನ್ ಸೆಕೆಂಡರಿ ಕಾರ್ಬನ್, ದ್ಯಾನ್ ಪ್ರೈಮರಿ ಕಾರ್ಬನ್ ಅಂತ ಒಂದು ಕಾನ್ಸೆಪ್ಟ್. ಟರ್ಷರಿ ಕಾರ್ಬನ್ ಅಂದ್ರೆ ಗೊತ್ತಿದೆ, ಕಾರ್ಬನ್ ಅಟ್ಯಾಚ್ ಟು ಕಾರ್ಬನ್ ಡೈರೆಕ್ಟ್ಲಿ ಅಟ್ಯಾಚ್ ಟು 3 other ಕಾರ್ಬನ್ಸ್. ಸೆಕೆಂಡರಿ ಅಂದ್ರೆ ಕಾರ್ಬನ್ ಡೈರೆಕ್ಟ್ಲಿ ಅಟ್ಯಾಚ್ ಟು 2 other ಕಾರ್ಬನ್ಸ್. ಪ್ರೈಮರಿ ಅಂದ್ರೆ ಕಾರ್ಬನ್ ಡೈರೆಕ್ಟ್ಲಿ ಅಟ್ಯಾಚ್ ಟು 1 other ಕಾರ್ಬನ್. ಓಕೆ, ಫ್ಲೋರಿನೇಷನ್ ಈಸ್ ಟೂ ವೈಲೆಂಟ್ ಟು ಬಿ ಕಂಟ್ರೋಲ್ಡ್. ಸೊ ಫ್ಲೋರಿನೇಷನ್ ಅನ್ನ ಕಂಟ್ರೋಲ್ ಮಾಡೋದು ಕಷ್ಟ, ಬಿಕಾಸ್ ಇಟ್ ಇಸ್ ಅ ವೈಲೆಂಟ್ ರಿಯಾಕ್ಷನ್ ಅಂತ. iodination is a reversible ಅಂದ್ರೆ even though product is formed, again it get converted into reactant. ಸೊ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆದ್ರೂ ಕೂಡ ಪುನಃ ಹೊಳ್ಳಿ ಏನಾಗುತ್ತೆ, ಅದು ರಿಯಾಕ್ಟೆಂಟ್ ಕಡೆಗೆ ಬರುತ್ತೆ ಅಂತ, ರಿವರ್ಸಿಬಲ್. ಅಂಡ್ ಇಟ್ ಈಸ್ therefore carried out in the presence of oxidizing agents like HNO3. ಸೊ ಅಯೋಡಿನೇಷನ್ ಮಾಡ್ಬೇಕಾದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಬೇಕಾಗುತ್ತೆ, HNO3 ಆಕ್ಸಿಡೈಸಿಂಗ್ ಏಜೆಂಟ್ ಬೇಕಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಆಮೇಲೆ ಮೆಕ್ಯಾನಿಸಮ್ ಆಫ್ ಹ್ಯಾಲೋಜಿನೇಷನ್ ಮೆಕ್ಯಾನಿಸಮ್ ಏನಾಗುತ್ತೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ರಿಯಾಕ್ಷನ್ ಏನಾಗುತ್ತೆ ಅಂತ ನೋಡೋಣ. ಪ್ರೀ ರೆಡಿಕಲ್ ಮೆಕ್ಯಾನಿಸಮ್ ಅಂತ ಹೇಳ್ತೇವೆ. ಸೊ ಫಸ್ಟ್ ಏನಾಗುತ್ತೆ, ಕ್ಲೋರಿನ್ ಮಾಲಿಕ್ಯೂಲ್ ಇರುತ್ತೆ ಅಲ್ವಾ, Cl ಕೋವೆಲೆಂಟ್ ಬಾಂಡ್ ಬ್ರೇಕ್ ಆಗುತ್ತೆ ವೆನ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಹೀಟ್ ಮಾಡಿದಾಗ ಕ್ಲೋರಿನ್ ಕೋವೆಲೆಂಟ್ ಬಾಂಡ್ ಬ್ರೇಕ್ ಆಗಿ ಕ್ಲೋರಿನ್ ರೆಡಿಕಲ್ ಆಗುತ್ತೆ ನೋಡಿ ಇಲ್ಲಿ. ಸೊ ಇಟ್ ಈಸ್ ಇನಿಷಿಯೇಷನ್ ಅಂದ್ರೆ ರಿಯಾಕ್ಷನ್ ಸ್ಟಾರ್ಟ್ ಆಗೋ ಸ್ಟೆಪ್ ಇದು. ಓಕೆ, ಆಮೇಲೆ ಈ ರೀತಿ ಕ್ಲೋರಿನ್ ರೆಡಿಕಲ್ ಫಾರ್ಮ್ ಆಗಿದ್ದು ಮೀಥೇನ್ ಜೊತೆ ರಿಯಾಕ್ಟ್ ಆಗಿ ಹೈಡ್ರೋಜನ್ ಕ್ಲೋರೈಡ್ ಫಾರ್ಮ್ ಆಗುತ್ತೆ, ಮತ್ತೆ ಅಗೇನ್ ಮೀಥೇನ್ ರೆಡಿಕಲ್ ಫಾರ್ಮ್ ಆಗುತ್ತೆ. ಇದನ್ನ ಪ್ರೊಪಗೇಷನ್ ಅಂತ ಕರೀತಾರೆ. ಇಟ್ ಈಸ್ ಅ ಕಂಟಿನ್ಯೂಷನ್ ಸ್ಟೆಪ್. ನೆಕ್ಸ್ಟ್ ಏನಾಗುತ್ತೆ, ಮತ್ತೊಂದು ಮೀಥೈಲ್ ರೆಡಿಕಲ್ ಫಾರ್ಮ್ ಆಗಿದ್ದು ಮತ್ತೆ ಕ್ಲೋರಿನ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗಿ ಮೀಥೈಲ್ ಕ್ಲೋರೈಡ್ ಆಗುತ್ತೆ, ಕ್ಲೋರಿನ್ ರೆಡಿಕಲ್ ಫಾರ್ಮ್ ಆಗುತ್ತೆ. ಮತ್ತೆ ಈ ಕ್ಲೋರಿನ್ ರೆಡಿಕಲ್ ಫಾರ್ಮ್ ಆಗಿದ್ದು ಮೀಥೈಲ್ ರೆಡಿಕಲ್ ಜೊತೆ ರಿಯಾಕ್ಟ್ ಆಗಿ CH3Cl ಆಗುತ್ತೆ, ಅಂದ್ರೆ ಕ್ಲೋರೋಮೀಥೇನ್ ಆಗುತ್ತೆ. ಇಟ್ ಈಸ್ ಅ ಟರ್ಮಿನೇಷನ್ ಸ್ಟೆಪ್, ಅಂದ್ರೆ ಟರ್ಮಿನೇಷನ್ ಮೀನ್ಸ್ ಎಂಡ್ ಅಂತ. ಇನ್ ದಿಸ್ ವೇ ಮೀಥೈಲ್ ಕ್ಲೋರೈಡ್ ಇಸ್ ಫಾರ್ಮ್. ಕಂಬಷನ್ ಅಂದ್ರೆ ಸುಡೋದು ಅಂತ ಅರ್ಥ ಅಲ್ವಾ, ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಸುಡೋದು ಅಂದ್ರೆ ಏನು, ದಹನ ಆಗೋದು ಅಂತ. ಸೊ ದಹನ ಆಗ್ಬೇಕು ಅಥವಾ ಬರ್ನಿಂಗ್ ಆಗ್ಬೇಕು ಅಂದ್ರೆ ಯಾವ್ದು ಇರ್ಬೇಕು, ಆಕ್ಸಿಜನ್ ಇರ್ಬೇಕು ಅಲ್ವಾ. ಸೊ ಕಂಬಷನ್ ಇಸ್ ನಥಿಂಗ್ ಬಟ್ ರಿಯಾಕ್ಷನ್ ವಿತ್ ಆಕ್ಸಿಜನ್ ಅಂತ ಹೇಳ್ಬೋದು. ಸೊ ಮೀಥೇನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ ಮತ್ತೆ ವಾಟರ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ,
ಆಮೇಲೆ ಐಸೋಮರೈಸೇಷನ್. ಐಸೋಮರ್ಸ್ ಅಂದ್ರೆ ಏನು ಗೊತ್ತಿದೆ ನಿಮ್ಗೆ? ಸ್ಟ್ರಕ್ಚರಲ್ ಐಸೋಮರ್ ಇರುತ್ತೆ, ಸ್ಟೀರಿಯೋ ಐಸೋಮರ್ ಇರುತ್ತೆ. ಕಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂದ್ರೆ ಸ್ಟ್ರಕ್ಚರಲ್ ಐಸೋಮರ್ ಆಗುತ್ತೆ. ಕಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ ಇನ್ ಅ ಮಾಲಿಕ್ಯೂಲ್ ಅಂದ್ರೆ ಸ್ಟೀರಿಯೋ ಐಸೋಮರಿಸಮ್ ಅಲ್ಲಿ ಬರುತ್ತೆ. ಓಕೆ, ಐಸೋಮರೈಸೇಷನ್ ಯಾವ ರೀತಿ ಆಗುತ್ತೆ ಹಾಗಿದ್ರೆ? ಅಲ್ಕೇನ್ ಇರುತ್ತೆ, ಎನ್ ಬ್ಯೂಟೇನ್ ಅನ್ನೋ ಒಂದು ಮಾಲಿಕ್ಯೂಲ್ ಇರುತ್ತೆ. ಇದನ್ನ ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್ ಮತ್ತೆ ಹೈಡ್ರೋಜನ್ ಕ್ಲೋರೈಡ್ ಜೊತೆ ಟ್ರೀಟ್ ಮಾಡಿದಾಗ ಅಟ್ ದ ಟೆಂಪರೇಚರ್ 200 ಡಿಗ್ರಿ ಸೆಲ್ಸಿಯಸ್, ಪ್ರೆಷರ್ 35 ATM, ಅವಾಗ ಏನಾಗುತ್ತೆ? ಐಸೋಬ್ಯೂಟೇನ್ ಆಗುತ್ತೆ. ಸೊ ಐಸೋಬ್ಯೂಟೇನ್ ಮತ್ತೆ ಎನ್ ಬ್ಯೂಟೇನ್ ಇನ್ನು ಮಾಲಿಕ್ಯುಲರ್ ಫಾರ್ಮುಲಾ ಏನಿರುತ್ತೆ ಹೇಳಿ? ಸೇಮೇ ಇರುತ್ತೆ. ಅಂದ್ರೆ C4H10 ಇರುತ್ತೆ. ಸೊ ಇದರಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಕೂಡ ಸೇಮ್ ಇರುತ್ತೆ, ಇದರಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಕೂಡ ಸೇಮ್ ಇರುತ್ತೆ, C4H10. ಬಟ್ ಚೇನ್ ಏನಿರುತ್ತೆ ಡಿಫ್ರೆಂಟ್ ಇರುತ್ತೆ. ಇಲ್ಲಿ ಚೇನ್ ಬ್ರಾಂಚ್ ಆಗಿದೆ ಐಸೋಬ್ಯೂಟೇನ್ ಅಲ್ಲಿ, ಇಲ್ಲಿ ಸ್ಟ್ರೇಟ್ ಚೇನ್ ಇದೆ. ಸೊ ಐಸೋಮರ್ ಫಾರ್ಮ್ ಆಯ್ತು. ಯಾವ್ದ್ರ ಜೊತೆ ಟ್ರೀಟ್ ಮಾಡಿದಾಗ? ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತೆ ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್ ಮತ್ತೆ ಹೈಡ್ರೋಜನ್ ಕ್ಲೋರೈಡ್ ಅಟ್ 200 ಡಿಗ್ರಿ ಸೆಲ್ಸಿಯಸ್, 35 ATM ಪ್ರೆಷರ್. ಸೊ ಇದು ನೆನ್ಪಿಟ್ಕೋಬೇಕು. ಆಮೇಲೆ ಅರೋಮಟೈಸೇಷನ್ ಅಂದ್ರೆ ಅರೋಮೆಟಿಕ್ ಕಂಪೌಂಡ್ ಫಾರ್ಮ್ ಆಗೋದು. ಬೆಂಜಿನ್ ಅಂದ್ರೆ ಬೇಸಿಕ್ ಅರೋಮೆಟಿಕ್ ಕಂಪೌಂಡ್, ಬೆಂಜಿನ್ ಅಥವಾ ಬೆಂಜಿನ್ ಡೆರಿವೇಟಿವ್ ಫಾರ್ಮ್ ಆಗೋದು, ಅಥವಾ ಹೆಚ್ಚಿನ ಹೈ ಮೆಂಬರ್ಡ್ ಬೆಂಜಿನ್ ರಿಂಗ್ಸ್ ಫಾರ್ಮ್ ಆಗೋದು. ಓಕೆ, ಹೈ ಮೆಂಬರ್ಡ್ ಅರೋಮೆಟಿಕ್ ರಿಂಗ್ಸ್ ಫಾರ್ಮ್ ಆಗೋದು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 1 2 3 4 5 6 ಅಂದ್ರೆ ಯಾವ್ದು ಇದು? ಹೆಕ್ಸೇನ್ ಇದೆ ಅಲ್ವಾ? Hexane ಇದೆ. Hexane treated with Cr2O3 or V2O5 or MO2O3 at 773 Kelvin and pressure should be 10 to 20 ATM. It will form benzene ring. So hexane will form benzene ring ಅಂತ ಹೇಳ್ಬೋದು. Okay, this is aromatization. ಇಲ್ಲಿ ಬೆಂಜಿನ್ ಅಂದ್ರೆ ಅರೋಮೆಟಿಕ್ ಕಂಪೌಂಡ್ ಅಲ್ವಾ? ಸೊ ಈ ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ. ಆಮೇಲೆ ರಿಯಾಕ್ಷನ್ ವಿತ್ ಸ್ಟೀಮ್. ಸ್ಟೀಮ್ ಅಂದ್ರೆ ಯಾವುದು? ಗೇಷಿಯಸ್ ಸ್ಟೇಟ್ ಆಫ್ ವಾಟರ್ ಅನ್ನ ಸ್ಟೀಮ್ ಅಂತ ಹೇಳ್ತೇವೆ ಅಲ್ವಾ? ಸೊ ಮೀಥೇನ್ ರಿಯಾಕ್ಟ್ಸ್ ವಿತ್ ವಾಟರ್ ಇನ್ ಗೇಷಿಯಸ್ ಸ್ಟೇಟ್. Methane reacts with water in the presence of nickel catalyst. When it is heated, it will form carbon monoxide and hydrogen gas is released. So it is the reaction with steam. Pyrolysis reaction ಅಂತ ಹೇಳ್ತೇವೆ ನೋಡಿ. Pyrolysis ಅಂದ್ರೆ ಏನಾಗುತ್ತೆ ಇಲ್ಲಿ? ಆಕ್ಚುಲಿ ಡಿಕಂಪೋಸಿಷನ್ ಆಫ್ ಹೈಯರ್ ಅಲ್ಕೇನ್ಸ್ ಟು ಲೋವರ್ ಅಲ್ಕೇನ್ಸ್ ಆನ್ ಹೀಟಿಂಗ್. ಹೈಯರ್ ಅಲ್ಕೇನ್ಸ್ ಅಂದ್ರೆ ಲಾಂಗ್ ಚೈನ್ ಆಲ್ಕೇನ್ ಇಂದ ಶಾರ್ಟ್ ಚೈನ್ ಆಲ್ಕೇನ್ ಫಾರ್ಮ್ ಆಗುತ್ತೆ. ಸೊ ಈ ಪ್ರೊಸೆಸ್ ಅನ್ನ ಪೈರೋಲಿಸಿಸ್ ಅಂತ ಹೇಳ್ತೇವೆ. ಹೇಗೆ ಪೈರೋಲಿಸಿಸ್ ಮಾಡ್ತಾರೆ ಹಾಗಿದ್ರೆ? ಸೊ ಇಲ್ಲಿ ನೋಡಿ, ಹೆಕ್ಸೇನ್ ಇದೆ ಅಲ್ವಾ? ಹೆಕ್ಸೇನ್ ಇದೆ, C6H14 ಅಂದ್ರೆ ಕಾರ್ಬನ್ ಇಂದು 6 ಮೆಂಬರ್ಡ್ ಚೈನ್ ಇದೆ, ಅಂದ್ರೆ ಹೆಕ್ಸೇನ್ ಇದೆ. ಅಲ್ಕೇನ್ ಅಲ್ಲಿ ಹೆಕ್ಸೇನ್ ಅಂತ ಕರೀತಾರೆ. ಇದನ್ನ ಏನ್ ಮಾಡ್ಬೇಕು? 773 ಕೆಲ್ವಿನ್ಗೆ ಹೀಟ್ ಮಾಡಿದಾಗ ಏನ್ ಸಿಗತ್ತೆ? ಈಗ ನೋಡಿ ಇಲ್ಲಿ, ಇಟ್ ಈಸ್ ಒನ್ ಕಂಪೌಂಡ್, it is one compound, it is one compound. ಇಲ್ಲಿ C6H12 ಅಂದ್ರೆ ಯಾವುದು ಇದು? It is hexene. It is hexene ಅಲ್ವಾ? ಅಲ್ಕೀನ್ ಬರುತ್ತೆ. ಆಮೇಲೆ C4H8 ಅಂದ್ರೆ it is butane, 4 membered ring ಬರುತ್ತೆ. C3H6 ಅಂದ್ರೆ it is propene ಅಲ್ವಾ? Yes, it is propene ಅಂದ್ರೆ ಅಲ್ಕೀನ್. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ. ಇಲ್ಲಿ ಹೆಕ್ಸಿನ್ ಅಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ, ಪ್ರೋಪೀನ್ ಅಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ. ಇಲ್ಲಿ ಇಟ್ ಈಸ್ ಬ್ಯೂಟೇನ್, ಸಾರಿ ನಾಟ್ ಬ್ಯೂಟೇನ್, ಇಟ್ ಈಸ್ ಬ್ಯೂಟೀನ್. ಸೊ ಇಲ್ಲಿ ಕೂಡ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ. ಓಕೆ, ಸೊ ಇದನ್ನ ಪೈರೋಲಿಸಿಸ್ ಅಂತ ಕರೀತಾರೆ. ಕನ್ಫರ್ಮೇಶನ್ಸ್ ಅಂದ್ರೆ ಸ್ಪೇಷಿಯಲಿ ಯಾವ ರೀತಿ ಅಲ್ಕೇನ್ಸ್ ಅರೇಂಜ್ಮೆಂಟ್ ಆಗಿರುತ್ತೆ ಅಂತ. ಡಿಫ್ರೆಂಟ್ ಸ್ಪೇಷಿಯಲ್ ಅರೇಂಜ್ಮೆಂಟ್ಸ್ ಆಫ್ ಆಟಮ್ ಅರೇಂಜಿಂಗ್ ಡ್ಯೂ ಟು ದ ಕಾರ್ಬನ್ ಕಾರ್ಬನ್ ರೊಟೇಷನ್. ಸೊ ಕಾರ್ಬನ್ ಕಾರ್ಬನ್ ರೊಟೇಷನ್ ಇರೋದಿಲ್ಲ. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಫಾರ್ ಕಾರ್ಬನ್ ಕಾರ್ಬನ್ ಬಾಂಡ್ ರೊಟೇಷನ್. ಸೊ ನಿಮ್ಗೆ ಹೈಬ್ರಿಡೈಸೇಷನ್ ಎಲ್ಲ ಗೊತ್ತಿದೆ. ಈಗ ಅಲ್ಕೇನ್ ಅಲ್ಲಿ ಯಾವ ರೀತಿ ಹೈಬ್ರಿಡೈಸೇಷನ್ ಆಗುತ್ತೆ ಅಂತ. ಅಲ್ಕೇನ್ ಅಲ್ಲಿ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇರೋದ್ರಿಂದ
ಏನಾಗಲ್ಲ, ರೊಟೇಷನ್ ರಿಸ್ಟ್ರಿಕ್ಟ್ ಆಗಲ್ಲ. ಕಾರ್ಬನ್ ಕಾರ್ಬನ್ ಬಾಂಡ್ ಈಸಿಲಿ ರೊಟೇಟ್ ಆಗಬಹುದು. ರೊಟೇಷನ್ ಅಬೌಟ್ ಬಾಂಡ್ ಆಕ್ಸಿಸ್. ಸೊ ಈ ರೀತಿ ಬಾಂಡ್ ಇದೆ ಅಂದ್ರೆ ಈ ಬಾಂಡ್ ಆಕ್ಸಿಸ್ ಥ್ರೂ ಏನಾಗಬಹುದು ಹೇಳಿ, ಕಾರ್ಬನ್ ಕಾರ್ಬನ್ ರೊಟೇಟ್ ಆಗಬಹುದು ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಕನ್ಫರ್ಮೇಶನ್ ಆಫ್ ಈಥೇನ್ ಅಂತ ಕೊಟ್ಟಿದ್ದಾರೆ ನೋಡಿ. ಈಥೇನ್ ಮಾಲಿಕ್ಯೂಲ್ ಅಲ್ಲಿ ಹೈಡ್ರೋಜನ್ ಸ್ಪೇಷಲ್ ಅರೇಂಜ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈಥೇನ್ ಈ ಒಂದು ಸ್ಟ್ರಕ್ಚರ್ ಅನ್ನ ನೋಡಿ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಈಥೇನ್. ಇಲ್ಲಿ ಕಾರ್ಬನ್ ಇದೆ, ಕಾರ್ಬನ್ 1 ಇದೆ, ಇಲ್ಲಿ ಕಾರ್ಬನ್ 2 ಇದೆ. ಸೊ ಈ ಬಾಂಡ್ ರೊಟೇಟ್ ಆದಾಗ ನೋಡಿ, ಈ ಕಾರ್ಬನ್ ಅನ್ನ ಫಿಕ್ಸ್ ಇಟ್ಕೊಂಡು ಆ ಮತ್ತೊಂದು ಮುಂದಿನ ಈ ಬಾಂಡ್ ಮತ್ತೆ ಈ ಹೈಡ್ರೋಜನ್ 3 ಆಟಮ್ ಅನ್ನ ರೊಟೇಟ್ ಮಾಡಿದ್ರೆ ಇಲ್ಲಿ ನೋಡಿ 180 ಡಿಗ್ರಿ ರೊಟೇಟ್ ಮಾಡಿದ್ರೆ, ಸೊ ಇಫ್ ಇಟ್ ಈಸ್ ರೊಟೇಟೆಡ್ ಟು 180 ಡಿಗ್ರಿ, ಈ ಹೈಡ್ರೋಜನ್ ಇಲ್ಲಿ ಬರುತ್ತೆ ಅಲ್ವಾ, ಪೊಸಿಷನ್ ಆಫ್ ದಿಸ್ ಹೈಡ್ರೋಜನ್ ಟು ಹಿಯರ್, ಈ ಹೈಡ್ರೋಜನ್ ಇಲ್ಲಿ ಹೋಗುತ್ತೆ, ಮತ್ತೆ ಈ ಹೈಡ್ರೋಜನ್ ಇಲ್ಲಿ ಬರುತ್ತೆ. 180 ಡಿಗ್ರಿ ರೊಟೇಟ್ ಮಾಡಿ ಈ ಬಾಂಡ್ ಅನ್ನ. ಸೊ ಯು ವಿಲ್ ಗೆಟ್ ದ ಸ್ಟ್ರಕ್ಚರ್ ಲೈಕ್ ದಿಸ್. ಸ್ಪೇಷಲ್ ಅರೇಂಜ್ಮೆಂಟ್ ನೋಡಿ. ಸೊ ಇದನ್ನ ಬೇರೆ ರೀತಿ ಎಕ್ಲಿಪ್ಸ್ಡ್, ಇದು ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮ್ ಅಲ್ಲಿ ಬರ್ದಾಗ ಈ ರೀತಿ ಬರೀಬಹುದು ನೋಡಿ. ಈ ಕನ್ಫರ್ಮೇಶನ್ ಅನ್ನ ಎಕ್ಲಿಪ್ಸ್ಡ್ ಕನ್ಫರ್ಮೇಶನ್ ಅಂತ ಕರಿತೇವೆ. ಎಕ್ಲಿಪ್ಸ್ಡ್ ಅಂದ್ರೆ ಏನು, ಆಲ್ ಹೈಡ್ರೋಜನ್ಸ್ ಆರ್ ನಿಯರೆಸ್ಟ್ ಟು ಈಚ್ ಅದರ್. ಇಲ್ಲಿ ನೋಡಿ ಹೈಡ್ರೋಜನ್ ನಿಯರ್ ಆಗಿದೆ. ಈ ಎಕ್ಲಿಪ್ಸ್ಡ್ ಕನ್ಫರ್ಮೇಶನ್ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾದಲ್ಲಿ ಇಲ್ಲಿ ಹೈಡ್ರೋಜನ್ ನಿಯರ್ ಇದೆ ನೋಡಿ. ಇಲ್ಲಿ ಹಿಯರ್ ಯು ಕ್ಯಾನ್ ಸಿ 2 ಹೈಡ್ರೋಜನ್ ಆಟಮ್ಸ್ ಆರ್ ನಿಯರ್ ಟು ಈಚ್ ಅದರ್. ಇಲ್ಲಿ ಸ್ಟ್ಯಾಗರ್ಡ್ ಕನ್ಫರ್ಮೇಶನ್ ಗೆ ನೋಡಿ, ಇಲ್ಲಿ ಹೈಡ್ರೋಜನ್ ಆಟಮ್ಸ್ ಆರ್ ಫಾರ್ದೆಸ್ಟ್ ಅಪಾರ್ಟ್. ಸೊ ಹೈಡ್ರೋಜನ್ ಆಟಮ್ ಇಲ್ಲಿ ದೂರ ದೂರ ಇದೆ ನೋಡಿ ಸ್ಟ್ಯಾಗರ್ಡ್ ಫಾರ್ಮ್ ಅಲ್ಲಿ. ಐ ಹೋಪ್ ಯು ಆರ್ ಸೀಯಿಂಗ್ ದಿಸ್. ಸೊ ವಿಚ್ ಕನ್ಫರ್ಮೇಶನ್ ಇಸ್ ಮೋರ್ ಸ್ಟೇಬಲ್ ಅಂತ ಕ್ವಶನ್ ಕೇಳಿದಾಗ ಏನ್ ಹೇಳ್ಬೇಕು, ಎಕ್ಲಿಪ್ಸ್ಡ್ ಈಸ್ ಲೆಸ್ ಸ್ಟೇಬಲ್ ದೆನ್ ಸ್ಟ್ಯಾಗರ್ಡ್. ಸ್ಟ್ಯಾಗರ್ಡ್ ಅಲ್ಲಿ ಏನಿರುತ್ತೆ ಹೇಳಿ, ಹೈಡ್ರೋಜನ್ ದೂರ ದೂರ ಇದ್ದು ಸ್ಟೇಬಲ್ ಆಗಿರುತ್ತೆ. ದೇರ್ ಇಸ್ ನೋ ಸ್ಟಿಯರಿಕ್ ಹಿಂಡ್ರೆನ್ಸ್ ಆರ್ ಏನು ಸ್ಪೇಷಲ್ ಅರೇಂಜ್ಮೆಂಟ್ ಅಲ್ಲಿ ಹತ್ತತ್ರ ಇದ್ದಾಗ ಅನ್ಸ್ಟೇಬಲ್ ಇರುತ್ತೆ ಅಲ್ವಾ. ಇಲ್ಲಿ ನೋಡಿ ಹೈಡ್ರೋಜನ್ ಆಟಮ್ ಹತ್ತತ್ರ ಇರೋದ್ರಿಂದ ದೇ ಆರ್ ಅನ್ಸ್ಟೇಬಲ್. ದಟ್ಸ್ ವೈ ಎಕ್ಲಿಪ್ಸ್ ಕನ್ಫರ್ಮೇಶನ್ ಇಸ್ ಲೆಸ್ ಸ್ಟೇಬಲ್ ದನ್ ಸ್ಟ್ಯಾಗರ್ಡ್ ಕನ್ಫರ್ಮೇಶನ್. ಸೊ ಸ್ಟ್ಯಾಗರ್ಡ್ ಕನ್ಫರ್ಮೇಶನ್ ಇಸ್ ಮೋರ್ ಸ್ಟೇಬಲ್. ಯಾಕಂದ್ರೆ ಹೈಡ್ರೋಜನ್ಸ್ ಇಲ್ಲಿ ನೋಡಿ ದೂರ ದೂರ ಇರುತ್ತೆ, ಆರಾಮಾಗಿ ಸ್ಪೇಸ್ ಅಲ್ಲಿ ಅರೇಂಜ್ ಆಗಿರುತ್ತೆ. ದಿಸ್ ಗಿವ್ ರೈಸ್ ಟು ಅ ಸ್ಟೇಬಲ್ ಕಂಪೌಂಡ್. ಓಕೆ, ಇದು ಸಿಇಟಿ ದಲ್ಲಿ ಕೇಳಬಹುದು ವಿಚ್ ಕನ್ಫರ್ಮೇಶನ್ ಇಸ್ ಮೋರ್ ಸ್ಟೇಬಲ್ ಅಂತ. ಯು ಶುಡ್ ಏಬಲ್ ಟು ರೈಟ್ ಸ್ಟ್ಯಾಗರ್ಡ್. ಓಕೆ, ನೆಕ್ಸ್ಟ್. ಸೊ ಅಲ್ಕೀನ್ಸ್ ಅಂತ ಒಂದು ನೆಕ್ಸ್ಟ್ ಕ್ಯಾಟಗರಿ ಬರುತ್ತೆ. ಅಲ್ಕೇನ್ಸ್ ಆಯ್ತು, ಇವಾಗ ಅಲ್ಕೀನ್ಸ್ ಅಂತ ನೋಡೋಣ. ಓಕೆ, ದೀಸ್ ಆರ್ ಅನ್ಸ್ಯಾಚುರೇಟೆಡ್. ಅಲ್ಕಿನ್ಸ್ ಅಂದ್ರೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆಗಿರುತ್ತೆ. ಕಾರ್ಬನ್ sp2 ಹೈಬ್ರಿಡೈಸೇಷನ್ ಆಗಿರುತ್ತೆ. ಕಾರ್ಬನ್ ಕಾರ್ಬನ್ ಬಾಂಡ್ ಕಾರ್ಬನ್ ಬಾಂಡ್ ಆಂಗಲ್ ಎಷ್ಟಿರುತ್ತೆ ಹೇಳಿ, 120 ಡಿಗ್ರಿ ಬಾಂಡ್ ಆಂಗಲ್ ಇರುತ್ತೆ. ಅಲ್ಕಿನ್ಸ್ ಆರ್ ಆಲ್ಸೋ ಕಾಲ್ಡ್ ಓಲಿಫಿನ್ಸ್ ಅಂತ ಕರೀತಾರೆ. ಯಾಕಂದ್ರೆ ದೇ ಫಾರ್ಮ್ಸ್ ಆಯಿಲ್ which indicates they are high reactive in nature. Alkanes ಅಂದ್ರೆ less reactive ಆಗಿದ್ದು, alkenes are high reactive in nature. Alkenes have general formula CnH2n. N ಅಂದ್ರೆ 1 2 3 up to n. N refers to number of carbon atoms. Example ನೋಡಿ, ethene, propene, etc. So it is a alkene also homologous series which can be represented by general formula CnH2n. ಸೊ ಮೆಥಡ್ ಆಫ್ ಪ್ರಿಪರೇಷನ್ ಬಂದು ಅಲ್ಕೈನ್ಸ್ ಇಂದ ಅಂದ್ರೆ ಅಲ್ಕೈನ್ಸ್ ಅಂದ್ರೆ ಕಾರ್ಬನ್ ಕಾರ್ಬನ್ ಟ್ರಿಬಲ್ ಬಾಂಡ್ ಇರುತ್ತೆ ಅಲ್ಕೈನ್ಸ್ ಅಲ್ಲಿ. ಸೊ ಇಲ್ಲಿ ನೋಡಿ ಈಥೈನ್ ಇದೆ ಅಲ್ವಾ, ಈಥೈನ್. ಸೊ ಇಟ್ ಈಸ್ ನಾಟ್ ಈಥೈನ್, ಇಟ್ ಈಸ್ ಅಲ್ಕೈಲ್ ಗ್ರೂಪ್. ಆರ್ ಡ್ಯಾಶ್ ಅಂದ್ರೆ ಅಲ್ಕೈಲ್ ಗ್ರೂಪ್. ಸೊ ಅಲ್ಕೈನ್ಸ್ ಇದೆ, ಅಲ್ಕೈನ್ಸ್ ರಿಯಾಕ್ಟ್ ವಿತ್ ಹೈಡ್ರೋಜನ್ಸ್ ಅಂದ್ರೆ ಅಡಿಷನ್ ವಿತ್ ಹೈಡ್ರೋಜನ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ PD or carbon as a catalyst. It will form alkanes. Cis alkane form ಆಗುತ್ತೆ. ಓಕೆ, ಸಿಸ್ ಅಂದ್ರೆ ಇಟ್ ಇಸ್ ಐಸೋಮರ್. ಇಲ್ಲಿ ಹೈಡ್ರೋಜನ್ ಮತ್ತೆ ಹೈಡ್ರೋಜನ್ ಒಂದೇ ಕಡೆ ಇರುತ್ತೆ, ಅಲ್ಕೈಲ್ ಗ್ರೂಪ್ ಒಂದೇ ಕಡೆ ಇರುತ್ತೆ, ಕಾರ್ಬನ್ ಕಾರ್ಬನ್ ಒಂದೇ ಬಾಂಡ್ ಕಡೆ ಇರುತ್ತೆ. ಓಕೆ, ಆಮೇಲೆ ಎರಡನೇದು ಅಲ್ಕೈಲ್ ಹ್ಯಾಲೈಡ್. ಅಲ್ಕೈಲ್ ಹ್ಯಾಲೈಡ್ ಅಂದ್ರೆ ಇಲ್ಲಿ ನೋಡಿ ಜನರಲ್ ಆಗಿ ಕೊಟ್ಟಿದ್ದಾರೆ. X refers to chlorine, bromine, iodine.
when it is treated with alcoholic KOH and heated, it will form alkenes. So respective alkene form ಆಗುತ್ತೆ. Okay, dehydrohalogenation reaction ಆಗುತ್ತೆ. ಅಂದ್ರೆ ಒಂದು ಹ್ಯಾಲೋಜನ್ ರಿಮೂವ್ ಆಗುತ್ತೆ, ಮತ್ತೊಂದು ಹೈಡ್ರೋಜನ್ ರಿಮೂವ್ ಆಗುತ್ತೆ. ಸೊ ಒಂದು ಹೈಡ್ರೋಜನ್ ಮತ್ತೆ ಹ್ಯಾಲೋಜನ್ ರಿಮೂವ್ ಆಗಿ, ಸೊ ಸಿಂಗಲ್ ಬಾಂಡ್ ಇದ್ದಿದ್ದು ಡಬಲ್ ಬಾಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಡಿಹೈಡ್ರೋ ಹ್ಯಾಲೋಜಿನೇಷನ್ ಅಂತ ಕರಿತೇವೆ. ವಿಸಿನಿಲ್ ಡೈಹ್ಯಾಲೈಡ್ಸ್ ಅಂತ ನೋಡಿ, ಇಲ್ಲಿ ವಿಸಿನಿಲ್ ಡೈಹ್ಯಾಲೈಡ್ಸ್ ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ವೆನ್ ಇಟ್ ಇಸ್ ಟ್ರೀಟೆಡ್ ವಿತ್ ಜಿಂಕ್ ಅಂಡ್ ಹೀಟೆಡ್, ಇಟ್ ವಿಲ್ ಫಾರ್ಮ್ ಈಥೈನ್ ಫಾರ್ಮ್ ಆಗಿದೆ, ಮತ್ತೆ ಜಿಂಕ್ ಬ್ರೋಮೈಡ್ ಫಾರ್ಮ್ ಆಗಿದೆ. ಇಲ್ಲಿ ನೋಡಿ, ಹಿಯರ್ ಯು ಕ್ಯಾನ್ ಸಿ ಎಕ್ಸಾಂಪಲ್. ಆಮೇಲೆ ಆಲ್ಕೋಹಾಲ್ಸ್ ಬೈ ಅಸಿಡಿಕ್ ಡಿಹೈಡ್ರೋಜಿನೇಷನ್. ಅಸಿಡಿಕ್ ಡಿಹೈಡ್ರೋಜಿನೇಷನ್ ಅನ್ನೋ ಒಂದು ರಿಯಾಕ್ಷನ್ ಇಂದ ಕೂಡ ಅಲ್ಕಿನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ಲಾಗತ್ತೆ. ಸೊ ಇಲ್ಲಿ ನೋಡಿ, ಇಥೆನಾಲ್ ಇದೆ. ಸೊ ಇಥೆನಾಲ್ is treated with concentrated H2SO4 and it is heated, it will form ethene. ಸೊ ಹೇಗೆ ಇಲ್ಲಿ OH ಗ್ರೂಪ್ ರಿಮೂವ್ ಆಯ್ತು, ಮತ್ತೆ ಒಂದು ಹೈಡ್ರೋಜನ್ ರಿಮೂವ್ ಆಯ್ತು, ಸೊ ಒಂದು ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಯ್ತು. ಅದಕ್ಕೆ ಡಿಹೈಡ್ರೇಷನ್ ಅಂತ ಕರಿತೇವೆ. ಇಲ್ಲಿ ಡಿಹೈಡ್ರೋಜಿನೇಷನ್ ಅಂತ ಹೇಳಿದ್ದಾರೆ. ಸೊ ಹೈಡ್ರೋಜನ್ ರಿಮೂವ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡಿಕ್ ಮೀಡಿಯಂ ಅಲ್ಲಿ. ಇಲ್ಲಿ ನೋಡಿ, ಡಬಲ್ ಬಾಂಡ್ ಬರುತ್ತೆ, ಸಿಂಗಲ್ ಬಾಂಡ್ ಇದ್ದಿದ್ ಕನ್ವರ್ಟ್ ಆಗಿ ಡಬಲ್ ಬಾಂಡ್ ಆಗುತ್ತೆ, ಈಥೀನ್ ಬರುತ್ತೆ, ರೆಸ್ಪೆಕ್ಟಿವ್ ಅಲ್ಕಿನ್ ಬರುತ್ತೆ. Okay, alcohols converted into respective alkenes. So chemical properties ಏನು ಆಗಿದ್ರೆ ನೆನ್ಪಿಟ್ಕೊಳ್ಳಿ, ಮೇನ್ ಆಗಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಲ್ಲಿ ಅಂದ್ರೆ ಅಲ್ಕೀನ್ಸ್ ಮತ್ತೆ ಅಲ್ಕೈನ್ಸ್. ಓಕೆ, ಅಲ್ಕೀನ್ಸ್ ಮತ್ತೆ ಅಲ್ಕೈನ್ಸ್. ಅಲ್ಕೀನ್ಸ್ ಅಂದ್ರೆ ಡಬಲ್ ಬಾಂಡೆಡ್ ಕಂಪೌಂಡ್ಸ್, ಅಲ್ಕೈನ್ಸ್ ಅಂದ್ರೆ ಟ್ರಿಬಲ್ ಬಾಂಡೆಡ್ ಕಂಪೌಂಡ್. ಕಾರ್ಬನ್ ಕಾರ್ಬನ್ ಟ್ರಿಬಲ್ ಬಾಂಡ್ ಇರುತ್ತೆ ಅಲ್ವಾ. ಸೊ ಇವು ಇದರಲ್ಲಿ ಮೇನ್ ರಿಯಾಕ್ಷನ್ ಯಾವುದು ಅಂದ್ರೆ ಎಡಿಷನ್ ರಿಯಾಕ್ಷನ್. ಸೊ ಡಬಲ್ ಬಾಂಡ್ ಮತ್ತೆ ಟ್ರಿಬಲ್ ಬಾಂಡ್ ಇರೋದ್ರಿಂದ ದ್ಯಾಟ್ ಗೆಟ್ ಕನ್ವರ್ಟೆಡ್ ಇಂಟು ಸಿಂಗಲ್ ಬಾಂಡ್. ಸೊ ಈ ರೀತಿ ಆಗೋದನ್ನ ಎಡಿಷನ್ ರಿಯಾಕ್ಷನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಅಲ್ಕಿನ್ ಕೊಟ್ಟಿದ್ದಾರೆ. ಇಟ್ ಈಸ್ ಟ್ರೀಟೆಡ್ ವಿತ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ನಿಕೆಲ್ ಕ್ಯಾಟಲಿಸ್ಟ್, ಇಟ್ ವಿಲ್ ಫಾರ್ಮ್ ರೆಸ್ಪೆಕ್ಟಿವ್ ಅಲ್ಕೇನ್. ಸೊ ಅಲ್ಕಿನ್ ಇದ್ದಿದ್ದು ಅಲ್ಕೇನ್ ಆಯ್ತು, ಹೇಗೆ? ಎಡಿಷನ್ ರಿಯಾಕ್ಷನ್ ಆಗಿ ಹೈಡ್ರೋಜನ್ ಆಡ್ ಆಯ್ತು. ಸೊ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ ಗೆಟ್ ಕನ್ವರ್ಟೆಡ್ ಇಂಟು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಡ್ಯೂ ಟು ಎಡಿಷನ್ ರಿಯಾಕ್ಷನ್ ಅಂತ. ಇಲ್ಲಿ ನೋಡಿ, ಎಡಿಷನ್ ಆಫ್ ಹ್ಯಾಲೋಜಿನ್ಸ್ ಅಂತ ಕೊಟ್ಟಿದ್ದಾರೆ. ಹ್ಯಾಲೋಜಿನ್ಸ್ ಕೂಡ ಆಡ್ ಆಗುತ್ತೆ. ಇಲ್ಲಿ ನೋಡಿ, ಈಥೀನ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ಮಾಲಿಕ್ಯೂಲ್ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಆಸ್ ಅ ಸಾಲ್ವೆಂಟ್, ಇಟ್ ವಿಲ್ ಫಾರ್ಮ್ ಡೈಬ್ರೋಮೋ ಈಥೇನ್. ಅದೇ ರೀತಿ ಇಲ್ಲಿ ನೋಡಿ, ಈಥೀನ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್ ಆಸ್ ಅ ಸಾಲ್ವೆಂಟ್, ಬ್ರೌನ್ ಕಲರ್ ಇರುತ್ತೆ. ಇಟ್ ವಿಲ್ ಫಾರ್ಮ್ ರೆಸ್ಪೆಕ್ಟಿವ್ alcohol and bromine also attached to the chain and HBr as a byproduct. ಇದು ಕಲರ್ಲೆಸ್ ಆಗಿರುತ್ತೆ. ಸೊ ಬ್ರೌನ್ ಕಲರ್ ಗೆಟ್ ಕನ್ವರ್ಟೆಡ್ ಇಂಟು ಕಲರ್ಲೆಸ್ ಕಂಪೌಂಡ್ ಆಫ್ಟರ್ ಇಟ್ ಈಸ್ ಟ್ರೀಟೆಡ್ ವಿತ್ ವಾಟರ್ ಅಂಡ್ ಆಸ್ ಅ ಸಾಲ್ವೆಂಟ್, ದ ಪ್ರೆಸೆನ್ಸ್ ಆಫ್ ಬ್ರೋಮಿನ್. ಸೊ ಇದು ನೆನ್ಪಿಟ್ಕೊಳ್ಳಿ, ಈ ರಿಯಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಇದೆ. ಆಮೇಲೆ addition reaction with HBr to unsymmetrical alkene takes place according to Markovnik's rule. So Markovnik's rule ಅಂತ ಬರುತ್ತೆ. ಯಾವಾಗ HBr ಅಲ್ಕೇನ್ ಗೆ ಆಡ್ ಆಗ್ಬೇಕಾದ್ರೆ, ಅಲ್ಕೀನ್ ಗೆ ಆಡ್ ಆಗ್ಬೇಕಾದ್ರೆ ಯು ಹ್ಯಾವ್ ಟು ಫಾಲೋ Markovnik's rule. ಸೊ Markovnik's rule ಏನ್ ಹೇಳುತ್ತೆ ಹಂಗಿದ್ರೆ, ನೆಗೆಟಿವ್ ಪಾರ್ಟ್ ಆಫ್ addendum ಅಂದ್ರೆ adding molecule gets attached to the carbon which possess lesser number of hydrogen atom. For example, ಇಲ್ಲಿ ಅಲ್ಕೀನ್ ಪ್ಲಸ್ ಯಾವುದೋ ಒಂದು ಅಲ್ಕೀನ್ HBr ಜೊತೆ ರಿಯಾಕ್ಟ್ ಆಗ್ತಿದೆ ಅಂತ ಇಟ್ಕೊಳ್ಳಿ, HBr. ಸೊ HBr ಅಲ್ಲಿ H ಪ್ಲಸ್ Br ಮೈನಸ್ ಇರುತ್ತೆ ಅಲ್ವಾ. ಇಟ್ ಅಯೋನೈಸಸ್ ಲೈಕ್ H ಪ್ಲಸ್ ಅಂಡ್ Br ಮೈನಸ್. ಅಥವಾ ಹೆಟಿರೋಲಿಟಿಕ್ ಫ್ಯೂಷನ್ ಆಗಿ HBrದು H ಪ್ಲಸ್ ಫಾರ್ಮ್ ಆಗತ್ತೆ, ಮತ್ತೆ Br ಮೈನಸ್ ಫಾರ್ಮ್ ಆಗತ್ತೆ. ಇಲ್ಲಿ ನೆಗೆಟಿವ್ ಪಾರ್ಟ್ ಯಾವ್ದಾಯ್ತು ಆಗಿದ್ರೆ Br ಮೈನಸ್ ಆಯ್ತು. ಸೊ ಇಲ್ಲಿ Br ಎಲ್ಲಿ ಹೋಗಿ ಅಲ್ಕೀನ್ ಗೆ ಅಟ್ಯಾಚ್ ಆಗುತ್ತೆ ಆಗಿದ್ರೆ, ಅಲ್ಕೀನ್ ನ ಯಾವ ಕಾರ್ಬನ್ ಗೆ ಹೋಗಿ ರಿಪ್ಲೇಸ್ ಆಗುತ್ತೆ, ಹೈಡ್ರೋಜನ್ ಅನ್ನ ರಿಪ್ಲೇಸ್ ಮಾಡುತ್ತೆ ಅಥವಾ ಆಡ್ ಆಗುತ್ತೆ ಅಂತ ನೋಡೋಣ. ನಾಟ್ ರಿಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನ್, ವೇರ್ ಇಟ್ ಈಸ್ ಗೋಯಿಂಗ್ ಟು ಆಡ್ ಇಟ್, ಎಲ್ಲಿ ಆಡ್ ಆಗುತ್ತೆ Br ಮೈನಸ್ ಅಂದ್ರೆ ನೆಗೆಟಿವ್ ಪಾರ್ಟ್. ಇಲ್ಲಿ ನೋಡೋಣ, ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ಇಲ್ಲಿ ನೋಡಿ, ನಿಮ್ಗೆ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇಟ್ ಈಸ್ ಇಲ್ಲಿ ನೋಡಿ, ಅಲ್ಕೀನ್ ಅಲ್ವಾ.
ಇಲ್ಲಿ ನೋಡಿ, ದಿಸ್ ಈಸ್ ಅ ಕಾರ್ಬನ್ 1 ಅಂತ ಕೊಟ್ಟಿದ್ದೇನೆ ನಾನು, ಇದಕ್ಕೆ ಕಾರ್ಬನ್ 2 ಅಂತ ಕೊಟ್ಟಿದ್ದೇನೆ. ಈ ಎರಡು ಜಾಗದಲ್ಲಿ ಯಾವುದು H+ ಅಟ್ಯಾಚ್ ಆಗೋ ಚಾನ್ಸ್ ಇದೆ, ಅಂದ್ರೆ ಪಾಸಿಟಿವ್ ಪಾರ್ಟ್ ಅಂತ ತಗೊಳ್ಳಿ. ಓಕೆ, ಅಥವಾ ಮತ್ತೆ ನೆಗೆಟಿವ್ ಪಾರ್ಟ್. H+ ಅಂದ್ರೆ ಪಾಸಿಟಿವ್ ಪಾರ್ಟ್, Br- ಅಂದ್ರೆ ನೆಗೆಟಿವ್ ಪಾರ್ಟ್ ಅಲ್ವಾ. ಸೊ H+ ಪಾಸಿಟಿವ್ ಪಾರ್ಟ್ ಎಲ್ಲಿ ಹೋಗಿ ಆಡ್ ಆಗುತ್ತೆ ಆಗಿದ್ರೆ? ಕಾರ್ಬನ್ 1ಗೆ ಹೋಗಿ ಕೂರುತ್ತೆ, ಕಾರ್ಬನ್ 2ಗೆ ಹೋಗಿ ಆಡ್ ಆಗುತ್ತಾ? ಸೊ ಪ್ಲೀಸ್ ಡೋಂಟ್ ರೈಟ್ ಎನಿಬಡಿ ಆನ್ ದ ಸ್ಕ್ರೀನ್. ಸೊ ಕಿಂಗ್ ಅಂದ್ರೆ ಯಾರು ಇಲ್ಲಿ? Please don't write over the screen, okay? It disturbs a lot. So disturb ಆಗುತ್ತೆ. Please don't write over the screen. Silent ಆಗಿ ನೋಡಿ, ವಾಚ್ ಮಾಡಿ ಆಯ್ತಾ? ಸೊ ಡಿಸ್ಟರ್ಬೆನ್ಸ್ ಮಾಡಬೇಡಿ. ಓಕೆ, ಓಕೆ. ಇಲ್ಲಿ ನೋಡಿ, ಈಗ H+ ಅಂದ್ರೆ ಪಾಸಿಟಿವ್ ಪಾರ್ಟ್ ಆಯ್ತು ಅಲ್ವಾ. ಪಾಸಿಟಿವ್ ಪಾರ್ಟ್ ಎಲ್ಲಿ ಹೋಗಿ ಅಟ್ಯಾಚ್ ಆಗುತ್ತೆ? ಕಾರ್ಬನ್ 1ಗೆ ಹೋಗಿ ಆಡ್ ಆಗುತ್ತಾ, ಕಾರ್ಬನ್ 2ಗೆ ಹೋಗಿ ಆಡ್ ಆಗುತ್ತಾ? ಇಲ್ಲಿ ನೋಡಿ, ಪಾಸಿಟಿವ್ ಪಾರ್ಟ್ ಅಟ್ಯಾಚ್ ಟು ದ carbon which contains more number of hydrogen, ಇಲ್ಲಿ ನೋಡಿ, ಕಾರ್ಬನ್ 1 ಜಾಸ್ತಿ ಹೈಡ್ರೋಜನ್ಗೆ ಅಟ್ಯಾಚ್ ಆಗಿದೆ. ಹಾಗಿದ್ರೆ ನೆಗೆಟಿವ್ ಪಾರ್ಟ್ ಎಲ್ಲೋಗಿ ಅಟ್ಯಾಚ್ ಆಗ್ಬೇಕು? ನೆಗೆಟಿವ್ ಕಾರ್ಬನ್ ಶುಡ್ ಗೆಟ್ ಅಟ್ಯಾಚ್ ಟು ದ ಕಾರ್ಬನ್ ಕಂಟೈನಿಂಗ್ ಲೆಸ್ಸರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್. ಸೊ ಇಲ್ಲಿ ನೋಡಿ, ಕಾರ್ಬನ್ ನಂಬರ್ 2 ಕಂಟೈನ್ಸ್ ಲೆಸ್ಸರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಅಲ್ವಾ. ಡೈರೆಕ್ಟ್ ಆಗಿ ಇಲ್ಲಿ ಹೈಡ್ರೋಜನ್ ಗೆ ಅಟ್ಯಾಚ್ ಆಗಿಲ್ಲ ಅಲ್ವಾ, ಡೈರೆಕ್ಟ್ ಆಗಿ. ಸೊ ನೆಗೆಟಿವ್ ಪಾರ್ಟ್ ಅಂದ್ರೆ Br- ಗೆಟ್ ಅಟ್ಯಾಚ್ ಟು ಲೆಸ್ಸರ್ ನಂಬರ್ ಆಫ್ ಹೈಡ್ರೋಜನ್ ಜಾಯಿಂಟ್ ಕಾರ್ಬನ್. ಓಕೆ, negative part, that is Br- going to attack on second carbon because it contains less number of hydrogen directly. Okay, ಯಾಕೆ ಅಂದ್ರೆ ಟರ್ಷಿಯರಿ ಕಾರ್ಬನ್ ಇಸ್ ಮೋರ್ ಸ್ಟೇಬಲ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ. ಇಲ್ಲಿ ನೋಡಿ, ಕಾರ್ಬನ್ ನಂಬರ್ 2 ಇಸ್ ಅ ಟರ್ಷಿಯರಿ ಕಾರ್ಬನ್. ಓಕೆ, ಕಾರ್ಬನ್ ನಂಬರ್ 1 ಇಸ್ ಅ ಪ್ರೈಮರಿ ಕಾರ್ಬನ್. ಸೊ ಟರ್ಷಿಯರಿ ಕಾರ್ಬನ್ ಇಸ್ ಮೋರ್ ಸ್ಟೇಬಲ್. ಸೊ ಇದು ನೋಡಿ, ಹಾಗಾಗಿ ಮೇಜರ್ ಪ್ರಾಡಕ್ಟ್ ಏನಾಗುತ್ತೆ? ಹೆಚ್ಚಿನ ಕ್ವಾಂಟಿಟಿಲಿ ಈ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಮೈನರ್ ಪ್ರಾಡಕ್ಟ್ ಆಗಿ ಉಲ್ಟಾ, ಅಂದ್ರೆ ಕಾರ್ಬನ್ 2ಗೆ ಇಲ್ಲಿ Br ಬಂದು ಕೂರುತ್ತೆ, ಇಲ್ಲಿ ಹೈಡ್ರೋಜನ್ ಬಂದು ಕೂರುತ್ತೆ. ಓಕೆ, ಎರಡನೇ ಪ್ರೊಬಬಿಲಿಟಿ ಏನಾಗುತ್ತೆ ಅಂದ್ರೆ ದಿಸ್ ಇಸ್ ದ ಮೈನರ್ ಪ್ರಾಡಕ್ಟ್. ಯಾಕೆಂದ್ರೆ ಪ್ರೈಮರಿ ಕಾರ್ಬನ್ ಕಡಿಮೆ ಸ್ಟೇಬಲ್ ಇರುತ್ತೆ. ದಿಸ್ ಈಸ್ ಮಾರ್ಕೋನಿ ಕಾಪ್ಸ್ ರೂಲ್. ಓಕೆ, ಆಮೇಲೆ ಆಂಟಿ ಮಾರ್ಕೋನಿ ಕಾಪ್ಸ್ ರೂಲ್ ಯಾವ ರೀತಿ ಆಗುತ್ತೆ ಆಗಿದ್ರೆ? ಪೆರಾಕ್ಸೈಡ್ ಇಫೆಕ್ಟ್ ಅಂತಾನು ಹೇಳ್ತಾರೆ, ಅಥವಾ ಕರಾಶ್ ಇಫೆಕ್ಟ್ ಅಂತಾನು ಹೇಳ್ತಾರೆ. ಇದನ್ನ ಯಾವ ರೀತಿ ಪ್ರೊನೌನ್ಸ್ ಮಾಡ್ತೀರಿ ಅಂತ ನೋಡಿ. ಓಕೆ, KHARASCH, ಕರಾಶ್ ಇಫೆಕ್ಟ್ ಅಂತ ಹೇಳ್ತೇನೆ ನಾನು. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಆರ್ಗ್ಯಾನಿಕ್ ಪೆರಾಕ್ಸೈಡ್, ಎಡಿಷನ್ ಆಫ್ only HBr molecule on the unsymmetric alkane takes place contrary to the Marconi-Cops rule. ಅಂದ್ರೆ Marconi-Cops rule ಅಲ್ಲಿ ಮೈನರ್ ಪ್ರಾಡಕ್ಟ್ ಬಂದಿದ್ದು ಇಲ್ಲಿ ಮೇಜರ್ ಪ್ರಾಡಕ್ಟ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಪೆರಾಕ್ಸೈಡ್, ಆರ್ಗ್ಯಾನಿಕ್ ಪೆರಾಕ್ಸೈಡ್. ಇದನ್ನ ಆಂಟಿ ಮಾರ್ಕೋನಿಕ್-ಕಾಪ್ಸ್ ರೂಲ್ ಅಥವಾ ಪೆರಾಕ್ಸೈಡ್ ಇಫೆಕ್ಟ್ ಅಂತ ಕರೀತಾರೆ. ಅಥವಾ ಇಲ್ಲಿ ನೋಡಿ, ಆಂಟಿ ಮಾರ್ಕೋನಿಕ್ ಅಡಿಷನ್ ಅಂತ ಕೊಡ್ತಾರೆ. ಸೊ ಇಲ್ಲಿ ಪೆರಾಕ್ಸೈಡ್ ಅಂತ ಕೊಟ್ಟಾಗ ನೀವು ಆಂಟಿ ಮಾರ್ಕೋನಿಕ್ ಕಾಪ್ಸ್ ರೂಲ್ ಅನ್ನ ಫಾಲೋ ಮಾಡಿ ಎಡಿಷನ್ ಪ್ರಾಡಕ್ಟ್ ಅನ್ನ ಬರಿಬೇಕು. ಸೊ ಇದ್ರ ಮೇಲೆ ಕ್ವಶನ್ ಅನ್ನ ಕೇಳ್ಬಹುದು. ಇಲ್ಲಿ ನೋಡಿ, ಇಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ. ಸೊ ಇದನ್ನ 1 ಅಂತ ಕರಿತೇನೆ, ಇದನ್ನ 2 ಅಂತ ಕರಿತೇನೆ. ಸೊ ಆಕ್ಚುಲಿ ಮಾರ್ಕೋನಿಕ್ ಕಾಪ್ಸ್ ರೂಲ್ ಪ್ರಕಾರ ಈ ಕಾರ್ಬನ್ಗೆ, ಸೆಕೆಂಡ್ ಕಾರ್ಬನ್ಗೆ ಬ್ರೋಮಿನ್ ಬಂದು ಅಟ್ಯಾಚ್ ಆಗ್ಬೇಕಿತ್ತು, ಫಸ್ಟ್ ಕಾರ್ಬನ್ಗೆ ಹೈಡ್ರೋಜನ್ ಬಂದು ಆಡ್ ಆಗ್ಬೇಕಿತ್ತು. ಬಟ್ ಆಂಟಿ ಮಾರ್ಕೋನಿಕ್ ಕಾಪ್ಸ್ ರೂಲ್ ಪ್ರಕಾರ ಇಲ್ಲಿ ಸೆಕೆಂಡ್ ಕಾರ್ಬನ್ಗೆ, ಹಿಯರ್ ಯು ಕ್ಯಾನ್ ಸಿ, ಬ್ರೋಮಿನ್ ಬಂದು ಅಟ್ಯಾಚ್ ಆಗುತ್ತೆ, ಫಸ್ಟ್ ಕಾರ್ಬನ್ಗೆ ಹೈಡ್ರೋಜನ್ ಬಂದು ಅಟ್ಯಾಚ್ ಆಗುತ್ತೆ. ಸಾರಿ, ಫಸ್ಟ್ ಕಾರ್ಬನ್ಗೆ ಬ್ರೋಮಿನ್ ಬಂದು ಅಟ್ಯಾಚ್ ಆಗುತ್ತೆ, ಸೆಕೆಂಡ್ ಕಾರ್ಬನ್ಗೆ ಹೈಡ್ರೋಜನ್ ಬಂದು ಅಟ್ಯಾಚ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಆರ್ಗ್ಯಾನಿಕ್ ಪೆರಾಕ್ಸೈಡ್. ಇಲ್ಲಿ ನೋಡಿ, 1 ಬ್ರೋಮೋಪ್ರೋಪೇನ್ ಅನ್ನೋದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಅಡಿಷನ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ಸೊ ಸಲ್ಫ್ಯೂರಿಕ್ ಆಸಿಡ್ ಅಂದ್ರೆ H2SO4. H2SO4 ಯಾವ ರೀತಿ ಆಡ್ ಆಗುತ್ತೆ ಅಲ್ಕೀನ್ಗೆ? ಅಲ್ಕೀನ್ is treated with concentrated H2SO4, it form
ದ ಕಂಪೌಂಡ್ ಲೈಕ್ ದಿಸ್ ಪ್ರೊಪೈಲ್ ಹೈಡ್ರೋಜನ್ ಸಲ್ಫೇಟ್ ಅಂತ ಒಂದು ಕಂಪೌಂಡ್ ಅನ್ನ ಫಾರ್ಮ್ ಮಾಡುತ್ತೆ. ಆಮೇಲೆ ಎಡಿಷನ್ ಆಫ್ ವಾಟರ್. ಸೊ ಅಲ್ಕಿನ್ಸ್ ಅಂದ್ರೆ 2-methyl propene ಅನ್ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ. ಇಟ್ ವಿಲ್ ಟ್ರೀಟೆಡ್ ವಿತ್ ವಾಟರ್ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್ ಅಥವಾ ಆಸಿಡಿಕ್ ಮೀಡಿಯಂ ಅಲ್ಲಿ ಇಟ್ ವಿಲ್ ಫಾರ್ಮ್ 2-methyl propane 2-ol ಅಂತ ಬರುತ್ತೆ. ಸೊ ಅಲ್ಕಿನ್ಸ್ ಗೆಟ್ ಕನ್ವರ್ಟೆಡ್ ಇಂಟು alcohols when they are treated with water. Okay, next oxidation. Oxidation ಅಂದ್ರೆ oxygen add ಆಗೋದು alkene ಗೆ. Okay, reaction with oxygen is called as oxidation. So ಇದನ್ನ alkenes decolorize cold dilute aqueous solution potassium permanganate Bayer's reagent ಅಂತ ಕರೀತಾರೆ ನೋಡಿ ಇದನ್ನ. It is used as a test for unsaturation. So unsaturated compound ಕೊಟ್ಟಿದ್ದು ಒಂದು sample, whether it is unsaturated or saturated ಅಂತ ಕಂಡುಹಿಡಿಯುವುದನ್ನ ನಾವು ಬೇಯರ್ಸ್ ಟೆಸ್ಟ್ ಅಂತ ಕರಿತೇವೆ. ಬೇಯರ್ಸ್ ರಿಯೇಜೆಂಟ್ ಹಾಕಿ ನಾವು ಫೈಂಡ್ ಔಟ್ ಮಾಡಬಹುದು, ಅನ್ಸ್ಯಾಚುರೇಷನ್ ಅನ್ನ ರೆಕಾಗ್ನೈಸ್ ಮಾಡಬಹುದು. ಹೇಗೆ? ಸಪೋಸ್ ಅನ್ಸ್ಯಾಚುರೇಟೆಡ್ ಕಂಪೌಂಡ್ ಇದ್ರೆ, ಫಾರ್ ಎಕ್ಸಾಂಪಲ್ ಅಲ್ಕಿನ್ಸ್ ಇದ್ರೆ, when it is treated with water and when it undergo oxidation in the presence of dilute KMnO4 at 273 Kelvin, it will form diols, respective diols ಬರುತ್ತೆ. ಓಕೆ, ಸೊ acidic KMnO4 ಅಥವಾ acidic potassium dichromate ಹಾಕಿದಾಗ ಏನಾಗುತ್ತೆ ಆಗಿದ್ರೆ, it oxidizes alkene to ketones or acids depending upon the nature of the alcohol and experimental condition. So potassium dichromate ಅಥವಾ potassium permanganate acidic medium ಅಲ್ಲಿ ಹಾಕಿದಾಗ ಏನಾಗುತ್ತೆ ಆಗಿದ್ರೆ ಅಲ್ಕಿನ್ಗೆ? ಇಲ್ಲಿ ನೋಡಿ 2-methyl propene ಇದೆ, ಇದು ಒಂದು ಅಲ್ಕಿನ್ ಇದೆ. When it is treated with potassium permanganate in acidic medium, it will form propane 2-on ಅಂತ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ವಾಟರ್ ಬರುತ್ತೆ. ಆಮೇಲೆ ಇಲ್ಲಿ ನೋಡಿ ಬ್ಯೂಟ್ 2-ene ಅನ್ನ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಜೊತೆ ಆಸಿಡ್ ಮೀಡಿಯಂ ಅಲ್ಲಿ ರಿಯಾಕ್ಷನ್ ಮಾಡಿದಾಗ ಇಟ್ ವಿಲ್ ಫಾರ್ಮ್ ಇಥೆನೋಯಿಕ್ ಆಸಿಡ್. ಇಥೆನೋಯಿಕ್ ಆಸಿಡ್ ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ ಅಂತ. ಇಲ್ಲಿ ಮೇಲಿನ ಇದರಲ್ಲಿ ಕೀಟೋನ್ ಬಂದಿದೆ ಅಲ್ವಾ, ಅಂದ್ರೆ ಅಲ್ಕೀನ್ಸ್ ಗೆಟ್ ಕನ್ವರ್ಟೆಡ್ ಇಂಟು ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆರ್ ಏನು ಕೀಟೋನ್ಸ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನೋಡಿ ಓಜೋನೋಲಿಸಿಸ್ ಅಂತ ಒಂದು ರಿಯಾಕ್ಷನ್ ಬರುತ್ತೆ. ಇಲ್ಲಿ ನೋಡಿ ಅಲ್ಕಿನ್ಸ್ ರಿಯಾಕ್ಟ್ಸ್ ವಿತ್ ಓಝೋನ್ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಆರ್ ವಾಟರ್, ಇಟ್ ವಿಲ್ ಫಾರ್ಮ್ ಕೀಟೋನ್. ಸೊ ಕೀಟೋನ್ ಫಾರ್ಮ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ CH2 ರಿಮೂವ್ ಆಗಿ, ಸೊ ಇಲ್ಲಿ CH2 ರಿಮೂವ್ ಆಗಿ ಇಲ್ಲಿ ಆಕ್ಸಿಜನ್ ಬಂದು ಆಡ್ ಆಗುತ್ತೆ, ರಿಪ್ಲೇಸ್ ಆಗುತ್ತೆ. CH2 ಹ್ಯಾಸ್ ಬಿನ್ ರಿಪ್ಲೇಸ್ಡ್ ಬೈ ಆಕ್ಸಿಜನ್. ಸೊ ಇಲ್ಲಿ ಮತ್ತೊಂದು ಪ್ರಾಡಕ್ಟ್ ಬರುತ್ತೆ, ಯಾವ್ದು ಇದು? ಫಾರ್ಮಾಲ್ಡಿಹೈಡ್. ಆಲ್ಡಿಹೈಡ್ ಕೂಡ ಬರುತ್ತೆ, ಹೈಡ್ರೋಜನ್ ಪೆರಾಕ್ಸೈಡ್ ಫಾರ್ಮ್ ಆಗುತ್ತೆ. ಓಕೆ, ಆಮೇಲೆ ಈ ಹೈಡ್ರೋಜನ್ ಪೆರಾಕ್ಸೈಡ್ ಫಾರ್ಮ್ ಆಗಿದ್ದು ಜಿಂಕ್ ಜೊತೆ ರಿಯಾಕ್ಷನ್ ಆಗಿ ಜಿಂಕ್ ಆಕ್ಸೈಡ್ ಬರುತ್ತೆ ಮತ್ತೆ ವಾಟರ್ ಫಾರ್ಮ್ ಆಗುತ್ತೆ. ಸೊ ದಿಸ್ ಇಸ್ ದ ರಿಯಾಕ್ಷನ್ ಓಜೋನೋಲಿಸಿಸ್. ಸೊ ರಿಡಕ್ಟಿವ್ ಕ್ಲೀವೇಜ್ ಆಗುತ್ತೆ, ಅಂದ್ರೆ ಇಲ್ಲಿ ನೋಡಿ, ಸೊ ಈ ಬಾಂಡ್ CH2 ಕ್ಲೀವೇಜ್ ಆಗಿ ಇಲ್ಲಿ CH2 ಗ್ರೂಪ್ ಹ್ಯಾಸ್ ಬಿನ್ ರಿಪ್ಲೇಸ್ಡ್ ಬೈ one oxygen and aldehyde is formed. ಇಲ್ಲಿ ನೋಡಿ ಈ ಗ್ರೂಪ್ ಗೆ ಒಂದು ಆಕ್ಸಿಜನ್ ಆಡ್ ಆಗಿ, ಸೊ CH2 ಗ್ರೂಪ್ ಗೆ ಒಂದು ಆಕ್ಸಿಜನ್ ಆಡ್ ಆಗಿ ಆಲ್ಡಿಹೈಡ್ ಫಾರ್ಮ್ ಆಗುತ್ತೆ. ಅಂದ್ರೆ ಇಲ್ಲಿ ಈ ಎಕ್ಸಾಂಪಲ್ ಅಲ್ಲಿ ಫಾರ್ಮಾಲ್ಡಿಹೈಡ್ ಬಂದಿದೆ, ಇಲ್ಲಿ CH2 ಗೆ ಒಂದು ಆಕ್ಸಿಜನ್ ಆಡ್ ಆಗಿ ಫಾರ್ಮಾಲ್ಡಿಹೈಡ್ ಆಗಿದೆ. ಸೊ ಕೀಟೋನ್ ಮತ್ತೆ ಆಲ್ಡಿಹೈಡ್ ಬರುತ್ತೆ ಓಜೋನ್ ಆಡ್ ಆದಾಗ ಆಲ್ಕಿನ್ಗೆ. ಸೊ ಇಲ್ಲಿ ನೋಡಿ ಒಂದನ್ನ ನೋಟ್ ಮಾಡಬೇಕು, ಬ್ರೋಮಿನ್ ವಾಟರ್ ಟೆಸ್ಟ್ ಅಂಡ್ ಬೇಯರ್ಸ್ ಟೆಸ್ಟ್ ಆರ್ ಯೂಸ್ ಟು ಡಿಟೆಕ್ಟ್ ಪ್ರೆಸೆನ್ಸ್ ಆಫ್ ಡಬಲ್ ಬಾಂಡ್, ವೈಲ್ ಓಜೋನೋಲಿಸಿಸ್ ಯೂಸ್ ಟು ಡಿಟೆಕ್ಟ್ ದ ಪೊಸಿಷನ್ ಆಫ್ ಡಬಲ್ ಬಾಂಡ್. ಸೊ ಯಾವ ಪೊಸಿಷನ್ ಅಲ್ಲಿ ಯಾವ ಕಾರ್ಬನ್ ನಡುವೆ, ಯಾವ ಎರಡು ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇದೆ ಅಂತ ಪೊಸಿಷನ್ ಅನ್ನ ಹೇಳ್ಬೇಕಿದ್ರೆ ನಾವು ಓಜೋನೋಲಿಸಿಸ್ ರಿಯಾಕ್ಷನ್ ಅನ್ನ ತಗೊಳ್ತೇವೆ. ಅನ್ಸ್ಯಾಚುರೇಷನ್ ಇದೆಯಾ ಅಂದ್ರೆ ಡಬಲ್ ಬಾಂಡ್ ಅಥವಾ ಟ್ರಿಬಲ್ ಬಾಂಡ್ ಇದೆಯಾ ಹೈಡ್ರೋಕಾರ್ಬನ್ಸ್ ಅಲ್ಲಿ ಅಂತ ನೋಡ್ಬೇಕಾದ್ರೆ ಬೇಯರ್ಸ್ ಟೆಸ್ಟ್ ಅಂತ ಹೇಳ್ತೇವೆ. ಓಕೆ, ಬೇಯರ್ಸ್ ಟೆಸ್ಟ್. ಅರೋಮ್ಯಾಟಿಕ್ ಕಂಪೌಂಡಿಗಾದ್ರೆ ಬ್ರೋಮಿನ್ ವಾಟರ್ ಟೆಸ್ಟಿಗೆ ಹೋಗ್ತೇವೆ. ಓಕೆ, ಬೆಂಜಿನ್ ಮತ್ತೆ ಅಲ್ಕಿನ್ಸ್ ಎರಡನ್ನ ಹೇಗೆ ಸೆಪರೇಟ್ ಮಾಡೋದು? ಬೆಂಜಿನ್ ಆದ್ರೆ ಬ್ರೋಮಿನ್ ವಾಟರ್ ಟೆಸ್ಟ್ಗೆ ಆನ್ಸರ್ ಮಾಡುತ್ತೆ, ಸಪೋಸ್ ಅಲ್ಕಿನ್ಸ್ ಆದ್ರೆ ಬೇಯರ್ಸ್ ಟೆಸ್ಟ್ಗೆ ಆನ್ಸರ್ ಮಾಡುತ್ತೆ. ಓಕೆ ಓಕೆ, ಪಾಲಿಮರೈಸೇಷನ್. ಪಾಲಿಮರ್ಸ್ ಅಂದ್ರೆ ಏನು? ದಿಸ್ ಆರ್ ದ ಲಾರ್ಜ್ ಮಾಲಿಕ್ಯೂಲ್ಸ್ ಆರ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ದೇ ಆರ್ ಫಾರ್ಮ್ಡ್ ಬೈ ರಿಪೀಟೆಡ್
ಏನು linkage of small units called monomers. So repeatedly monomers join agi polymers ಬರುತ್ತೆ. ಫಾರ್ ಎಕ್ಸಾಂಪಲ್ ಪಾಲಿಥೀನ್ ಅಂದ್ರೆ ಪ್ಲಾಸ್ಟಿಕ್ ಕವರ್ ನಿಮ್ಗೆ ಗೊತ್ತಿದೆ ಅಲ್ವಾ, ಇಲ್ಲಿ ಚಿತ್ರ ಕೊಟ್ಟಿದ್ದೇನೆ ನೋಡಿ, ಪಾಲಿಥೀನ್ ಬ್ಯಾಗ್. ಇಟ್ ಈಸ್ ಅ ಪಾಲಿಮರ್ ಆಫ್ ಈಥೀನ್ ಮಾಲಿಕ್ಯೂಲ್. ಸೊ ಲಾರ್ಜ್ ನಂಬರ್ ಆಫ್ ಈಥೀನ್ಸ್ ಜಾಯಿಂಡ್ ಥ್ರೂ ಅ ಕೋವೆಲೆಂಟ್ ಬಾಂಡ್, ಇಟ್ ವಿಲ್ ಫಾರ್ಮ್ ಪಾಲಿಥೀನ್. ಸೊ ಈಥೀನ್ ಮಾಲಿಕ್ಯೂಲ್ ಕೋವೆಲೆಂಟ್ ಬಾಂಡ್ ಇಂದ ಜಾಯಿನ್ ಆಗಿ ಏನಾಗುತ್ತೆ, ಪಾಲಿಥೀನ್ ಆಗುತ್ತೆ. ಪಾಲಿ ಮೀನ್ಸ್ ಮೆನಿ, ಪಾಲಿ ಮೀನ್ಸ್ many number of ethenes join to form polythene. So ಇಲ್ಲಿ ನೋಡಿ, n number of ethene molecules at high temperature and pressure in the presence of catalyst, it will form polythene. So ಈ ರೀತಿ represent ಮಾಡ್ತೇವೆ. ಇಲ್ಲಿ ನೋಡಿ, ಸೊ ಮತ್ತೊಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ ಪಾಲಿಮರೈಸೇಷನ್. ಓಕೆ, ಅಲ್ಕೈನ್ಸ್ ಅಂತ. ಅಲ್ಕೈನ್ಸ್ ಅಂದ್ರೆ ಏನು? ಅಲ್ಕೈನ್ಸ್ ಅಲ್ಲಿ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇರುತ್ತೆ, ಕಾರ್ಬನ್ ಕಾರ್ಬನ್ sp ಹೈಬ್ರಿಡೈಸೇಷನ್ ಇರುತ್ತೆ, ಬಾಂಡ್ ಆಂಗಲ್ ಎಷ್ಟಿರುತ್ತೆ, 180 ಡಿಗ್ರಿ ಇರುತ್ತೆ. ಓಕೆ, ಎಕ್ಸಾಂಪಲ್ ನೋಡಿ ಅಲ್ಕೈನ್ಗೆ ಈಥೈನ್, ಪ್ರೋಪೈನ್, ಇವೆಲ್ಲ ಏನ್ ಹೇಳಿ ಅಲ್ಕೈನ್ ಗೆ ಎಕ್ಸಾಂಪಲ್ ಆಗಿರುತ್ತೆ. ಜನರಲ್ ಫಾರ್ಮುಲಾ ಏನು ಅಂದ್ರೆ CnH2n -2 ಅಂತ ಬರುತ್ತೆ. n ಅಂದ್ರೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಓಕೆ, ಸೊ ಅಲ್ಕೈನ್ಸ್ ಅಂತ ಬರುತ್ತೆ. ಸೊ ಅಲ್ಕೈನ್ಸ್ ಅಲ್ಲಿ ಕಾರ್ಬನ್ ಕಾರ್ಬನ್ ಟ್ರಿಬಲ್ ಬಾಂಡ್ ಇರುತ್ತೆ, ಕಾರ್ಬನ್ ಇನ್ವಾಲ್ಡ್ ಇನ್ sp ಹೈಬ್ರಿಡೈಸೇಷನ್. ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಇಟ್ ಈಸ್ ಅ ಹೋಮೋಲೋಗಸ್ ಸೀರೀಸ್ ರಿಪ್ರೆಸೆಂಟೆಡ್ ಬೈ ಜನರಲ್ ಫಾರ್ಮುಲಾ CnH2n -2. Okay, alkynes also exhibit electrophilic addition reaction but less reactive than alkanes because dissociation of pi electron cloud requires more energy. So alkenes ತರನೇ ಇವು ಕೂಡ ಎಡಿಷನ್ ರಿಯಾಕ್ಷನ್ ಆಗುತ್ತೆ. ಯಾವ ಎಡಿಷನ್ ರಿಯಾಕ್ಷನ್ ಆಗುತ್ತೆ? ಇಲೆಕ್ಟ್ರೋಫಿಲಿಕ್ ಎಡಿಷನ್ ರಿಯಾಕ್ಷನ್ ಆಗುತ್ತೆ. ಬಟ್ ಅಲ್ಕೀನ್ ಅಷ್ಟು ಫಾಸ್ಟ್ ಆಗಿ ಆಗಲ್ಲ. ಅಲ್ಕೈನ್ಸ್ ಅಲ್ಲಿ ರಿಯಾಕ್ಷನ್ ಅಲ್ಕೀನ್ ಅಷ್ಟು ಫಾಸ್ಟ್ ಆಗಿ ಆಗಲ್ಲ. ಯಾಕೆಂದ್ರೆ ಕಾರ್ಬನ್ ಕಾರ್ಬನ್ ಟ್ರಿಬಲ್ ಬಾಂಡ್ ಇರೋದ್ರಿಂದ ಬಾಂಡ್ ಬ್ರೇಕ್ ಮಾಡ್ಲಿಕ್ಕೆ ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ಓಕೆ, ಇಲ್ಲಿ ನೋಡಿ ಈಥೈನ್ ಅಲ್ವಾ, ಇದು ಇಟ್ ಕಂಟೇನ್ಸ್ 3 ಸಿಗ್ಮಾ ಬಾಂಡ್ ಅಂಡ್ 2 ಪೈ ಬಾಂಡ್. ಇಲ್ಲಿ ಈಥೈನ್ ಮಾಲಿಕ್ಯೂಲ್ ಅಲ್ಲಿ 3 ಸಿಗ್ಮಾ ಬಾಂಡ್ ಇದೆ ಮತ್ತೆ 2 ಪೈ ಬಾಂಡ್ ಇದೆ. ಬಾಂಡ್ ಲೆಂತ್ ಇಸ್ 120 ಪಿಕೋಮೀಟರ್. ಇನ್ ಅಸಿಟಿಲಿನ್ ಬಾಂಡ್ ಆಂಗಲ್ ಇಸ್ 180 ಡಿಗ್ರಿ. ಅಸಿಟಿಲಿನ್ ಅಂದ್ರೆ ಈಥೈನ್ ಮಾಲಿಕ್ಯೂಲ್ ಅನ್ನೇ ಅಸಿಟಿಲಿನ್ ಅಂತಾನು ಕರೀತಾರೆ. ಅಸಿಟಿಲಿನ್ ಇಸ್ ನಥಿಂಗ್ ಬಟ್ ಈಥೈನ್, ಫಸ್ಟ್ ಮೆಂಬರ್ ಆಫ್ ಅಲ್ಕೈನ್. ಓಕೆ, ಈಗ ಮೆಥಡ್ ಆಫ್ ಪ್ರಿಪರೇಷನ್. ಸೊ ಜಸ್ಟ್ ಲೈಕ್ ದ ಮೆಥಡ್ ಆಫ್ ಅಲ್ಕೀನ್ಸ್ ಓನ್ಲಿ, ಇಲ್ಲಿ ನೋಡಿ ಸುಮಾರಾಗಿ ಸಿಮಿಲರ್ ಇರುತ್ತೆ, ಕೆಲವೊಂದು ಬೇರೆ ಇರುತ್ತೆ. ನೋಡೋಣ ಇವಾಗ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಅಲ್ಕೈನ್ಸ್. ಅಲ್ಕೈನ್ ಅನ್ನ ಯಾವ ಯಾವ ಮೆಥಡ್ ಇಂದ ಪ್ರಿಪೇರ್ ಮಾಡ್ತಾರೆ ಅಂತ ಇಲ್ಲಿ ನೋಡಿ. ಫ್ರಮ್ ಕ್ಯಾಲ್ಸಿಯಂ ಕಾರ್ಬೈಡ್ ಇಂದ, ಇಲ್ಲಿ ನೋಡಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ ಅಲ್ವಾ, ಇಟ್ ಅಂಡರ್ಗೋ ಡಿಕಂಪೋಸ್ ಆಗಿ ಕ್ಯಾಲ್ಸಿಯಂ ಆಕ್ಸೈಡ್ ಆಗುತ್ತೆ, ಅಂದ್ರೆ ಕ್ವಿಕ್ ಕ್ಲೈಮ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ಇಟ್ ಈಸ್ ಲೈಮ್ ಸ್ಟೋನ್ ಅಲ್ವಾ, ಲೈಮ್ ಸ್ಟೋನ್ ಅಂತ ಕರೀತಾರೆ, ಸುಣ್ಣ ಅಂತ ಕರೀತಾರೆ ಅಲ್ವಾ. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಡಿಕಂಪೋಸ್ ಆದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ಆಗುತ್ತೆ, ಇದನ್ನ ಕ್ವಿಕ್ ಕ್ಲೈಮ್ ಅಂತ ಕರೀತಾರೆ. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ರಿಲೀಸ್. ದಿಸ್ ಕ್ವಿಕ್ ಕ್ಲೈಮ್ ರಿಯಾಕ್ಟ್ಸ್ ವಿತ್ ಕಾರ್ಬನ್, ಇಟ್ ವಿಲ್ ಫಾರ್ಮ್ ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಒಂದು ಕಂಪೌಂಡ್ ಬರುತ್ತೆ. ಸೊ ಈ ರೀತಿ ಫಾರ್ಮ್ ಆಗಿರೋ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ವಾಟರ್ ಜೊತೆ ಟ್ರೀಟ್ ಮಾಡಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗುತ್ತೆ, ಅಂದ್ರೆ ಲೈಮ್ ವಾಟರ್ ಆಗುತ್ತೆ. ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇಸ್ ಲೈಮ್ ವಾಟರ್ ಅಲ್ವಾ. ಸೊ ಈ ರೀತಿ ಬಂದಿರೋದನ್ನ ಇಲ್ಲಿ ನೋಡಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬರುತ್ತೆ ಇಲ್ಲಿ, ಮತ್ತೆ ಈ ರೀತಿ ಬಂದಿರುವಾಗ ರೆಸ್ಪೆಕ್ಟಿವ್ ಅಲ್ಕೈನ್ ಕೂಡ ಬರುತ್ತೆ. ಈಥೈನ್ ಬಂತು ನೋಡಿ, ಇಟ್ ಈಸ್ ಈಥೈನ್. Okay, so in this way we can prepare by treating with carbides, calcium carbides. ಆಮೇಲೆ ನೋಡಿ ವಿಸಿನಿಲ್ ಡೈಹಲೈಡ್ಸ್, ಅಲ್ಕೀನ್ಸ್ ಅಲ್ಲೂ ಕೂಡ ಇದನ್ನ ಬಳಸಿದ್ವಿ ಅಲ್ವಾ. ಸೊ ವಿಸಿನಿಲ್ ಡೈಹಲೈಡ್ಸ್ ಜೊತೆ ಟ್ರೀಟ್ ಮಾಡಿದಾಗ ಫಸ್ಟ್ ಏನಾಗುತ್ತೆ, ಇಲ್ಲಿ ನೋಡಿ ಅಲ್ಕೇನ್ಸ್ ಬರುತ್ತೆ, ಆಮೇಲೆ ಅಲ್ಕೀನ್ಸ್ ಬರುತ್ತೆ. ಓಕೆ, ಫಸ್ಟ್ ವಿಸಿನಿಲ್ ಡೈಹಲೈಡ್ಸ್ ಆರ್ ಟ್ರೀಟೆಡ್ ವಿತ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಆಲ್ಕೋಹಾಲ್. ಸೊ KBr ರಿಲೀಸ್ ಆಗುತ್ತೆ, ವಾಟರ್ ರಿಲೀಸ್ ಆಗುತ್ತೆ, ಆಮೇಲೆ ಅಲ್ಕೀನ್ಸ್ ಬರುತ್ತೆ.
ಬರುತ್ತೆ, ರೆಸ್ಪೆಕ್ಟಿವ್ ಅಲ್ಕಿನ್ ಬರುತ್ತೆ. ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈಥಿನ್ ಬರುತ್ತೆ, ಸಾರಿ ಈಥಿನ್ ಬ್ರೋಮೈಡ್ ಬರುತ್ತೆ ನೋಡಿ. ಆಮೇಲೆ ಈಥೈನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಆಮೇಲೆ ಟೆಟ್ರಾಹ್ಯಾಲೈಡ್ ಜೊತೆ ಟೆಟ್ರಾಹ್ಯಾಲೈಡ್ಸ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಟೆಟ್ರಾಹ್ಯಾಲೈಡ್ಸ್ ಅಂದ್ರೆ 4 ಹ್ಯಾಲೋಜಿನ್ ಆಟೋಮ್ ಅಟ್ಯಾಚ್ ಆಗಿದೆ ಅಂತ ಆಲ್ಕೇನ್ಗೆ. ಇನ್ನು ಅಲ್ಕೇನ್ಸ್, ಹೈಡ್ರೋಜನ್ಸ್ ಆರ್ ರಿಪ್ಲೇಸ್ಡ್ ಬೈ 4 halogens. 4 hydrogens are replaced by 4 halogens. Then they are called as tetrahalides. So tetrahalide treated with zinc in the presence of methanol and it is heated, it will form ethyl. Okay. Physical properties ಅಂದ್ರೆ ಏನು, ಯಾವ physical property ನೋಡೋಕೆ ಸಿಗುತ್ತೆ. First 2 members are gases, ಅಂದ್ರೆ ಈಥೈನ್ ಮತ್ತೆ ಪ್ರೋಪೈನ್ ಎರಡು ಗ್ಯಾಸಸ್ ಆಗಿರುತ್ತೆ, ಗೇಷಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಆಮೇಲೆ ನೆಕ್ಸ್ಟ್ 8 ಮೆಂಬರ್ಸ್ ಆರ್ ಲಿಕ್ವಿಡ್ಸ್, ಅಂದ್ರೆ ಆಫ್ಟರ್ ಪ್ರೋಪೈನ್ ಮಿಕ್ಕಿದೆಲ್ಲ ಏನಾಗಿರುತ್ತೆ ಹೇಳಿ, ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಹೈಯರ್ ಮೆಂಬರ್ಸ್ ಆರ್ ಸಾಲಿಡ್ಸ್ ಅಂತ. ಓಕೆ, ದೇ ಆರ್ ಆಲ್ ಕಲರ್ಲೆಸ್ ಅಂಡ್ odorless with exception of acetylene which has slightly garlic odor. Garlic odor ಅಂದ್ರೆ ಬೆಳ್ಳುಳ್ಳಿ ತರ ಸ್ಮೆಲ್ ಬರುತ್ತೆ. Okay, in the presence of pH3 and H2S impurities, because of the presence of pH3 ಮತ್ತೆ H2S impurities ಇರೋದ್ರಿಂದ. Okay, next, alkynes are insoluble in water but soluble in organic solvents because they are a non-polar compounds. Okay, organic solvent ಅಲ್ಲಿ ಡಿಸಾಲ್ವ್ ಆಗುತ್ತೆ, ಇನ್ಆರ್ಗ್ಯಾನಿಕ್ ಸಾಲ್ವೆಂಟ್ ಅಲ್ಲಿ ಅಂದ್ರೆ ವಾಟರ್ ಅಲ್ಲಿ ಡಿಸಾಲ್ವ್ ಆಗಲ್ಲ, ಈಥರ್ ಅಲ್ಲಿ ಡಿಸಾಲ್ವ್ ಆಗುತ್ತೆ. ಓಕೆ, ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಡೆನ್ಸಿಟಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಮೋಲಾರ್ ಮಾಸ್. ಸೊ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಆದಾಗ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ. ಸೊ ದಿಸ್ ಆರ್ ಆಲ್ ದ ಫಿಸಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಪ್ರಾಪರ್ಟೀಸ್ ಯಾವ ರೀತಿ ಆಗುತ್ತೆ ಹಾಗಿದ್ರೆ ಆಲ್ಕೈನ್ಗೆ ನೋಡೋಣ. Alkynes show electrophilic as well as nucleophilic addition. Electrophile and nucleophile add agutte. Both reactions takes place. Both addition reactions can take place. Illi nodi, acidic character of alkyne ಅನ್ನೋದು very important characteristic feature of alkynes. Illi nodi, ethyne ಇದೆ. It is treated with sodium. It will form monosodium acetaldehyde and half hydrogen gas is released. ಆಮೇಲೆ ನೋಡಿ, further it reacts with sodium, it will form disodium acetaldehyde, again hydrogen gas is released. ಆಮೇಲೆ ಇಲ್ಲಿ ನೋಡಿ, next, when it is treated with, this is treated with ಅಂದ್ರೆ ಯಾವುದು ಇದೆ, propane is treated with NaNH2, it will form sodium propionate. So ammonia gas is released. So it shows the acidic character of alkynes. So ಈ reaction ಅನ್ನು ನೀವು ನೆನಪಿಟ್ಕೋಬೇಕು. ಇಲ್ಲಿ ನೋಡಿ, these reactions are not shown by alkenes but and non-terminal alkynes, hence used for distinction between alkenes and alkynes. ನೋಡಿ, ಇಲ್ಲಿ ಈ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ ಅಲ್ಕೀನ್ ಅಲ್ಲೂ ಕಂಡು ಬರಲ್ಲ ಮತ್ತೆ ಅಲ್ಕೇನ್ಸ್ ಅಲ್ಲೂ ಕಂಡು ಬರಲ್ಲ. ಸೊ ಅಲ್ಕೀನ್ ಗೆ ಟೆಸ್ಟ್ ಮಾಡ್ಬೇಕು ಅಂದ್ರೆ ಈ ಒಂದು ರಿಯಾಕ್ಷನ್ ಅನ್ನ ಮಾಡ್ಬೇಕು. ಅಲ್ಕೀನ್ ಈಸ್ ಟೆಸ್ಟೆಡ್ ವಿತ್ ದಿಸ್ ರಿಯಾಕ್ಷನ್. ವೆನ್ ಇಟ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ಮೆಟಲ್, if it is formed sodium propanide, then it can, or if it is formed disodium acetylide, it confirms the presence of alkyne anta. It gives the test for alkyne. Amele acetylene hydrogens are acidic in nature due to 50% of S character in sp hybridized orbital. Acidity of alkyne is lesser than water. So ನೋಡಿ, ಇಲ್ಲಿ alkynes are acidic in nature. ಯಾಕೆ ಅಂದ್ರೆ 50% of S character. Alkynes ಅಲ್ಲಿ ಕಾರ್ಬನ್ sp hybridization ಆಗುತ್ತೆ ಅಲ್ವಾ, that means 50% S character and 50% P character you can see. So because of 50% of S character, that means more amount of S character, it is acidic in
nature. Alkynes show acidic behavior. ಇಲ್ಲಿ ನೋಡಿ alkynes ಅಲ್ಲಿ acidic behavior ಜಾಸ್ತಿ ಇರುತ್ತೆ than alkenes than alkanes. ಸೊ ಈ ರೀತಿ ಕೊಟ್ರು ಅಂತ ಇಟ್ಕೊಳ್ಳಿ. ಸೊ alkynes ಅನ್ನ ಕೊಟ್ಟು ಅರೇಂಜ್ ದಮ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಸಿಡಿಟಿ ಅಂತ ಬಂದಾಗ ಲೀಸ್ಟ್ ಅಸಿಡಿಕ್ ಅಲ್ಕೇನ್ಸ್ ಇರುತ್ತೆ. ನೆಕ್ಸ್ಟ್ ಬರೋದು ಅಲ್ಕೀನ್ಸ್, ಹೈಯೆಸ್ಟ್ ಅಸಿಡಿಕ್ ಅಲ್ಕೀನ್ಸ್ ಇರುತ್ತೆ. ಯಾಕೆಂದ್ರೆ sp ಹೈಬ್ರಿಡೈಸೇಷನ್ ಇರುತ್ತೆ. ಅಲ್ಕೀನ್ಸ್ ಅಲ್ಲಿ sp2 ಹೈಬ್ರಿಡೈಸೇಷನ್ ಇರುತ್ತೆ, ಅಲ್ಕೇನ್ಸ್ ಅಲ್ಲಿ sp3 ಹೈಬ್ರಿಡೈಸೇಷನ್ ಇರುತ್ತೆ. ಓಕೆ, ದಟ್ ಮೀನ್ಸ್ ಕಾರ್ಬನ್ ಕಾರ್ಬನ್ ಟ್ರಿಬಲ್ ಬಾಂಡ್ is more acidic than ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್, which is more acidic than ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್. ಇಲ್ಲಿ ನೋಡಿ, ಇಲ್ಲಿ ಕೂಡ ನಿಮ್ಗೆ ಕಾಣ್ಬಹುದು ಕಾರ್ಬನ್ ಸಂಖ್ಯೆ ಜಾಸ್ತಿ ಆದಾಗೆ ಅಸಿಡಿಟಿ ಕಡಿಮೆ ಆಗತ್ತೆ. ಇದು ಕೂಡ ನೆನ್ಪಿಟ್ಕೋಬೇಕು. ಇಲ್ಲಿ ಸೆಕೆಂಡ್ ಇದ್ರಲ್ಲಿ ನೋಡಿ ಎಲ್ಲದರಲ್ಲೂ ಕೂಡ ಕಾರ್ಬನ್ ಕಾರ್ಬನ್ ಟ್ರಿಬಲ್ ಬಾಂಡ್ ಇದೆ, ಆದ್ರೆ ಇಲ್ಲಿ ನೋಡಿ ಎರಡೇ ಕಾರ್ಬನ್ ಇದೆ ಅಲ್ವಾ. ಇಲ್ಲಿ ನೋಡಿ there are 3 carbons, here there are 4 carbons. ಅಂದ್ರೆ ಚೈನ್ ಲೆಂತ್ ಜಾಸ್ತಿ ಆದಾಗೆ ಏನಾಗುತ್ತೆ, ಅಸಿಡಿಟಿ ಕಡಿಮೆ ಆಗುತ್ತೆ. ಆಮೇಲೆ ಇಲೆಕ್ಟ್ರೋಫಿಲಿಕ್ ಅಡಿಷನ್ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಇಲ್ಲಿ ಕಾರ್ಬನ್ ಕಾರ್ಬನ್ ಟ್ರಿಬಲ್ ಬಾಂಡ್ ಇದೆ, ಇಲ್ಲಿ HZ ಅನ್ನೋ ಒಂದು ಜನರಲ್ ಕಾಂಪೌಂಡ್ ಏನಾಗುತ್ತೆ, ಯಾವ ರೀತಿ ಆಡ್ ಆಗುತ್ತೆ. ಇಲೆಕ್ಟ್ರೋಫೈಲ್ ಅಂದ್ರೆ ಇಲ್ಲಿ ನೋಡಿ okay, here you can see H plus is a electrophile alwa, electron deficient species. H plus is a electron deficient species. When it is added, here you can see the final product, electrophilic addition ee ರೀತಿ ಆಗುತ್ತೆ. Particular example anna ತಗೊಳ್ಳಿ ಇಲ್ಲಿ. Here you can see propyne molecule is treated with hydrogen in the presence of platinum or PD or nickel catalyst. It will form propene. Further it is treated with hydrogen, it will form propene. Sorry, it is propane. Propane agಬೇಕು ಆಯ್ತಾ. Addition of halogen. Halogen ಯಾವ ರೀತಿ ಆಡ್ ಆಗುತ್ತೆ ಕಾರ್ಬನ್ ಕಾರ್ಬನ್ ಟ್ರಿಬಲ್ ಬಾಂಡ್ ಅಲ್ಲಿ ನೋಡೋಣ. ಫಸ್ಟ್ halogens are added from ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಅಂದ್ರೆ ಅಲ್ಕೇನ್ಸ್ ಫಾರ್ಮ್ ಆಗುತ್ತೆ. ಫರ್ದರ್ ಟ್ರೀಟೆಡ್ ವಿತ್ ಕ್ಲೋರಿನ್ ಇಟ್ ವಿಲ್ ಫಾರ್ಮ್ ರೆಸ್ಪೆಕ್ಟಿವ್ ಅಲ್ಕೇನ್ಸ್. ಆಮೇಲೆ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಗುತ್ತೆ ಅಂದ್ರೆ HCl ರಿಮೂವ್ ಆದಾಗ ಫೈನಲ್ ಆಗಿ ಅಲ್ಕೀನ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಎಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲಾಯ್ಡ್ಸ್. ಹೈಡ್ರೋಜನ್ ಹ್ಯಾಲಾಯ್ಡ್ಸ್ ಅಂದ್ರೆ HCl ಅಥವಾ HBr ವಾಟ್ ಎವರ್ ಇಟ್ ಮೇ ಬಿ. ಹೈಡ್ರೋಜನ್ ಹ್ಯಾಲೈಡ್ಸ್. ಹ್ಯಾಲೈಡ್ಸ್ ಅಂದ್ರೆ ಹೈಡ್ರೋಜನ್ ಜೊತೆ ಕೋವೆಲೆಂಟ್ ಬಾಂಡ್ ಅಲ್ಲಿ ಹ್ಯಾಲೋಜನ್ಸ್ ಇರೋದು. ಅಂದ್ರೆ ಫ್ಲೋರಿನ್ ಇರ್ಬೋದು, ಕ್ಲೋರಿನ್ ಇರ್ಬೋದು, ಬ್ರೋಮಿನ್ ಇರ್ಬೋದು, ಅಯೋಡಿನ್ ಇರ್ಬೋದು. ಹಿಯರ್ ಯು ಕ್ಯಾನ್ ಸಿ propyne is treated with HBr, it will form finally dibromopropane ಬರುತ್ತೆ. ಇಲ್ಲಿ ನೋಡಿ ಫಸ್ಟ್ ಸ್ಟೆಪ್ ಅಲ್ಲಿ ರೆಸ್ಪೆಕ್ಟಿವ್ ಬ್ರೋಮೋ ಅಲ್ಕೀನ್ ಬರುತ್ತೆ. ನೋಡಿ ಬ್ರೋಮೋಪ್ರೋಪಿನ್ ಬರುತ್ತೆ, ಬ್ರೋಮೋ ಅಲ್ಕೀನ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಡೈಬ್ರೋಮೋ ಅಲ್ಕೇನ್ಸ್ ಬರುತ್ತೆ. ಇಲ್ಲಿ ಪ್ರೋಪೈನ್ ತಕೊಂಡಿರೋದ್ರಿಂದ ಫಸ್ಟ್ ಸ್ಟೆಪ್ ಅಲ್ಲಿ 2 ಬ್ರೋಮೋಪ್ರೋಪಿನ್ ಬರುತ್ತೆ, ಆಮೇಲೆ 2 ಡೈಬ್ರೋಮೋಪ್ರೋಪೇನ್ ಬರುತ್ತೆ. ಓಕೆ, ವಾಟರ್ ಆಡ್ ಆದಾಗ ಏನಾಗುತ್ತೆ ಹಾಗಿದ್ರೆ ಅಲ್ಕೈನ್ಗೆ. ಸೊ ಅಲ್ಕೈನ್ಸ್ ಟ್ರೀಟೆಡ್ ವಿತ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಮರ್ಕ್ಯೂರಿ ಅಂಡ್ ಅಸಿಡಿಕ್ ಮೀಡಿಯಂ at 333 Kelvin it will form alcohols. ಆಮೇಲೆ ಆಲ್ಕೋಹಾಲ್ಸ್ ಕೀಟೋನ್ಸ್ ಆಗತ್ತೆ, ಕೀಟೋನ್ಸ್ ಆಲ್ಕೋಹಾಲ್ ಆಗಿರುತ್ತೆ. ಅಂದ್ರೆ ಇಂಟರ್ಚೇಂಜ್ ಆಗ್ತಾ ಇರುತ್ತೆ ಪ್ರಾಡಕ್ಟ್ಸ್. ಇದು ಆಲ್ಕೋಹಾಲ್, ಇದು ಕೀಟೋನ್. ಓಕೆ, ಆಮೇಲೆ ಪಾಲಿಮರೈಸೇಷನ್. ಪಾಲಿಮರ್ಸ್ ಅಂದ್ರೆ ಏನು, ಲಾರ್ಜ್ ಮಾಲಿಕ್ಯೂಲ್ಸ್ ಆಫ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಮೇಡ್ ಬೈ ರಿಪೀಟೆಡ್ ಲಿಂಕೇಜ್ ಆಫ್ ಮೋನೋಮರ್ ಯೂನಿಟ್ಸ್ ಅಲ್ವಾ, ಬೈ ಕೋವೆಲೆಂಟ್ ಬಾಂಡ್ ಅಂತ ಹೇಳಿದೀವಿ ನಾವು. ಪಾಲಿಥಿನ್ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ವಿ ಅಲ್ವಾ ಇಥಿನ್ ಅಲ್ಲಿ, ಅಂದ್ರೆ ಅಲ್ಕಿನ್ಸ್ ಅಲ್ಲಿ. ಇಲ್ಲಿ ನೋಡಿ, ಹಿಯರ್ ಯು ಕ್ಯಾನ್ ಸಿ ethines, three number of ethine molecules undergo polymerization to form benzene. ಇಲ್ಲಿ ನೋಡಿ ಸೈಕ್ಲಿಕ್ ಪಾಲಿಮರೈಸೇಷನ್ ಅಂತ ಕರೀತಾರೆ ಈ ಪಾಲಿಮರೈಸೇಷನ್. ರಿಸಲ್ಟ್ಸ್ ಇನ್ ಫಾರ್ಮೇಶನ್ ಆಫ್ aromatic compound. Here you can see 3 molecules of ethine, it will form
ಬೆಂಜಿನ್ ಆಸ್ ಅ ಫೈನಲ್ ಪ್ರಾಡಕ್ಟ್. ಬೆಂಜಿನ್ ಇಸ್ ಅರೋಮ್ಯಾಟಿಕ್ ಕಂಪೌಂಡ್ ಅಲ್ವಾ. ಸೊ ಯಾವ ರೀತಿ ಮಾಡಬೇಕು, 3 molecules ಆರ್ ಟ್ರೀಟೆಡ್ ವಿತ್ ರೆಡ್ ಹಾಟ್ ಐರನ್ ಟ್ಯೂಬ್ ಅಂಡ್ ಅಟ್ 873 ಕೆಲ್ವಿನ್. ಸೊ ಈ ರೀತಿ ಆಗೋದನ್ನ ಸೈಕ್ಲಿಕ್ ಪಾಲಿಮರೈಸೇಷನ್ ಅಂತ ಕರಿತೇವೆ. ಓಕೆ, ಆಮೇಲೆ ಬರೋದು ಅಂದ್ರೆ ಆರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೇವೆ. ಆರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು? ಅರೋಮಾ ಅಂದ್ರೆ ಸ್ಮೆಲ್ ಅಥವಾ ಫ್ರೆಗ್ರೆನ್ಸ್ ಅಂತ ಅರ್ಥ. ದೇ ಹ್ಯಾವ್ ಕ್ಯಾರೆಕ್ಟರಿಸ್ಟಿಕ್ ಅರೋಮಾ ಆರ್ ಫ್ರೆಗ್ರೆನ್ಸ್, ಅದಕ್ಕೆ ಅವನ್ನ aromatic compounds ಅಂತ ಕರಿತೇವೆ. Okay, aromatic compounds contain benzene ring are known as benzenoids and those not contain benzene ring are known as non-benzenoid. So aromatic compound ಅಲ್ಲಿ benzene ring ಇದ್ರೆ ಅವನ್ನ benzenoid compound ಅಂತ ಕರೀತಾರೆ. benzene ring ಇಲ್ಲ ಅಂದ್ರೆ ಅವನ್ನ ನಾನ್ ಬೆಂಜೆನಾಯ್ಡ್ ಕಂಪೌಂಡ್ ಅಂತ ಕರಿತೇವೆ. ನಾವು ಇವಾಗ ಬೆಂಜಿನಾಯ್ಡ್ ಕಂಪೌಂಡ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಬೆಂಜಿನ್ ರಿಂಗ್ ಇರೋದ್ರ ಬಗ್ಗೆ ಸ್ಟಡಿ ಮಾಡೋಣ. ಸೊ ಬೆಂಜಿನ್ ಸ್ಟ್ರಕ್ಚರ್ ನೋಡಿ, ಕೆಕ್ಯುಲೆ ಸ್ಟ್ರಕ್ಚರ್ ಅಂತ. ಕೆಕ್ಯುಲೆ ಅನ್ನೋರು ಬೆಂಜಿನಿಗೆ ಸ್ಟ್ರಕ್ಚರ್ ಅನ್ನ ಹೇಳ್ತಾರೆ, ಬೆಂಜಿನ್ ಅಲ್ಲಿರೋ ಸ್ಟ್ರಕ್ಚರ್ ಬಗ್ಗೆ ಐಡಿಯಾ ಕೊಡ್ತಾರೆ. ಸೊ ಕೆಕ್ಯುಲೆ ಸ್ಟ್ರಕ್ಚರ್ ಅಂತ ಹೇಳ್ತಾರೆ ಬೆಂಜಿನ್ ಸ್ಟ್ರಕ್ಚರ್. ಇಲ್ಲಿ ನೋಡಿ, ದಿಸ್ ಇಸ್ ಅ ಸ್ಟ್ರಕ್ಚರ್. ಬೆಂಜಿನ್ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ C6H6. ಸೊ ಕಾರ್ಬನ್ sp2 ಹೈಬ್ರಿಡೈಸೇಷನ್ ಅಲ್ಲಿ ಇದೆ ಇಲ್ಲಿ ಕಾರ್ಬನ್. ಓಕೆ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರೋದ್ರಿಂದ ಕಾರ್ಬನ್ಸ್ ಅಂಡರ್ಗೋ sp2 hybridization. Here you can see a benzene structure. ಇಲ್ಲಿ alternate ಡಬಲ್ ಬಾಂಡ್ ಇದೆ. alternate ಡಬಲ್ ಬಾಂಡ್ ಅಂದ್ರೆ ಒಂದು ಡಬಲ್ ಬಾಂಡ್, ಆಮೇಲೆ ಸಿಂಗಲ್ ಬಾಂಡ್ ಇರುತ್ತೆ, ಮತ್ತೆ ಡಬಲ್ ಬಾಂಡ್ ಇರುತ್ತೆ, ಮತ್ತೆ ಸಿಂಗಲ್ ಬಾಂಡ್ ಇರುತ್ತೆ, ಮತ್ತೆ ಡಬಲ್ ಬಾಂಡ್ ಇರುತ್ತೆ. ಈ ರೀತಿ ರಿಂಗ್ ಸ್ಟ್ರಕ್ಚರ್ ಬಂದಿದೆ ನೋಡಿ. ಸೊ ಈ ರೀತಿ alternate ಡಬಲ್ ಬಾಂಡ್ ಇರೋದ್ರಿಂದ, ಸೊ ಡಬಲ್ ಬಾಂಡ್ ಮೀನ್ಸ್ ಪೈ ಬಾಂಡ್ ಅಲ್ವಾ. ಸೊ ಪೈ ಬಾಂಡ್ ಅಲ್ಲಿ ಪೈ ಎಲೆಕ್ಟ್ರಾನ್ಸ್ ಇರುತ್ತೆ ಅಲ್ವಾ. ದೇ ಕ್ಯಾನ್ ಡಿಲೋಕಲೈಸ್ ಅಂದ್ರೆ ದೇ ಆರ್ ಮೂವಿಂಗ್ ಇನ್ ಸೈಡ್ ದ ರಿಂಗ್. ಓಕೆ, ಇಲ್ಲಿ ನೋಡಿ, ರೆಸೋನೆನ್ಸ್ ಅಂತ ಕರಿತೀವಿ ಈ ಪ್ರಾಪರ್ಟಿನ. ರೆಸೋನೆನ್ಸ್ ಸ್ಟೆಬಿಲಿಟಿ ಆಫ್ ಬೆಂಜಿನ್. ಸೊ ರೆಸೋನೆನ್ಸ್ ಆಗೋದ್ರಿಂದ ಬೆಂಜಿನ್ ಸ್ಟೇಬಲ್ ಆಗಿರುತ್ತೆ. ಓಕೆ, ರೆಸೋನೆನ್ಸ್ ಮೀನ್ಸ್ ಡಿಲೋಕಲೈಸೇಷನ್ ಆಫ್ ಪೈ ಇಲೆಕ್ಟ್ರಾನ್ಸ್. ಸೊ ಇಲ್ಲಿ ಈ ಪೈ ಬಾಂಡ್ ಅಲ್ಲಿರೋ ಇಲೆಕ್ಟ್ರಾನ್ಸ್ ಏನಾಗುತ್ತೆ, ಈ ರೀತಿ ಬೆಂಜಿನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಈ ರೀತಿ ರೆಸೋನೆನ್ಸ್ ಆಗಿರುತ್ತೆ ನೋಡಿ. ಸ್ಟ್ರಕ್ಚರ್ ಎ ಆಲ್ಸೋ ರೆಪ್ರೆಸೆಂಟ್ ದ ಸ್ಟ್ರಕ್ಚರ್ ಆಫ್ ಬೆಂಜಿನ್, ಬಿ ಆಲ್ಸೋ ಸ್ಟ್ರಕ್ಚರ್ ಆಫ್ ಬೆಂಜಿನ್. ಸೊ ಇಲ್ಲಿ ನೋಡಿ, ಬೆಂಜಿನ್ ಡಬಲ್ ಬಾಂಡ್ ಇಲ್ಲಿತ್ತು, ಇಲ್ಲಿ ಬಂತು, ಇಲ್ಲಿರೋ ಡಬಲ್ ಬಾಂಡ್ ಇಲ್ಲಿ ಬಂತು, ಇಲ್ಲಿರೋ ಡಬಲ್ ಬಾಂಡ್ ಇಲ್ಲಿ ಬಂತು ಅಲ್ವಾ. ಸೊ ಈ ರೀತಿ ಡಬಲ್ ಬಾಂಡ್ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರೋದ್ರಿಂದ ಬೆಂಜಿನ್ ಈ ರೀತಿ ಒಂದು ಸ್ಟ್ರಕ್ಚರ್ ಅನ್ನ ಬರೆದು ಒಳಗಡೆ ಡಾಟೆಡ್ ಲೈನ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಬೆಂಜಿನ್ ಅನ್ನ. ಅಂದ್ರೆ ಪೈ ಎಲೆಕ್ಟ್ರಾನ್ ಕ್ಲೌಡ್ ಡಿಲೋಕಲೈಸ್ ಆಗಿರುತ್ತೆ, ಡಬಲ್ ಬಾಂಡ್ ಮೂವ್ಮೆಂಟ್ ಆಗ್ತಾ ಇರುತ್ತೆ ಅಂತ ಅರ್ಥ. ಆರ್ ಈ ರೀತಿ ಕೂಡ ಬೆಂಜಿನ್ ಅನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ರೆಸೋನೆನ್ಸ್ ಆಗೋದ್ರಿಂದ ಬೆಂಜಿನ್ ಸ್ಟೇಬಲ್ ಇರುತ್ತೆ. ಓಕೆ, ಇಲ್ಲಿ ನೋಡಿ ಸ್ಟ್ರಕ್ಚರ್ ಅನ್ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಬೆಂಜಿನ್ ಇಸ್ ಮೇಡ್ ಅಪ್ ಆಫ್ 6 ಕಾರ್ಬನ್ ಅಟೋಮ್ ಜಾಯಿಂಡ್ ಥ್ರೂ ಕೋವೆಲೆಂಟ್ ಬಾಂಡ್ ವಿಚ್ ಫಾರ್ಮ್ ರಿಂಗ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಕಾರ್ಬನ್ 6 atoms, 6 ಕಾರ್ಬನ್ ಅಟೋಮ್ಸ್ ಆರ್ ಇನ್ sp2 ಹೈಬ್ರಿಡೈಸ್ಡ್ ಕಂಡೀಷನ್. ಇಲ್ಲಿ ನೋಡಿ, sp2 ಹೈಬ್ರಿಡೈಸೇಷನ್ ಆಗಿ ಕಾರ್ಬನ್ ಕಾರ್ಬನ್ ನಡುವೆ ಸಿಗ್ಮಾ ಬಾಂಡ್ ಇರುತ್ತೆ. ಸೊ ದೇ ಫಾರ್ಮ್ 6 ಸಿಗ್ಮಾ ಬಾಂಡ್. ಓಕೆ, ಸೊ ಕಾರ್ಬನ್ ಕಾರ್ಬನ್ ಸಿಗ್ಮಾ ಬಾಂಡ್ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಇಲ್ಲಿ ಈ ರೀತಿ ಡಂಬೆಲ್ ಶೇಪ್ ಅಲ್ಲಿ ಇರೋದು ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ ಆಫ್ ಕಾರ್ಬನ್. ಸೊ ಇಲ್ಲಿ ಇಟ್ ರಿಪ್ರೆಸೆಂಟ್ಸ್ ದ ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ ಆಫ್ ಕಾರ್ಬನ್. ಸೊ 6 ಕಾರ್ಬನ್ ಅಲ್ಲಿ 6 ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ ಇರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ದಿಸ್ ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ಸ್ ಅಂಡರ್ಗೋ ಸೈಡ್ ವೇಸ್ ಓವರ್ಲ್ಯಾಪಿಂಗ್. ಈ ರೀತಿ ಲ್ಯಾಟರಲ್ ಓವರ್ಲ್ಯಾಪ್ ಆಗಿ ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ ಇಲ್ಲಿ ನೋಡಿ, ಫಸ್ಟ್ ಕಾರ್ಬನ್ ಮತ್ತೆ ಸೆಕೆಂಡ್ ಕಾರ್ಬನ್ ಪಿ ಆರ್ಬಿಟಲ್ ಈ ರೀತಿ ಸೈಡ್ ವೇಸ್ ಓವರ್ಲ್ಯಾಪ್ ಆಗಿ ಪೈ ಬಾಂಡ್ ಆಗುತ್ತೆ. ಅದೇ ರೀತಿ 5, 6 ಮತ್ತೆ 4, 3 ನೋಡಿ, ಈ ರೀತಿ ಸ್ಟ್ರಕ್ಚರ್ ಬರುತ್ತೆ. ಇನ್ನೊಂದು ರೀತಿ ಹೈಬ್ರಿಡೈಸೇಷನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಂಬಿನೇಷನ್ ಯಾವ್ದಿದೆ, 1 ಮತ್ತೆ 6 ನಡುವೆ ಇದೆ, 2 ಮತ್ತೆ 3 ನಡುವೆ ಲ್ಯಾಟ್ರಲ್ ಓವರ್ಲ್ಯಾಪ್ ಆಗಿದೆ ಪಿ ಆರ್ಬಿಟಲ್ ನಡುವೆ. ಇಲ್ಲಿ 5 ಮತ್ತೆ 4ನೇ ಕಾರ್ಬನ್ ಪಿ ಆರ್ಬಿಟಲ್ ನಡುವೆ ಲ್ಯಾಟರಲ್ ಓವರ್ಲ್ಯಾಪ್ ಆಗಿದೆ. ಸೊ ಈ ರೀತಿ ಸ್ಟ್ರಕ್ಚರ್ ಕೂಡ ಬರಿಬಹುದು ಅಲ್ವಾ. ಸೊ ರೆಸೋನೆನ್ಸ್ ಆಗ್ತಾ ಇರುತ್ತೆ, ಪೈ ಎಲೆಕ್ಟ್ರಾನ್ ಕ್ಲೌಡ್ ಡಿಲೋಕಲೈಸ್ ಆಗಿ ಫೈನಲಿ ಈ ರೀತಿ ಬರುತ್ತೆ. ಅಥವಾ 3 ಡೈಮೆನ್ಷನ್ ಅಲ್ಲಿ ನೋಡಿದಾಗ ಈ ರೀತಿ ಸ್ಟ್ರಕ್ಚರ್ ಇರುತ್ತೆ ಬೆಂಜಿನ್. ಅಂದ್ರೆ
ಇದು ಬೆಂಜಿನ್ ಪ್ಲೇನ್ ಅಂದ್ರೆ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದು ಬೆಂಜಿನ್ ಪ್ಲೇನ್ ಅಂದ್ರೆ ಮೇನ್ ಬೆಂಜಿನ್ ರಿಂಗ್ ಅಂದ್ರೆ ಬೆಂಜಿನ್ ಪ್ಲೇನ್ ಮೇಲೆ ಕೂಡ ಪೈ ಇಲೆಕ್ಟ್ರಾನ್ ಕ್ಲೌಡ್ ಇರುತ್ತೆ, ಕೆಳಗಡೆ ಕೂಡ ಪೈ ಇಲೆಕ್ಟ್ರಾನ್ ಕ್ಲೌಡ್ ಇರುತ್ತೆ. ಸೊ ದಿಸ್ ಬ್ಲೂ ಕಲರ್ ರೆಪ್ರೆಸೆಂಟ್ಸ್ ದ ಪ್ಲೇನ್ ಆಫ್ ಬೆಂಜಿನ್. ಸೊ ಇಲ್ಲಿ ನೋಡಿ ಅರೋಮಿಸಿಟಿ, ಬೆಂಜಿನ್ ಅಂದ್ರೆ ಅರೋಮ್ಯಾಟಿಕ್ ಕಂಪೌಂಡ್ ಅಂತ ಹೇಳ್ತೇವೆ. ಸೊ ಅರೋಮ್ಯಾಟಿಕ್ ಕಂಪೌಂಡ್ ಅಂತ ಹೇಳಲಿಕ್ಕೆ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಕ್ಯಾರೆಕ್ಟರಿಸ್ಟಿಕ್ ಅಥವಾ ಗುಣಧರ್ಮ ಇರಬೇಕಾಗತ್ತೆ. ಸೊ ಯಾವ್ದು ಆಗಿದ್ರೆ ಒಂದ್ ಕಂಪೌಂಡ್ ಅನ್ನ ಅರೋಮ್ಯಾಟಿಕ್ ಕಂಪೌಂಡ್ ಅಂತ ಯಾವಾಗ ಹೇಳ್ತೇವೆ ನಾವು ಅಂತ ನೋಡೋಣ. ಫಸ್ಟ್ ಏನಿರ್ಬೇಕು, ಕಂಪೌಂಡ್ ಪ್ಲೇನ್ ಇರ್ಬೇಕು, ಪ್ಲೇನಾರಿಟಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಬೆಂಜಿನ್ ಅನ್ನ ನೋಡಿ, ಬೆಂಜಿನ್ ನಲ್ಲಿ 6 ಕಾರ್ಬನ್ ಕೂಡ ಒಂದೇ ಪ್ಲೇನ್ ಅಲ್ಲಿ ಇರುತ್ತೆ. ದೇ ಲೈ ಇನ್ ದ ಸೇಮ್ ಪ್ಲೇನ್. ಅಂದ್ರೆ ಫಾರ್ ಎಕ್ಸಾಂಪಲ್ 6 ಕಾರ್ಬನ್ ಈ ಏನು ಸ್ಕ್ರೀನ್ ಪ್ಲೇನ್ ಮೇಲೆ ಇರುತ್ತೆ. ಇಲ್ಲಿ ಸ್ಕ್ರೀನ್ ಅಲ್ಲಿ ಈಗ ನೋಡಿ 1 2 3 4 5 6 ಅಂತ 6 ಕಾರ್ಬನ್ ಅನ್ನ ರೆಪ್ರೆಸೆಂಟ್ ಮಾಡಿದ್ರೆ ಈ 6 ಕಾರ್ಬನ್ ಕೂಡ ಏನು ಒಂದೇ ಪ್ಲೇನ್ ಅಲ್ಲಿ ಇರುತ್ತೆ. ದೇ ಲೈ ಇನ್ ದ ಪ್ಲೇನ್ ಆಫ್ ಸ್ಕ್ರೀನ್ ಅಂತ ಹೇಳ್ಬಹುದು. ಸೊ ಪ್ಲೇನಾರಿಟಿ ಶುಡ್ ಬಿ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಫಾರ್ ಅರೋಮ್ಯಾಟಿಕ್ ಕಂಪೌಂಡ್. ಆಮೇಲೆ ಕಂಪ್ಲೀಟ್ ಡಿಲೋಕಲೈಸೇಷನ್ ಆಫ್ ಪೈ ಇಲೆಕ್ಟ್ರಾನ್ ಇನ್ ದ ರಿಂಗ್. ಅಂದ್ರೆ ಡಬಲ್ ಬಾಂಡ್ ಏನಾಗ್ತಾ ಇರ್ಬೇಕು, ಮೂವ್ಮೆಂಟ್ ಆಗ್ತಾ ಇರ್ಬೇಕು, ಡಿಲೋಕಲೈಸ್ ಆಗ್ತಾ ಇರ್ಬೇಕು. ಅಂದ್ರೆ ಆಲ್ಟರ್ನೇಟಿವ್ ಡಬಲ್ ಬಾಂಡ್ ಇರ್ಬೇಕು, ಒಂದಾದ ನಂತರ ಒಂದು ಡಬಲ್ ಬಾಂಡ್ ಇರ್ಬೇಕು. ಅಷ್ಟಾದ್ರೆ ಪೈ ಇಲೆಕ್ಟ್ರಾನ್ ಕ್ಲೌಡ್ ಡಿಲೋಕಲೈಸ್ ಆಗ್ಲಿಕ್ಕೆ ಸಾಧ್ಯ. ಆಮೇಲೆ ಇದು ಒಂದು ಇಂಪಾರ್ಟೆಂಟ್ ರೂಲ್ ಅಂತ ಹೇಳ್ತೇವೆ, ಥರ್ಡ್ ರೂಲ್. ವಾಟ್ ಈಸ್ ಇಟ್? ಹುಕೆಲ್ಸ್ ರೂಲ್ ಅಂತ ಕರಿತೇವೆ. 4n+2 ಪೈ ಇಲೆಕ್ಟ್ರಾನ್ಸ್ ಇರ್ಬೇಕು. ಸೊ ಸಿಗ್ಮಾ ಎಲೆಕ್ಟ್ರಾನ್ಸ್ ಅಂದ್ರೆ ಸಿಗ್ಮಾ ಬಾಂಡ್ ಅಲ್ಲಿ ಇರುವಂತ ಎಲೆಕ್ಟ್ರಾನ್ಸ್, ಪೈ ಇಲೆಕ್ಟ್ರಾನ್ಸ್ ಅಂದ್ರೆ ಪೈ ಬಾಂಡ್ ಅಲ್ಲಿ ಇರುವಂತ ಎಲೆಕ್ಟ್ರಾನ್ಸ್. ಇಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಪೈ ಬಾಂಡ್. ಓಕೆ, ಸೊ ಎಷ್ಟು ಪೈ ಎಲೆಕ್ಟ್ರಾನ್ಸ್ ಇರ್ಬೇಕು ಹಂಗಿದ್ರೆ ಅರೋಮ್ಯಾಟಿಕ್ ಕಂಪೌಂಡ್ ಆಗ್ಬೇಕಿದ್ರೆ 4n+2 ಪೈ ಎಲೆಕ್ಟ್ರಾನ್ಸ್ ಇರ್ಬೇಕು. ಓಕೆ, ಸೊ ವಾಟ್ ಈಸ್ n ಹಿಯರ್? n refers to ನಂಬರ್ ಆಫ್ ಕಾರ್ಬನ್. ಓಕೆ, ಇಲ್ಲಿ ನೋಡಿ ಇದನ್ನ ಹುಕೆಲ್ಸ್ ರೂಲ್ ಅಂತ ಕರಿತೇವೆ. ಸೊ ಎನ್ ಸಾರಿ ಎನ್ ಅಂದ್ರೆ ಕಾರ್ಬನ್ ನಂಬರ್ ಅಲ್ಲ, ನಂಬರ್ ಆಫ್ ಬೆಂಜಿನ್ ರಿಂಗ್ ಅಂತ ಹೇಳ್ತೇವೆ. ಎಷ್ಟು ಬೆಂಜಿನ್ ರಿಂಗ್ ಇದೆ ಅಂತ. n = 0 1 2 ಎಕ್ಸೆಟ್ರಾ. ಫಾರ್ n = 1 ಅಂದ್ರೆ 1 ಬೆಂಜಿನ್ ರಿಂಗ್ ಇದ್ರೆ ಏನಿರುತ್ತೆ, ಹುಕೆಲ್ಸ್ ರೂಲ್ ಏನಾಗುತ್ತೆ, 6 ಅಂದ್ರೆ 6 ಪೈ ಇಲೆಕ್ಟ್ರಾನ್ಸ್ ಇದೆ ಅಂತ ಅರ್ಥ. ಓಕೆ, ಎಕ್ಸಾಂಪಲ್ ಬೆಂಜಿನ್. ಬೆಂಜಿನ್ ನಲ್ಲಿ there are 6 pi electrons ಅಲ್ವಾ. ಸೊ benzene is an aromatic compound. Electrons are delocalized and stable. Methods of preparation of benzene. ಇನ್ನೊಂದು 5 minutes ಇದೆ, ಮುಗಿಸ್ತೀನಿ. ನಾಳೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗೆ ಹೋಗೋಣ ಆಯ್ತಾ. ಲಾಸ್ಟ್ ಒಂದು 4-5 ಸ್ಲೈಡ್ ಇದೆ ಅಷ್ಟೇ, ಮುಗಿಸ್ಬಿಡ್ತೀನಿ. ಓಕೆ, ಪ್ಲೀಸ್ ಬಿ ಪೇಷಂಟ್. ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಬೆಂಜಿನ್. ಇಲ್ಲಿ ನೋಡಿ ಸೈಕ್ಲಿಕ್ ಪಾಲಿಮರೈಸೇಷನ್. ಅಲ್ಕೈನ್ ಅಲ್ಲಿ ನಾವು ಪಾಲಿಮರೈಸೇಷನ್ ಅನ್ನೋ ಒಂದು ರಿಯಾಕ್ಷನ್ ಅನ್ನ ನೋಡಿದ್ವಿ. ಸೊ ಪಾಲಿಮರೈಸೇಷನ್ ಆಗಿ ಬೆಂಜಿನ್ ಫಾರ್ಮ್ ಆಗತ್ತೆ ಅಂತ ನೋಡಿದ್ವಿ ಅಲ್ವಾ. ದಟ್ ರಿಯಾಕ್ಷನ್ ಕ್ಯಾನ್ ಬಿ ಯುಟಿಲೈಸ್ ಟು ಪ್ರಿಪೇರ್ ಬೆಂಜಿನ್. ಆ ರಿಯಾಕ್ಷನ್ ಅನ್ನ ನಾವು ಬೆಂಜಿನ್ ತಯಾರು ಮಾಡ್ಲಿಕ್ಕೆ ಬಳಸಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ 3 ಯಾವುದು ಈಥೀನ್ ಮಾಲಿಕ್ಯೂಲ್ ಇದೆ ನೋಡಿ. ಇಟ್ ಈಸ್ ಹೀಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ರೆಡ್ ಹಾಟ್ ಐರನ್ ಟ್ಯೂಬ್ at the temperature 873 Kelvin. It will form benzene ring. ಇದು ಒಂದು ಮೆಥಡ್ ಆಯ್ತು ಬೆಂಜಿನ್ ಅನ್ನ ತಯಾರು ಮಾಡೋದು. ಆಮೇಲೆ ಮತ್ತೊಂದು ಯಾವ ಮೆಥಡ್ ಇಂದ ಬೆಂಜಿನ್ ಅನ್ನ ರೆಡಿ ಮಾಡಬಹುದು? ಡಿಕಾರ್ಬಾಕ್ಸಿಲಿಕೇಶನ್ ಆಫ್ ಅರೋಮ್ಯಾಟಿಕ್ ಆಸಿಡ್ಸ್. ಡಿಕಾರ್ಬಾಕ್ಸೈಲೇಷನ್ ಅಂದ್ರೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ಅನ್ನ ರಿಮೂವ್ ಮಾಡೋದು. ಇಲ್ಲಿ ನೋಡಿ ಬೆಂಜಿನ್ ರಿಂಗ್ ಗೆ COON ಅಟ್ಯಾಚ್ ಆಗಿದೆ ಅಲ್ವಾ, ಇದನ್ನ ರಿಮೂವ್ ಮಾಡಿದ್ರೆ ನಮ್ಗೆ ಬೆಂಜಿನ್ ಸಿಗುತ್ತೆ. ಸೊ ದಿಸ್ ಕಂಪೌಂಡ್ ಈಸ್ ಟ್ರೀಟೆಡ್ ವಿತ್ NaOH in the presence of calcium oxide and heated. It will form benzene and sodium carbonate as a byproduct. So ಇಲ್ಲಿ aromatic acid ಇದೆ ಅಲ್ವಾ, this is a aromatic acid. ಸೊ ಇಲ್ಲಿ COON ರಿಮೂವ್ ಆದ್ರೆ ನಮ್ಗೆ ಬೆಂಜಿನ್ ಸಿಗತ್ತೆ. ಓಕೆ, ರಿಡಕ್ಷನ್ ಆಫ್ ಫಿನಾಲ್. ರಿಡಕ್ಷನ್ ಅಂದ್ರೆ ಏನು? ಹೈಡ್ರೋಜನ್ ಅನ್ನ ಆಡ್ ಮಾಡೋದು ಅಥವಾ ಆಕ್ಸಿಜನ್ ಅನ್ನ ರಿಮೂವ್ ಮಾಡೋದು. ಈ ಪರ್ಟಿಕ್ಯುಲರ್ ಕಾಂಟೆಕ್ಸ್ಟ್ ಅಲ್ಲಿ ಆಕ್ಸಿಜನ್ ಅನ್ನ ರಿಮೂವ್ ಮಾಡೋದು ಅಂತ ತಗೊಳ್ಳೋಣ. ಸೊ ಈ ಪಿನಾಲ್ ಇದೆ ಅಲ್ವಾ, ಬೆಂಜಿನಿಗೆ OH ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದನ್ನ ಪಿನಾಲ್ ಅಂತ ಕರಿತೇವೆ.
ಸೊ ಇಲ್ಲಿ OH ಗ್ರೂಪ್ ಅನ್ನ ರಿಮೂವ್ ಮಾಡಿದ್ರೆ Zn, so phenol is treated with zinc and it is heated, it will form benzene and zinc oxide as a byproduct. ಓಕೆ, ಫಿಸಿಕಲ್ ಪ್ರಾಪರ್ಟೀಸ್ ಯಾವ್ದು ಹಂಗಿದ್ರೆ ಬೆಂಜಿನ್ದು ಅಂತ ನೋಡೋಣ. aromatic hydrocarbons are non-polar. Non-polar ಅಂದ್ರೆ ವಾಟರ್ ಅಲ್ಲಿ ಡಿಸಾಲ್ವ್ ಆಗಲ್ಲ, ಆರ್ಗ್ಯಾನಿಕ್ ಕಂಪೌಂಡ್ ಅಲ್ಲಿ ಡಿಸಾಲ್ವ್ ಆಗುತ್ತೆ. ದೇ ಆರ್ ಯೂಶುವಲಿ ಕಲರ್ಲೆಸ್ ಇರುತ್ತೆ, ಕಲರ್ಲೆಸ್ ಲಿಕ್ವಿಡ್ ಇರುತ್ತೆ. ಸಾಲಿಡ್ಸ್ ವಿತ್ ಕ್ಯಾರೆಕ್ಟರಿಸ್ಟಿಕ್ ಅರೋಮಾ, ಸಾಲಿಡ್ ಅಥವಾ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ವಿತ್ ಸ್ಪೆಸಿಫಿಕ್ ಸ್ಮೆಲ್ ಇರುತ್ತೆ. ಅರೋಮಾ ಅಂದ್ರೆ ಫ್ರೆಗ್ರೆನ್ಸ್ ಅಂತಾನು ಹೇಳ್ಬಹುದು ಅಲ್ವಾ. ಕೆರೋಸಿನ್ ಎಕ್ಸಾಂಪಲ್ ಅನ್ನ ತಕೊಳ್ಳಿ. ಕೆರೋಸಿನ್ಗೆ ವಾಸನೆ ಇರುತ್ತೆ ಅಲ್ವಾ, ಚಿಮಣಿ ಎಣ್ಣೆ, ಸೀಮೆ ಎಣ್ಣೆ. ಆಮೇಲೆ ನೆಪ್ತಲಿನ್ ಬಾಲ್ಸ್ ಇದೆ ಅಲ್ವಾ, ನೆಪ್ತಲಿನ್ ಬಾಲ್ಸ್ ಅಂದ್ರೆ ಡಾಂಬರ್ಗಳಿಗೆ ಅದಕ್ಕೆಲ್ಲ ಸ್ಮೆಲ್ ಇದೆ ನೋಡಿ. ಸೊ ದಿಸ್ ಇಸ್ ಅರೋಮ್ಯಾಟಿಕ್ ಕಂಪೌಂಡ್. ಓಕೆ, ನೆಪ್ತಲಿನ್ ಬಾಲ್ಸ್ ಅಂತ ಗೊತ್ತೇ ಇದೆ ನಿಮ್ಗೆ, ಬಟ್ಟೆಗಳಲ್ಲೆಲ್ಲ ಹಾಕಿರ್ತಾರೆ. ಯಾವ್ದು ಕೀಟಗಳಿಂದ ಬಟ್ಟೆಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ನೆಪ್ತಲಿನ್ ಬಾಲ್ಸ್ ಅನ್ನ ಹಾಕಿರ್ತಾರೆ. aromatic hydrocarbons are immiscible with water, ಅಂದ್ರೆ ವಾಟರ್ ಅಲ್ಲಿ ಸಾಲ್ಯುಬಲ್ ಆಗಲ್ಲ. ರೆಡಿಲಿ ಮಿಸಿಬಲ್ ವಿತ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್, ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಲೈಕ್ ಈಥರ್ ಅಲ್ಲಿ ಚೆನ್ನಾಗಿ ಡಿಸಾಲ್ವ್ ಆಗುತ್ತೆ ಅಂತ. aromatic compounds burn with sooty flame. ಫಾರ್ ಎಕ್ಸಾಂಪಲ್, ಕೆರೋಸಿನ್ ಅನ್ನ ಬರ್ನ್ ಮಾಡಿದ್ರೆ ಹೊಗೆ ಬರುತ್ತಲ್ಲ, ಕಪ್ಪಗಾಗಿ ಮಸಿ ಇರುವಂತ ಹೊಗೆ ಬರುತ್ತಲ್ವಾ, ದಟ್ ಈಸ್ ಎಕ್ಸಾಂಪಲ್. chemical reaction of benzene. So electrophilic substitution reaction ಆಗುತ್ತೆ benzene ಅಲ್ಲಿ. That is very important reaction related to benzene. Benzene give electrophilic substitution reaction. According to experimental evidence, electrophilic substitutions involve 3 steps. ಸೊ ನಿಮ್ಗೆ ಡೀಟೇಲ್ ಆಗಿ ಮೆಕ್ಯಾನಿಸಮ್ ಅನ್ನ ನಿಮ್ಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಮೆಕ್ಯಾನಿಸಮ್ ಕೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವಿತ್ ರೆಸ್ಪೆಕ್ಟ್ ಟು ಬೆಂಜಿನ್. ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ 3 ರಿಂದ 4 ಮಾರ್ಕ್ಸ್ ಗೆ ವಿತ್ ಮೆಕ್ಯಾನಿಸಮ್ ಕೇಳ್ತಾರೆ. ಬಟ್ ನಮ್ಗೆ CET ಪಾಯಿಂಟ್ ಆಫ್ ವ್ಯೂ ಇಂದ ಮೆಕ್ಯಾನಿಸಮ್ ಏನ್ ಬೇಕಾಗಿಲ್ಲ, ಸ್ಟೆಪ್ ಬೈ ಸ್ಟೆಪ್ ರಿಯಾಕ್ಷನ್ ಏನ್ ಬೇಕಾಗಿಲ್ಲ. ರಿಯಾಕ್ಟೆಂಟ್ ಏನು, ರಿಯೇಜೆಂಟ್ಸ್ ಏನು, ಪ್ರಾಡಕ್ಟ್ ಏನು, ಅದು ಇಂಪಾರ್ಟೆಂಟ್ ಇರ್ಬೇಕು, ನಮ್ಗೆ ಗೊತ್ತಿರ್ಬೇಕು. ಓಕೆ, ಸೊ ಸ್ಟೆಪ್ಸ್ ಯಾವ್ಯಾವ್ದಿದೆ ಅಂತ ನೋಡೋಣ ಬ್ರೀಫ್ ಆಗಿ. ಇಲೆಕ್ಟ್ರೋಫೈಲ್ ಜನರೇಟ್ ಆಗುತ್ತೆ ಫಸ್ಟ್ ಸ್ಟೆಪ್ ಅಲ್ಲಿ. ಇಲೆಕ್ಟ್ರೋಫೈಲ್ ಅಂದ್ರೆ ಇಟ್ ಈಸ್ ಅ ಸ್ಪೀಶೀಸ್ ವಿಚ್ ಹ್ಯಾವ್ ಡೆಫಿಷಿಯಂಟ್ ಇಲೆಕ್ಟ್ರಾನ್ಸ್. ಇಲೆಕ್ಟ್ರಾನ್ ಡೆಫಿಷಿಯನ್ಸಿ ಇರುತ್ತೆ. ಇಲೆಕ್ಟ್ರಾನ್ ಡೆಫಿಷಿಯಂಟ್ ಸ್ಪೀಶೀಸ್ ಇಸ್ ಕಾಲ್ಡ್ ಆಸ್ ಇಲೆಕ್ಟ್ರೋಫೈಲ್. ಅದಕ್ಕೆ ಇಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಗೆ ಅಟ್ಯಾಕ್ ಆಗುತ್ತೆ ಅದು. ಓಕೆ, ಇಲೆಕ್ಟ್ರೋಫೈಲ್ ಮೀನ್ಸ್ ಇಲೆಕ್ಟ್ರಾನ್ ಲವರ್ ಬಿಕಾಸ್ ಇಟ್ ಈಸ್ ಇಲೆಕ್ಟ್ರಾನ್ ಡೆಫಿಷಿಯಂಟ್. ಓಕೆ, ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಇಲೆಕ್ಟ್ರೋಫೈಲ್ ಜನರೇಟ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ಫಾರ್ಮೇಶನ್ ಆಫ್ ಕಾರ್ಬೋಕ್ಯಾಟಯಾನ್. ಕಾರ್ಬೋಕ್ಯಾಟಯಾನ್ ಅಂದ್ರೆ C+ ಫಾರ್ಮೇಶನ್ ಆಗುದು. ಓಕೆ, ಆಮೇಲೆ ಪ್ರೋಟಾನ್ ರಿಮೂವ್ ಆಗಿ ಪ್ರೋಟಾನ್ ಹ್ಯಾಸ್ ಬಿನ್ ರಿಪ್ಲೇಸ್ಡ್ ರಿಮೂವಲ್ ಆಫ್ ಪ್ರೋಟಾನ್ ಫ್ರಮ್ ಕಾರ್ಬೋಕ್ಯಾಟಯಾನ್ ಇಂಟರ್ಮೀಡಿಯೇಟ್. ಸೊ ಕಾರ್ಬೋಕ್ಯಾಟಯಾನ್ ಇಂಟರ್ಮೀಡಿಯೇಟ್ ಫಾರ್ಮ್ ಆಗಿದ್ರಿಂದ ಪ್ರೋಟಾನ್ ಅನ್ನ ರಿಮೂವ್ ಮಾಡ್ತಾರೆ ಥರ್ಡ್ ಸ್ಟೆಪ್ ಅಲ್ಲಿ. ಸೊ ಈ ಸ್ಟೆಪ್ಸ್ ಏನು ನಿಮ್ಗೆ CET ದಲ್ಲಿ ಕೇಳಲ್ಲ, ಬಟ್ ಬೋರ್ಡ್ ಎಕ್ಸಾಮಿಗೆ ಇದು ಇಂಪಾರ್ಟೆಂಟ್ ಇದೆ. ಡೀಟೇಲ್ ಆಗಿ ನೀವು ಮೆಕ್ಯಾನಿಸಮ್ ಅನ್ನ ಸ್ಟಡಿ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನೋಡೋಣ ಬ್ರೀಫ್ ಆಗಿ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಎಲ್ಲೆಲ್ಲಿ ಆಗುತ್ತೆ ಅಂತ. ಯಾವ್ಯಾವ ರೀತಿ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ನೈಟ್ರೇಷನ್ ಆಗುತ್ತೆ, ಹ್ಯಾಲೋಜಿನೇಷನ್ ಆಗುತ್ತೆ, ಸಲ್ಫೋನೇಷನ್ ಆಗುತ್ತೆ, ಪ್ರಿಡಲ್ ಕ್ರಾಫ್ಟ್ಸ್ ಅಲ್ಕೈಲೇಷನ್ ಆಗುತ್ತೆ, ಪ್ರಿಡಲ್ ಕ್ರಾಫ್ಟ್ಸ್ ಅರೈಲೇಷನ್ ಆಗುತ್ತೆ. ಓಕೆ, ಸೊ ಯಾವ ರೀತಿ ಆಗತ್ತೆ ಅಂತ ಒಂದೊಂದಾಗಿ ನೋಡೋಣ. ಫಸ್ಟ್ ಯಾವ್ದಿರುತ್ತೆ, ಮೇನ್ ರಿಯಾಕ್ಟೆಂಟ್ ಅಂದ್ರೆ ಬೆಂಜಿನ್ ಇರುತ್ತೆ. ಫಸ್ಟ್ ಬೆಂಜಿನ್ ಈಸ್ ಟ್ರೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ HNO3 ಮತ್ತೆ ಕಾನ್ಸಂಟ್ರೇಟೆಡ್ H2SO4. ನೈಟ್ರೇಷನ್ ಆಗುತ್ತೆ. ನೈಟ್ರೇಷನ್ ಅಂದ್ರೆ NO2 ಇಸ್ ಇಲೆಕ್ಟ್ರೋಫೈಲ್. ಸೊ ಇಲ್ಲಿ ಬೆಂಜಿನ್ ಅಲ್ಲಿ ಒಂದು ಹೈಡ್ರೋಜನ್ NO2 ಗ್ರೂಪ್ ಇಂದ ರಿಪ್ಲೇಸ್ ಆದ್ರೆ ಇದನ್ನ ನೈಟ್ರೇಷನ್ ಅಂತ ಕರೀತಾರೆ. ಸೊ ಇಲ್ಲಿ ನೋಡಿ, ನೈಟ್ರೇಷನ್ ಆದಾಗ ನೈಟ್ರೋಜನ್ ಫಾರ್ಮ್ ಆಗುತ್ತೆ, ನೈಟ್ರೋ ಬೆಂಜಿನ್ ಬರುತ್ತೆ, ವಾಟರ್ ಇಸ್ ಅ ಬೈ ಪ್ರಾಡಕ್ಟ್. ಓಕೆ, ನೆಕ್ಸ್ಟ್ ಹ್ಯಾಲೋಜಿನೇಷನ್ ಅಂದ್ರೆ ಏನು, ಹ್ಯಾಲೋಜಿನ್ಸ್ ಏನಾಗುತ್ತೆ, ಬೆಂಜಿನ್ ಅಲ್ಲಿ ಒಂದು ಹೈಡ್ರೋಜನ್ ಅನ್ನ ರಿಪ್ಲೇಸ್ ಮಾಡಿದ್ರೆ ಹ್ಯಾಲೋಜಿನೇಷನ್ ಅಂತ ಕರಿತೇವೆ. ಹ್ಯಾಲೋ ಬೆಂಜಿನ್ಸ್ ಬರುತ್ತೆ ಅಂದ್ರೆ ಕ್ಲೋರೋಬೆಂಜಿನ್, ಬ್ರೋಮೋಬೆಂಜಿನ್ ಇವೆಲ್ಲ ಪ್ರಾಡಕ್ಟ್ ಆಗಿ ಬರುತ್ತೆ. ಸೊ ಹ್ಯಾಲೋಜಿನೇಷನ್ ಏನಾಗುತ್ತೆ ಹಂಗಿದ್ರೆ, ಬೆಂಜಿನ್ ಈಸ್ ಟ್ರೀಟೆಡ್ ವಿತ್ anhydrous AlCl3 and chlorine molecule. It will form chlorobenzene and HCl is a byproduct. Okay,
ಹ್ಯಾಲೋಜಿನ್ ಆದಾಗ ಕ್ಲೋರಿನ್ ಅಥವಾ ಬ್ರೋಮಿನ್ ಅಯೋಡಿನ್ ಏನಾಗುತ್ತೆ ಬೆಂಜಿನ್ ಅಲ್ಲಿ ಒಂದು ಹೈಡ್ರೋಜನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡುತ್ತೆ. ಕ್ಲೋರಿನ್ ಇಸ್ ಇಲೆಕ್ಟ್ರೋಫೈಲ್ ಅಂತ ಹೇಳ್ಬೋದು. ಸೊ ಹೈಡ್ರೋಜನ್ ಇಸ್ ಸಬ್ಸ್ಟಿಟ್ಯೂಟೆಡ್ ಬೈ ಹ್ಯಾಲೋಜಿನ್ಸ್ ಇನ್ ಅ ಬೆಂಜಿನ್. ಆಮೇಲೆ ಸಲ್ಫೋನೇಷನ್ ಆದಾಗ ಇಲ್ಲಿ ನೋಡಿ SO3H is substituted by hydrogen in a benzene ring. So benzene sulfonic acid ಬರುತ್ತೆ. ಸೊ ನೋಡಿ ಇಲ್ಲಿ benzene is treated with fuming sulfuric acid H2SO4 and SO3 sulfonation reaction ಆಗುತ್ತೆ ಅಂತ. ಸೊ ಈ ಎಲ್ಲ ರಿಯಾಕ್ಟನ್ಸ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಬೆಂಜಿನಿಗೆ ಯಾವ ರಿಯಾಕ್ಷನ್ ಆದ್ರೆ ಯಾವ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗುತ್ತೆ, ಏನ್ ಪ್ರಾಡಕ್ಟ್ ಬರುತ್ತೆ ಅನ್ನೋದು ನಿಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಿರ್ಬೇಕು. ಬಿಕಾಸ್ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಇಸ್ ಇಂಪಾರ್ಟೆಂಟ್ ರಿಯಾಕ್ಷನ್. ಆಮೇಲೆ ಬೆಂಜಿನ್ ಜೊತೆ ಅನೈಡ್ರಸ್ ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್ ಮತ್ತೆ C2H5 Cl ಟ್ರೀಟ್ ಮಾಡಿದಾಗ ಏನಾಗುತ್ತೆ, ಸೊ ಇಲ್ಲಿ ಮೀಥೈಲ್ ಗ್ರೂಪ್ ಹೈಡ್ರೋಜನ್ ಅನ್ನ ರಿಪ್ಲೇಸ್ ಮಾಡುತ್ತೆ ಅಲ್ವಾ. ಒನ್ ಹೈಡ್ರೋಜನ್ ಇಂದ ಬೆಂಜಿನ್ ಇಸ್ ರಿಪ್ಲೇಸ್ಡ್ ಬೈ ಮೀಥೈಲ್ ಗ್ರೂಪ್. ಸೊ ಹೈಡ್ರೋಜನ್ ಜಾಗದಲ್ಲಿ ಮೀಥೈಲ್ ಬಂದು ಕೂತಿದೆ ಅಲ್ವಾ. ಇದನ್ನ ನಾವು ಪಿಡಲ್ ಕ್ರಾಪ್ಸ್ ಅಲ್ಕೈಲೇಷನ್ ಅಂತ ಕರಿತೀವಿ. ಅಲ್ಕೈಲ್ ಗ್ರೂಪ್ ಏನಾಗುತ್ತೆ, ಒಂದು ಹೈಡ್ರೋಜನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡುತ್ತೆ. ಇದನ್ನ ಅಲ್ಕೈಲೇಷನ್ ಅಂತ ಕರಿತೀವಿ. ಪಿಡಲ್ ಕ್ರಾಪ್ಸ್ ಅಲ್ಕೈಲೇಷನ್ ಅಂತ ಹೇಳ್ತೀವಿ. ಈಥೈಲ್ ಬೆಂಜಿನ್ ಫಾರ್ಮ್ ಆಗುತ್ತೆ. ಯಾವುದು ಇಲ್ಲಿ ಈಥೈಲ್ ಗ್ರೂಪ್ ಹೈಡ್ರೋಜನ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡುತ್ತೆ. ಆಮೇಲೆ ಬೆಂಜಿನ್ ಇಸ್ ಟ್ರೀಟೆಡ್ ವಿತ್ CH3COCl ಪ್ಲಸ್ ಅನೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಆದಾಗ ಪಿಡಲ್ ಕ್ರಾಪ್ಸ್ ಅಸೈಲೇಷನ್ ಆಗುತ್ತೆ. ಅಂದ್ರೆ ಬೆಂಜಿನಿಗೆ ಇಲ್ಲಿ ನೋಡಿ, ಇಲ್ಲಿ ಅಸಿಟೋಪಿನಾನ್ ಬರುತ್ತೆ. ಇಲ್ಲಿ ನೋಡಿ COCH3 has been replaced by one hydrogen in benzene. ಸೊ ಇದನ್ನ ಪಿಡಲ್ ಕ್ರಾಪ್ಸ್ ಅಸೈಲೇಷನ್ ಅಂತ ಕರಿತೀವಿ. ಸೊ ರಿಯೇಜೆಂಟ್ ನೋಡಿ CH3COCl ಮತ್ತೆ ಅನೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಬೆಂಜಿನ್ ಜೊತೆ ರಿಯಾಕ್ಷನ್ ಆಗ್ಬೇಕು. ಸೊ ದಿಸ್ ಆರ್ ಆಲ್ ದ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಫ್ ಬೆಂಜಿನ್. ಆಮೇಲೆ when benzene is treated with excess of chlorine molecule in the presence of anhydrous aluminum trichloride in a dark and cold condition, it will form hexachlorobenzene C6Cl6. ಇಲ್ಲಿ ನೋಡಿ ಎಲ್ಲಾ ಬೆಂಜಿನ್ ಅಲ್ಲಿರೋ ಎಲ್ಲಾ ಹೈಡ್ರೋಜನ್ ಕೂಡ ಕ್ಲೋರಿನ್ ಇಂದ ರಿಪ್ಲೇಸ್ ಆಗಿದೆ. ಸೊ ಹೆಕ್ಸಾಕ್ಲೋರೋಬೆಂಜಿನ್ ಆಗಿದೆ. ನೋಡಿ ಬೆಂಜಿನ್ ರಿಯಾಕ್ಟ್ಸ್ ವಿತ್ ಎಕ್ಸೆಸ್ ಆಫ್ chlorine in the presence of anhydrous aluminum chloride which is C6Cl6. ಆಮೇಲೆ ಎಡಿಷನ್ ರಿಯಾಕ್ಷನ್, ಬೆಂಜಿನ್ ಅಲ್ಲಿ ಎಡಿಷನ್ ರಿಯಾಕ್ಷನ್ ಆದ್ರೆ ಏನಾಗುತ್ತೆ ನೋಡಿ, ನಮ್ಗೆ ಆಲ್ಕೀನ್ ಅಲ್ಲಿ ಎಡಿಷನ್ ರಿಯಾಕ್ಷನ್ ಆಗಿ ಆಲ್ಕೇನ್ ಆಗುತ್ತೆ ಅಂತ ಕಲ್ತಿದೀವಿ ಅಲ್ವಾ. ಅದೇ ರೀತಿ ಬೆಂಜಿನ್ ರಿಯಾಕ್ಟ್ಸ್ ವಿತ್ 3 hydrogen molecules. 3 hydrogen molecules are added in the presence of nickel catalyst and heated. It will form respective cyclohexane. Okay, benzene cyclohexane ಆಗಿ ಕನ್ವರ್ಟ್ ಆಗುತ್ತೆ ಹೈಡ್ರೋಜನ್ ಆಡ್ ಆದಾಗ. ಓಕೆ, ಅದೇ ರೀತಿ benzene is treated with 3 chlorine molecules in the presence of UV radiation at 500 Kelvin. It will form benzene hexachloride. So BHC ಅಂತಾನು ಕರಿತೇವೆ ನೋಡಿ ಈಗ. ಸೊ ಇದಕ್ಕೆ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಬಿಟ್ವೀನ್ ಈ ರಿಯಾಕ್ಷನ್ ಮತ್ತೆ ಈ ರಿಯಾಕ್ಷನ್ ಬಗ್ಗೆ, ಹಿಂದಿನ ರಿಯಾಕ್ಷನ್ ಬಗ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. Benzene is treated with 6 chlorine molecule in the presence of anhydrous aluminum trichloride in dark and cold condition. It will form hexachlorobenzene. ಅದೇ ರೀತಿ benzene is treated with 3 chlorine molecule in the presence of UV and 500 Kelvin. It will form hexachlorobenzene ಅಥವಾ benzene hexachloride ಬರುತ್ತೆ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಈಗ. ಸೊ UV 500 Kelvin ಕೊಟ್ಟಾಗ BHC ಬರಬೇಕು. ಓಕೆ, ಕಂಬಷನ್ ಅಂದ್ರೆ ಬರ್ನ್ ಆಗುದು. ಬೆಂಜಿನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಮತ್ತೆ ವಾಟರ್ ಇಸ್ ಅ ಬೈ ಪ್ರಾಡಕ್ಟ್. ದಿಸ್ ಇಸ್ ಆಲ್ ಅಬೌಟ್ ದ ರಿಯಾಕ್ಷನ್ ಆಫ್ ಬೆಂಜಿನ್. ಸೊ ಡೈರೆಕ್ಟಿವ್ ಇನ್ಫ್ಲೂಯೆನ್ಸ್ ಆಫ್ ಫಂಕ್ಷನಲ್ ಗ್ರೂಪ್ ಅಂತ ನಿಮ್ಗೆ
ಮೆಸೋಮೆರಿಕ್ ಇಫೆಕ್ಟ್ ಅಂತ ಕಲ್ತಿದ್ದೀರಿ ಅಲ್ವಾ ಫಸ್ಟ್ ಚಾಪ್ಟರ್ ಅಲ್ಲಿ, ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್. ಅದರಲ್ಲಿ ನಿಮ್ಗೆ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ ಅಂದ್ರೆ ಏನು, ಆರ್ಥೋ ಡೈರೆಕ್ಟಿಂಗ್ ಗ್ರೂಪ್ ಅಂದ್ರೆ ಏನು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀರಿ ಮೆಸೋಮೆರಿಕ್ ಇಫೆಕ್ಟ್ ಅಲ್ಲಿ. ಸೊ ಅದನ್ನೇ ಇಲ್ಲಿ ಅಪ್ಲೈ ಮಾಡಿದ್ರೆ ಇಲ್ಲಿ ನೋಡಿ, ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ಸ್ ಅಂಡ್ ಆಕ್ಟಿವೇಟಿಂಗ್ ಗ್ರೂಪ್ ಅಂತಾನೂ ಕರೀತಾರೆ. ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ಸ್ ಅಂದ್ರೆ OH, NH2, NHR ಇವೆಲ್ಲ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್. ಅಂದ್ರೆ ಇನ್ಕಮಿಂಗ್ ಇಲೆಕ್ಟ್ರೋಫೈಲ್ ಅನ್ನ ಆರ್ಥೋ ಅಂದ್ರೆ ಈಗ ಬೆಂಜಿನ್ ತಕೊಂಡ್ರೆ ದಿಸ್ ಟೂ ಆರ್ ದ ಆರ್ಥೋ ಪೊಸಿಷನ್ಸ್, ದೀಸ್ ಟೂ ಆರ್ ದ ಮೆಟಾ ಪೊಸಿಷನ್ಸ್, ದಿಸ್ ಈಸ್ ದ ಪ್ಯಾರಾ ಪೊಸಿಷನ್. ಸೊ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ಗೆ ಇನ್ಕಮಿಂಗ್ ಇಲೆಕ್ಟ್ರೋಫೈಲ್ ಅನ್ನ ಡೈರೆಕ್ಟ್ ಮಾಡುತ್ತೆ ಅಂತ. ಇಲೆಕ್ಟ್ರೋಫೈಲ್ ಬಂದು ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ಗೆ ಬಂದು ಕೂರುತ್ತೆ ಯಾವಾಗ, ಬೆಂಜಿನ್ ಇಸ್ ಬೆಂಜಿನಿಗೆ ಈ ಎಲ್ಲ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದ್ದಾಗ, ಅಂದ್ರೆ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಟ್ಯಾಚ್ ಆಗಿರುವಾಗ ದೇ ಆರ್ ಕಾಲ್ಡ್ ಆಸ್ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್. ದೇ ಡೈರೆಕ್ಟ್ ದ ಇನ್ಕಮಿಂಗ್ ಇಲೆಕ್ಟ್ರೋಫೈಲ್ ಟು ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್. ದೇ ಆಕ್ಟಿವೇಟ್ ದ ರಿಂಗ್, ಅಂದ್ರೆ ರಿಂಗ್ ಅನ್ನ ಮತ್ತು ಆಕ್ಟಿವೇಟ್ ಮಾಡುತ್ತೆ ವಿತ್ ರೆಸ್ಪೆಕ್ಟ್ ಟು ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಯಾಕೆಂದ್ರೆ ಇಲೆಕ್ಟ್ರಾನ್ ಅನ್ನ ರಿಂಗಿಗೆ ಈ ರೀತಿ ನೋಡಿ ಡೊನೇಟ್ ಮಾಡುತ್ತೆ. ಎಕ್ಸಾಂಪಲ್ OH ಗ್ರೂಪ್ ಅಲ್ಲೇ ಆಕ್ಸಿಜನ್ ಮೇಲೆ 2 ಲೋನ್ ಪೇರ್ ಇಲೆಕ್ಟ್ರಾನ್ ಇರುತ್ತೆ. ಸೊ ದಿಸ್ ಇಲೆಕ್ಟ್ರಾನ್ಸ್ ಆರ್ ಡಿಲೋಕಲೈಸ್ಡ್ ಇನ್ ಬೆಂಜಿನ್ ರಿಂಗ್. ಈ ರೀತಿ ರೆಸೋನೆನ್ಸ್ ಆಗಿ ಆರ್ಥೋ ಮತ್ತೆ ಪ್ಯಾರಾಸೈಟ್ ಅನ್ನ, ಅಂದ್ರೆ ಆರ್ಥೋ ಮತ್ತೆ ಪ್ಯಾರಾಸೈಟ್ ಅನ್ನ ಇಲೆಕ್ಟ್ರಾನ್ ರಿಚ್ ಸೈಟ್ ಆಗಿ ಮಾಡೋದ್ರಿಂದ ಸೊ ಈ ರೀತಿ ಗ್ರೂಪ್ ಅನ್ನ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ ಅಥವಾ ಆಕ್ಟಿವೇಟಿಂಗ್ ಗ್ರೂಪ್ ಅಂತ ಕರೀತಾರೆ. ಅದೇ ರೀತಿ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ಸ್ ಅಂದ್ರೆ ದೇ ಆರ್ ಡಿಆಕ್ಟಿವೇಟಿಂಗ್ ಗ್ರೂಪ್ ಅಂತಾನು ಕರೀತಾರೆ. ಸೊ ಇವಿ ಎಲ್ಲಾ ಗ್ರೂಪ್ಸ್ ಏನ್ ಹೇಳಿ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ಸ್. NO2, CNO, CHO ಅಥವಾ COR, COOH ಇವೆಲ್ಲ ಏನ್ ಮಾಡುತ್ತೆ, ಬೆಂಜಿನ್ ರಿಂಗ್ ಅಂತ ಇಲೆಕ್ಟ್ರಾನ್ ಅನ್ನ ವಿಡ್ರಾ ಮಾಡ್ಕೊಳ್ಳುತ್ತೆ, ಅಂದ್ರೆ ಪುಲ್ ಮಾಡ್ಕೊಳ್ಳುತ್ತೆ. ದಟ್ಸ್ ವೈ ದೇ ಡಿಆಕ್ಟಿವೇಟ್ ದ ಬೆಂಜಿನ್ ರಿಂಗ್. ಓಕೆ, ಸೊ ಇನ್ಕಮಿಂಗ್ ಇಲೆಕ್ಟ್ರೋಫೈಲ್ ಬರೋದನ್ನ ಏನ್ ಮಾಡುತ್ತೆ, ಇನ್ಕಮಿಂಗ್ ಇಲೆಕ್ಟ್ರೋಫೈಲ್ಗೆ ಫೇವರ್ ಆಗಿ ಮಾಡ್ಕೊಡಲ್ಲ. ಸೊ ಇನ್ಕಮಿಂಗ್ ಇಲೆಕ್ಟ್ರೋಫೈಲ್ ವಿಲ್ ಅಟ್ಯಾಕ್ ಅಟ್ ಮೆಟಾ ಪೊಸಿಷನ್. ಯಾಕೆ ಮೆಟಾ ಪೊಸಿಷನ್ ಗೆ ಅಟ್ಯಾಕ್ ಆಗುತ್ತೆ ಅಂದ್ರೆ, ಮೆಟಾ ಪೊಸಿಷನ್ ನಲ್ಲಿ ನೋಡಿ ಬಾಂಡ್ ಎಕ್ಸ್ಟೆನ್ಷನ್ ಆಗಲ್ಲ. ಸೊ ಡಿಲೋಕಲೈಸ್ ಆಗ್ಬೇಕಾದ್ರೆ ಇಲೆಕ್ಟ್ರಾನ್ಸ್ ಮೆಟಾ ಪೊಸಿಷನ್ ಗೆ ಬರಲ್ಲ. ಸೊ ಇಲೆಕ್ಟ್ರಾನ್ ವಿಡ್ರಾ ಆಗ್ಬೇಕಾದ್ರೂ ಮೆಟಾ ಪೊಸಿಷನ್ ನಲ್ಲಿ ಇಲೆಕ್ಟ್ರಾನ್ ಡೆನ್ಸಿಟಿ ಇದ್ದಷ್ಟೇ ಇರುತ್ತೆ. ಸೊ ಇನ್ಕಮಿಂಗ್ ಇಲೆಕ್ಟ್ರೋಫೈಲ್ ಮೆಟಾ ಪೊಸಿಷನ್ ಗೆ ಅಟ್ಯಾಕ್ ಆಗುತ್ತೆ. ದಟ್ಸ್ ವೈ ದೀಸ್ ಆಲ್ ಗ್ರೂಪ್ಸ್ ಆರ್ ಸಬ್ಸ್ಟಿಟ್ಯೂಯೆಂಟ್ಸ್ ಆರ್ ಕಾಲ್ಡ್ ಆಸ್ ಮೆಟಾ ಡೈರೆಕ್ಟಿಂಗ್ ಸಬ್ಸ್ಟಿಟ್ಯೂಯೆಂಟ್ಸ್. ಸೊ ನೀವು ಮೆಸೋಮೆರಿಕ್ ಇಫೆಕ್ಟ್ ಅಲ್ಲಿ ಇದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿರ್ತೀರಾ. ಸೊ ನೆನ್ಪಿಟ್ಕೊಳ್ಳಿ, ಯಾವ್ಯಾವ್ದು ಮೆಟಾ ಡೈರೆಕ್ಟಿಂಗ್ ಗ್ರೂಪ್ ಅಂತ ಕರಿತೇವೆ, ಯಾವ್ಯಾವ್ದು ಆರ್ಥೋ ಡೈರೆಕ್ಟಿಂಗ್ ಗ್ರೂಪ್ಸ್, ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ಸ್ ಅಂತ ಕರಿತೇವೆ, ಅಥವಾ ಯಾವ್ಯಾವ್ದನ್ನ ಆಕ್ಟಿವೇಟಿಂಗ್ ಗ್ರೂಪ್ ಅಂತ ಕರಿತೇವೆ, ಯಾವ್ಯಾವ್ದನ್ನ ಡಿಆಕ್ಟಿವೇಟಿಂಗ್ ಗ್ರೂಪ್ಸ್ ಅಂತ ಕರಿತೀವಿ ಅಂತ. ಓಕೆ, ಆಮೇಲೆ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ಸ್, ಡಿಆಕ್ಟಿವೇಟಿಂಗ್ ಗ್ರೂಪ್ಸ್, halogens because of their strong minus I effect, overall electron density on the benzene ring decreases. However, due to resonance, the electron density on ortho para position greater than meta position. Hence, they are also called as ortho para directing group. Halogens anna exception anta ತಗೊಂಡಿದ್ದಾರೆ ನೋಡಿ. Special property of halogens. Halogens are more electronegative in nature. That's why they produce minus I effect also. ಅಂದ್ರೆ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್ ತರನು ವರ್ಕ್ ಮಾಡುತ್ತೆ, ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ತರನು ವರ್ಕ್ ಮಾಡುತ್ತೆ. ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಯಾಕೆ ಹೇಳಿದ್ರೆ, ಹ್ಯಾಲೋಜಿನ್ಸ್ ಮೇಲೆ ಲೋನ್ ಪೇರ್ ಇಲೆಕ್ಟ್ರಾನ್ ಇರೋದ್ರಿಂದ ರಿಂಗಿಗೆ ಇಲೆಕ್ಟ್ರಾನ್ ಅನ್ನ ಕೊಡ್ಲಿಕ್ಕೂ ಕೊಡುತ್ತೆ, ಅಟ್ ದ ಸೇಮ್ ಟೈಮ್ ಇಲೆಕ್ಟ್ರಾನ್ ಅನ್ನ ವಿಡ್ರಾ ಮಾಡ್ಲಿಕ್ಕೂ ಮಾಡುತ್ತೆ. ಸೊ ಯಾವ ಎಫೆಕ್ಟ್ ಜಾಸ್ತಿ ಇರುತ್ತೆ ಆಗಿದ್ರೆ, ಸೊ ರೆಸೋನೆನ್ಸ್ ಇಫೆಕ್ಟ್ ಅಟ್ ಆರ್ಥೋ ಪೊಸಿಷನ್ ಇಸ್ ಗ್ರೇಟರ್ ದನ್ ಮೆಟಾ ಪೊಸಿಷನ್. ಸೊ ಹ್ಯಾಲೋಜಿನ್ಸ್ ಅನ್ನ ನಾವು ಏನಂತ ಕರಿತೇವೆ, ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ಸ್ ಅಂತಾನೆ ಕರಿತೇವೆ. ಅಂದ್ರೆ ದೇ ಆಕ್ಟಿವೇಟ್ ದ ರಿಂಗ್ ಆಲ್ಸೋ. ಓಕೆ, ಇವನ್ ದೋ ದೇ ಪ್ರೊಡ್ಯೂಸ್ ಮೈನಸ್ ಎಫೆಕ್ಟ್ ಐ ಎಫೆಕ್ಟ್ ಬಿಕಾಸ್ ಆಫ್ ದ ಹೈ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಅವು ನೋಡಿ, ಸೊ ಇಲೆಕ್ಟ್ರಾನ್ ವಿಡ್ರಾವಿಂಗ್ ಗ್ರೂಪ್ ತರನು ವರ್ಕ್ ಮಾಡುತ್ತೆ ಹ್ಯಾಲೋಜಿನ್ಸ್, ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ತರನು ವರ್ಕ್ ಮಾಡುತ್ತೆ. ಸೊ ಡಾಮಿನೆಂಟ್ ಆಗಿ ಇಲೆಕ್ಟ್ರಾನ್
ಡೊನೇಟಿಂಗ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ. ಕಾರ್ಸಿನೋಜೆನಿಸಿಟಿ ಅಂತ ಹೇಳ್ತಾರೆ, ಅಥವಾ ಟಾಕ್ಸಿಸಿಟಿ ಅಂದ್ರೆ ಅರೋಮೆಟಿಕ್ ಕಂಪೌಂಡ್ ನಿಮ್ಮ ಬಾಡಿಗೆ ಜಾಸ್ತಿ ಎಕ್ಸ್ಪೋಸ್ ಆಯ್ತು ಅಂದ್ರೆ, ಅಥವಾ ನಮ್ಮ ಬಾಡಿಯನ್ನ ಅರೋಮೆಟಿಕ್ ಕಂಪೌಂಡ್ ಜೊತೆ ಎಕ್ಸ್ಪೋಸ್ ಮಾಡಿದ್ವಿ ಅಂದ್ರೆ ನಮ್ಗೆ ಕ್ಯಾನ್ಸರ್ ಬರುತ್ತೆ. ಅಂದ್ರೆ ಅರೋಮೆಟಿಕ್ ಕಂಪೌಂಡ್ಸ್ ಹ್ಯಾವ್ ದ ಪ್ರಾಪರ್ಟಿ ಟು ಪ್ರೊಡ್ಯೂಸ್ ಕ್ಯಾನ್ಸರ್. ದಟ್ಸ್ ವೈ ದೇ ಆರ್ ಕಾರ್ಸಿನೋಜೆನಿಕ್ ಇನ್ ನೇಚರ್. ಫಾರ್ ಎಕ್ಸಾಂಪಲ್, ಇವಾಗ ನಾವು ಜಾಸ್ತಿ ಪ್ಲಾಸ್ಟಿಕ್ ಎಲ್ಲ ಸುಡಬಾರ್ದು ಅಂತ ಹೇಳ್ತೇವೆ ಅಲ್ವಾ? ಅದೇ ರೀತಿ ಇವಾಗ ನ್ಯಾಪ್ಥಲಿನ್ ಬಾಲ್ಸ್ ಅಂದ್ರೆ ಬಟ್ಟೆಯನ್ನೆಲ್ಲ ಕೀಟಾಣುಗಳಿಂದ ರಕ್ಷಣೆ ಮಾಡಿಟ್ಕೊಳ್ಳಿಕ್ಕೆ ನ್ಯಾಪ್ಥಲಿನ್ ಬಾಲ್ಸ್ ಅನ್ನ ಯೂಸ್ ಮಾಡ್ತೇವೆ ಅಲ್ವಾ? ಡಾಂಬರ್ಗಳಿಗೆ ಅಂತ ಆಡು ಭಾಷೆಯಲ್ಲಿ ಹೇಳ್ತಾರೆ. ಸೊ ಇದನ್ನ ಜಾಸ್ತಿ ಬಳಸಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಸೊ ಅದರ ಸ್ಮೆಲ್ ಅಲ್ನೆಲ್ಲ ತಗೊಂಡಾಗ ಸೊ ಕ್ಯಾನ್ಸರ್ ಬರ್ಬಹುದು ಅಂತ. ದೇ ಹ್ಯಾವ್ ದ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಪ್ರಾಪರ್ಟಿ ಅಂತ ಹೇಳ್ಬಹುದು. ದೇ ಆರ್ ಕಾರ್ಸಿನೋಜೆನಿಕ್ ಅಂತ ಹೇಳ್ತೇವೆ. ಬೆಂಜಿನ್, ಟಾಲಿನ್, ಆಂಥ್ರಸಿನ್, ನ್ಯಾಪ್ಥಲಿನ್ ಇವೆಲ್ಲ ಏನ್ ಮಾಡುತ್ತೆ ಹೇಳಿ, ಕ್ಯಾನ್ಸರ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು ಅಂತ. ಸೊ ಇದರ ಎಕ್ಸ್ಪೋಜರ್ ಇಂದ ನಮ್ಮ ಬಾಡಿಯನ್ನ ದೂರ ಇಡಬೇಕು ಅಂತ ಹೇಳ್ತಾರೆ. ಬಿಕಾಸ್ ದೇ ಆರ್ ಕಾರ್ಸಿನೋಜೆನಿಕ್ ಇನ್ ನೇಚರ್. ಸೊ ಬೆಂಜಿನ್, polynuclear hydrocarbons containing more than 2 benzene rings fused together and toxins said to be possess cancer producing property. So high membered ring ಅಂದ್ರೆ ಎರಡಕ್ಕಿಂತ ಹೆಚ್ಚು ಬೆಂಜಿನ್ ರಿಂಗ್ ಫ್ಯೂಸ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ನೆಪ್ಥಲಿನ್ ಆಲ್ಸೋ, ಆಂಥ್ರಸಿನ್ ಆಲ್ಸೋ. ನೆಪ್ಥಲಿನ್ ನಲ್ಲಿ 2 ಬೆಂಜಿನ್ ರಿಂಗ್ ಇರುತ್ತೆ ಫ್ಯೂಸ್ ಆಗಿ ಅಲ್ವಾ? ಆಂಥ್ರಸಿನ್ ನಲ್ಲಿ 3 ಬೆಂಜಿನ್ ರಿಂಗ್ ಫ್ಯೂಸ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ naphthalene. So this is also carcinogenic in nature. Naphthalene balls ಅಂತ ಹೇಳ್ತಾರೆ ನೋಡಿ, moth balls ಅಂತ ಹೇಳ್ತಾರೆ. So this is also carcinogenic. Anthracene ಅಂದ್ರೆ 3 ಬೆಂಜಿನ್ ರಿಂಗ್ ಈ ರೀತಿ ಫ್ಯೂಸ್ ಆಗಿ ಇರುತ್ತೆ. ಸೊ ಈ ರೀತಿ ಇದ್ದಾಗೆಲ್ಲ ಇವೆಲ್ಲ ಕಾರ್ಸಿನೋಜೆನಿಕ್ ಅಂತ. ಸೊ ದಿಸ್ ಕಂಪ್ಲೀಟ್ಸ್ ದ ಚಾಪ್ಟರ್ ಹೈಡ್ರೋಕಾರ್ಬನ್ಸ್. ಥ್ಯಾಂಕ್ ಯು. ಸೊ ಈ ಎಲ್ಲ ಸಿನಾಪ್ಸಿಸ್ ಅನ್ನ ನಾನು ಎಲ್ಲ ಟಾಪಿಕ್ ಅನ್ನ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ. ಓಕೆ, ಐ ಕವರ್ಡ್ ಆಲ್ಮೋಸ್ಟ್ ಆಲ್ ಟಾಪಿಕ್, ಇಂಪಾರ್ಟೆಂಟ್ ಟಾಪಿಕ್ಸ್ ರಿಗಾರ್ಡಿಂಗ್ ಸಿಇಟಿ. ಸೊ ಇವತ್ತು ಹೋಗಿ ಮತ್ತೊಂದ್ಸಲ ನೀಟಾಗಿ ಈ ಚಾಪ್ಟರ್ ಅನ್ನ ಓದಿ ನಾಳೆ MCQ ಸಾಲ್ವ್ ಮಾಡೋಕೆ ನಮ್ಗೆ ಈಸಿ ಆಗುತ್ತೆ. ಕೀಪ್ ಸ್ಟಡಿಂಗ್, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಸಾಲ್ವ್ MCQ ಕ್ವಶನ್ಸ್. ಸೊ ನಿಮ್ಗೆ ಸಿಇಟಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಇದೆ. ಫ್ರೀಕ್ವೆಂಟ್ ಆಗಿ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳುವ ಸಿಇಟಿ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ ಅಥವಾ ಪ್ರೊಬೇಬಲ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಇದ್ದೇವೆ. ಸೊ ಈ ಎಲ್ಲಾ ಸಿನಾಪ್ಸಿಸ್ ಅನ್ನ ಮತ್ತೊಂದ್ಸಲ ನಿಮ್ಗೆ ಮೊಬೈಲ್ ಅವೈಲೇಬಲ್ ಇದ್ರೆ ಯೂಟ್ಯೂಬ್ ಅಲ್ಲಿ ಮತ್ತೊಂದ್ಸಲ ನೋಡಿ, ಇಲ್ಲ ನಿಮ್ಮ ಬುಕ್ ಅನ್ನ ತೆಗೆದು ನೀಟಾಗಿ ಓದಿ, ಬುಡದಿಂದ ತುದಿವರೆಗೂ ಈ ಚಾಪ್ಟರ್ ಅನ್ನ ಮತ್ತೊಮ್ಮೆ ಓದಿ ನಾಳೆ ಸಿಇಟಿ ಕ್ವಶನ್ ಅನ್ನ ಇದ್ರ ಮೇಲೆ ಸಾಲ್ವ್ ಮಾಡೋಣ. ಸೊ ಥ್ಯಾಂಕ್ ಯು. ಪೇಷನ್ಸ್ ಇಂದ ಇಷ್ಟು ಸ್ವಲ್ಪ ಜಾಸ್ತಿ ಲೆಂದಿ ಆಗಿದೆ, ಐ ನೋ. ಸೊ ಲೆಟ್ ಅಸ್ ಸ್ಟಾಪ್ ನೌ.